ಹಲೋ ಆ್ಯಂಡ್ ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ. ನಾನು ನಿಮ್ಮ ಪ್ರೀತಮ್. ಇವತ್ತಿನ ದಿನಪತ್ರಿಕೆಗಳ ವಿಶ್ಲೇಷಣೆಗೆ ಸ್ವಾಗತ. ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ. ಮೊದಲನೇದಾಗಿ ಇವತ್ತು ಕಮೆಂಟ್ಸಲ್ಲಿ ಕೆಲವರು ಈ ನೋಟ್ಸ್ ಮೇಕಿಂಗ್ ಯಾವ ರೀತಿ ಮಾಡಬೇಕು ಅಂತೇಳಿ ಒಂದು ಡೌಟ್ ಕೇಳಿದರು. ಸೊ ಫಸ್ಟ್ ಅದನ್ನು ಒಂದು 2 minutes ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಮುಂದಿನ ಸುದ್ದಿಯತ್ತ ಗಮನ ಹರಿಸ್ತೀನಿ. ಆ್ಯಂಡ್ ಯಾವಾಗಲೂ ಕೂಡ ಒಂದು ಮಾತು ನೆನ್ಪಿಟ್ಕೊಳ್ಳಿ, ನೀವು ಎಷ್ಟೇ ಚೆನ್ನಾಗಿ ವಿಡಿಯೋವನ್ನು ನೋಡಿದ್ರು ಕೂಡ, ಎಷ್ಟೇ ಇಂಟ್ರೆಸ್ಟಿಂಗ್ ಆಗಿ ಸ್ಟಾರ್ಟಿಂಗಿಂದ ಕೊನೆವರೆಗೂ ನೋಡಿದ್ರು ಕೂಡ, ನೀವು ಅದರ ನೋಟ್ಸನ್ನು ಮಾಡಲಿಲ್ಲ ಅಂತ ಹೇಳಿದ್ರೆ ನಿಮಗೆ ಈ ವಿಡಿಯೋ ಅಷ್ಟೊಂದು ಸಹಾಯಕ ಆಗೋದಿಲ್ಲ. ಬಿಕಾಸ್ ಯಾವುದೇ ಎಕ್ಸಾಮು ನಿಮಗೆ 1 ವಾರ ಬಿಟ್ಟು 2 ವಾರ ಬಿಟ್ಟಿರಲ್ಲ, ತುಂಬ ಲಾಂಗ್ ಟೈಮ್ ಬೇಕಾಗುತ್ತೆ. ಯಾವುದೇ ಎಕ್ಸಾಮಿಗೆ ಹೋಗ್ತಿರೋ ಅಂತ ಹೇಳಿದ್ರು ಕೂಡ ಕನಿಷ್ಠ ಪಕ್ಷ 6 ತಿಂಗಳ ಕರೆಂಟ್ ಅಫೇರ್ಸ್, ಪ್ರಚಲಿತ ವಿದ್ಯಮಾನಗಳು ನಿಮಗೆ ಬೇಕಾಗುತ್ತೆ. ಸೊ 6 ತಿಂಗಳ ವಿಡಿಯೋವನ್ನು ನೋಡ್ಬಿಟ್ಟು ನೆನ್ಪಿಟ್ಕೊಳ್ತೀನಿ ಅನ್ನೋದು ಬಹಳ ಸುಳ್ಳು. ಸೊ ಹಾಗಾಗಿ ನೀವು ಈ ಪ್ರತಿಯೊಂದು ದಿನದ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ನೋಟ್ ಮಾಡ್ಕೊಳ್ಳೇಬೇಕಾಗುತ್ತೆ. ಸೊ ನಿಮಗೆ ಚಿತ್ರದಲ್ಲಿ 2 ಒಂದು ಆರ್ಟಿಕಲ್ಸ್ ಕಾಣ್ತಾ ಇದ್ದಾವೆ, 2 ನೋಟ್ಸ್ ಕಾಣಿಸ್ತಾ ಇದ್ದಾವೆ. ವೀವರ್ಸ್ ಮಾಡಿರ್ತಕ್ಕಂತಹ 2 ತುಂಬ ಚೆನ್ನಾಗಿರ್ತಕ್ಕಂತಹ 2 ನೋಟ್ಸನ್ನು ನಾನು ಆಯ್ದುಕೊಂಡ್ಬಿಟ್ಟು ಇಲ್ಲಿ ಫೋಟೋ ಹಾಕಿದ್ದೇನೆ. ಒಂದು ನಿಮಗೆ ಇಂಗ್ಲೀಷಲ್ಲಿ ಕಾಣಿಸ್ತಾ ಇದ್ರೆ, ಮತ್ತೊಂದು ಕನ್ನಡದಲ್ಲಿ ಕಾಣುತ್ತೆ. ಸೊ ಯಾವ ರೀತಿ ಅವರು ಪಾಯಿಂಟ್ಸ್ ಮಾಡಿದ್ದಾರೆ ಆ ರೀತಿ ನೀವು ಪಾಯಿಂಟ್ಸ್ ಮಾಡ್ಕೊಳ್ತಾ ಹೋದರೆ ನೀವು ಎಕ್ಸಾಮ್ ಹತ್ರ ಬಂದಾಗ ಬಹಳ ಸುಲಭವಾಗಿ ಮತ್ತು ಬಹಳ ವೇಗವಾಗಿ ನೀವು ರಿಕ್ಯಾಪ್ ಮಾಡ್ಕೋಬಹುದು. ನಿಮ್ಮ ಹ್ಯಾಂಡ್ ರೈಟಿಂಗಲ್ಲೇ ನೋಟ್ಸ್ ಇತ್ತು ಅಂತ ಹೇಳಿದ್ರೆ ಎಕ್ಸಾಮ್ ಟೈಮಲ್ಲಿ ನಿಮಗೆ ನೆನಪು ಬಹಳ ಈಸಿಯಾಗಿ ಆಗುತ್ತೆ. ಅದನ್ನು ನೆನಪಿಸಲಿಕ್ಕೆ ನೀವು ಗಟ್ ಮಾಡೋದಾಗಿರಬಹುದು ಅಥವಾ ಬೇರೆ ರೀತಿ ಕಷ್ಟವನ್ನು ಪಡುವಂತಹ ಸಾಧ್ಯತೆ ಇಲ್ಲ. ಆ್ಯಂಡ್ 2 ರೀತಿಯಲ್ಲಿ ಮಾಡಬಹುದು. ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನೀವು ಯೂಶುವಲ್ ಆಗಿ ಕೋರ್ ಸಬ್ಜೆಕ್ಟ್ಸ್ ಹಿಸ್ಟ್ರಿನೋ ಜಿಯೋಗ್ರಫಿನೋ ನೋಟ್ಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ನೀವು ಒಂದು ಕಾನ್ಸೆಪ್ಟನ್ನು ಹೆಡ್ಡಿಂಗ್ ಆಗಿ ಬರೆದ್ಬಿಟ್ಟು ಅದ್ರ ಕೆಳಗಡೆ ಆ ಕಾನ್ಸೆಪ್ಟಿಗೆ ರಿಲೇಟ್ ಆಗಿರ್ತಕ್ಕಂತಹ ಒಂದು ಅಂಶಗಳನ್ನ ಬರಿತಾ ಹೋಗ್ತೀರಾ. ಬಟ್ ಕರೆಂಟ್ ಅಫೇರ್ಸಲ್ಲಿ ಆ ರೀತಿ ಮಾಡೋದು ಏನು ನೆಸೆಸಿಟಿ ಇಲ್ಲ. ನೀವು ಯಾವುದೋ ಒಂದು ಪಾಯಿಂಟನ್ನು ನಾನು ಹೇಳ್ತೀನಿ ಅಂತ ಹೇಳಿದ್ರೆ ಜಸ್ಟ್ ಅದನ್ನು ಬುಲೆಟ್ ಪಾಯಿಂಟ್ಸ್ ರೀತಿ ಬರ್ಕೊಳ್ತಾ ಹೋಗಬಹುದು. ಆ್ಯಂಡ್ ಈ ರೀತಿ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ನೀವು ಐದರ್ ಬೇರೆ ಕಲರಲ್ಲಿ ಬರಿಬಹುದು, ಮಲ್ಟಿಪಲ್ ಕಲರ್ಸನ್ನು ಯೂಸ್ ಮಾಡಬಹುದು, ಅಥವಾ ಈ ರೀತಿ ಬಾಕ್ಸಸ್ಸನ್ನು ಹಾಕೋಬಹುದು. ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಆ ರೀತಿ ಮಾಡ್ತಾ ಹೋಗ್ಬೋದು. ಸೊ ನಿಮಗೆ ಇಲ್ಲಿ ಯಾವ ರೀತಿ ಕಾಣಿಸ್ತಾ ಇದೆ, ಇದು ನೋಟ್ ಮೇಕಿಂಗ್ ಆಗಿರುವಂತಹ ಶೈಲಿ ಆಗಿರುತ್ತೆ. ನಿಮ್ಮ ಓನ್ ವೇಯಲ್ಲಿ ನೀವು ಮಾಡ್ಕೋಬಹುದು. ಇದು ಕೇವಲ ಒಂದು ಫಾರ್ಮ್ಯಾಟ್ ಅಷ್ಟೇ. ಬಟ್ ನೋಟ್ಸ್ ಮಾಡೋದು ಬಹಳ ಬಹಳ ಇಂಪಾರ್ಟೆಂಟ್ ಅಂತೇಳಿ ನನ್ನ ಅಭಿಪ್ರಾಯ. ಆ್ಯಂಡ್ ಇದರೊಂದಿಗೆ ಇವತ್ತಿನ ಪ್ರಮುಖ ಸುದ್ದಿ ಸ್ಟಾರ್ಟ್ ಆಗುತ್ತೆ. ಮೊದಲನೇ ಸುದ್ದಿ ಹೇಳುತ್ತೆ, ಸ್ಪೇಸ್ ಎಕ್ಸ್ ವಿತ್ ನಾಸಾ ಕ್ರೂ ಈಸ್ ಬ್ಯಾಕ್ ಹೋಮ್. ನೆನ್ನೆ ಒಂದು ಬಹುಮುಖ್ಯವಾದಂತಹ ಘಟನೆ ನಡೀತು. ಅದು ನಮ್ಮ ಈ ಒಂದು ಬಾಹ್ಯಾಕಾಶ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಒಂದು ಘಟನೆ. ಅದೇನಪ್ಪ ಅಂತ ಹೇಳಿದ್ರೆ, ಪ್ರಪಂಚದಲ್ಲೇ ಪ್ರಪ್ರಥಮ ಬಾರಿಗೆ ಈ ಸ್ಪೇಸ್ ಎಕ್ಸ್ ಅನ್ನುವಂತಹ ಒಂದು ಖಾಸಗಿ ಸಂಸ್ಥೆ ಒಂದು ಕಮರ್ಷಿಯಲ್ ಒಂದು ಉಡಾವಣೆಯನ್ನು ಮಾಡಿತ್ತು. ಆ ಉಡಾವಣೆಯ ಮೂಲಕ ಅಗಸಕ್ಕೆ ತೆರಳಿದಂತಹ, ಅಗಸನಕ್ಕಿಂತ ನಾವಲ್ಲಿ ಬಾಹ್ಯಾಕಾಶ ಅನ್ಬೇಕಾಗುತ್ತೆ, ಸ್ಪೇಸ್ಗೆ ತೆರಳಿದಂತಹ 2 ನಾಸಾದ ಗಗನಯಾತ್ರಿಗಳು, ನಾಸಾ ಆಸ್ಟ್ರೋನಾಟ್ಸ್ ವಾಪಸ್ ಭೂಮಿಗೆ ಸುರಕ್ಷಿತವಾಗಿ ಬಂದಿಳಿದಿದ್ದಾರೆ. ಇದು ನಮ್ಮ ಈ ಬಾಹ್ಯಾಕಾಶ ವಿಜ್ಞಾನದಲ್ಲೇ ಒಂದು ಮೈಲಿಗಲ್ಲು ಅಂತ ಹೇಳಬಹುದು. ಬಿಕಾಸ್ ಇದುವರೆಗೂ ಕೂಡ ಈ ಬಾಹ್ಯಾಕಾಶ ನೌಕೆಗಳನ್ನು ಸ್ಪೇಸಿಗಿರಬಹುದು ಅಥವಾ ಮಂಗಳ ಗ್ರಹಕ್ಕೆ, ಕೆಲವೊಮ್ಮೆ ಚಂದ್ರನ ಅಂಗಳಕ್ಕೆ ಏನು ಈ ನೌಕೆಗಳನ್ನ ಕಳಿಸ್ತಾ ಇದ್ರು, ಅವೆಲ್ಲವೂ ಕೂಡ ಎಕ್ಸ್ಕ್ಲೂಸಿವ್ಲಿ ಸರ್ಕಾರಿ ಒಡೆತನದ ಪ್ರಾಜೆಕ್ಟ್ಸ್ ಆಗಿರ್ತಿತ್ತು. ಬಿಕಾಸ್ ಒಂದು ಮಾತು ನಿಮ್ಗೆ ನೆನಪಿರಬೇಕು, ಇಂತಹ ಕೆಲಸಗಳನ್ನ ಏನು ನಾಸಾ ಮಾಡುತ್ತೆ, ನಮ್ಮ ಭಾರತದ ಇಸ್ರೋ ಮಾಡುತ್ತೆ, ಹೀಗೆ ಬೇರೆ ಬೇರೆ ದೇಶದ ಸರ್ಕಾರಿ ಪ್ರಾಯೋಜಿತ ಬಾಹ್ಯಾಕಾಶ ಸಂಸ್ಥೆಗಳು ಮಾಡುತ್ತೆ. ಅದರಿಂದ ಯಾವುದೇ ನೇರವಾದಂತಹ ವಾಣಿಜ್ಯಿಕ ಲಾಭ ಇಲ್ಲ, ಈ ಕಮರ್ಷಿಯಲ್ ಗೇನ್ಸ್ ಅದರಲ್ಲಿ ಸಿಗಲ್ಲ. ಸೊ ಹಾಗಾಗಿ ಕೇವಲ ಈ ವೈಜ್ಞಾನಿಕ ದೃಷ್ಟಿಯಿಂದ ಸರ್ಕಾರಗಳು ಸಾಕಷ್ಟು ಹಣವನ್ನು ವಿನಿಯೋಗಿಸ್ಬಿಟ್ಟು ಇಂತಹ ಕೆಲಸಗಳಲ್ಲಿ ತೊಡ್ಕೊಳ್ತಾ ಇದ್ವು. ಬಟ್ ಈಗ ಪ್ರಪ್ರಥಮ ಬಾರಿಗೆ ಅಮೆರಿಕ ಮೂಲದ ಒಂದು ಖಾಸಗಿ ಬಾಹ್ಯಾಕಾಶ ಸಂಸ್ಥೆ, ನಿಮಗೆಲ್ಲ ಗೊತ್ತಿರೋ ರೀತಿ ಅಮೆರಿಕ ಸರ್ಕಾರದ ನಾಸಾ ಒಂದು ಅಲ್ಲಿನ ಬಾಹ್ಯಾಕಾಶ ಸಂಸ್ಥೆ ಆಗಿದೆ. ಬಟ್ ಖಾಸಗಿ ಬಾಹ್ಯಾಕಾಶ ಸಂಸ್ಥೆ ಆಗಿರತಕ್ಕಂತಹ ಸ್ಪೇಸ್ ಎಕ್ಸ್, ದಯವಿಟ್ಟು ನೋಟ್ ಮಾಡ್ಕೋಬೇಕಾಗುತ್ತೆ. ಸ್ಪೇಸ್ ಎಕ್ಸ್ ಅನ್ನುವಂತಹ ಒಂದು ಸಂಸ್ಥೆ ವಾಣಿಜ್ಯ ಉದ್ದೇಶದಿಂದ ಕಮರ್ಷಿಯಲ್ ಆಗಿ, ಅಂದರೆ ಅವ್ರು ಏನು ಪ್ಲಾನ್ ಮಾಡಿದಾರಪ್ಪ ಅಂತ ಹೇಳಿದ್ರೆ, ಮುಂಬರುವ ದಿನಗಳಲ್ಲಿ ಈ ಪ್ರವಾಸಿಗರನ್ನ ಯಾವ ರೀತಿ ಟೂರಿಸ್ಟನ್ನು ಏರೋಪ್ಲೇನ್ಗಳಲ್ಲಿ ಬೇರೆ ಬೇರೆ ದೇಶಗಳಿಗೆ ಒಂದು ಕರ್ಕೊಂಡು ಹೋಗ್ಲಾಗುತ್ತೋ, ಅದೇ ರೀತಿ ರಾಕೆಟ್ಗಳಲ್ಲಿ, ಈ ಉಡಾವಣಾ ವಾಹನಗಳಲ್ಲಿ ಅವರು ಕೂತಿರ್ತಕ್ಕಂತಹ ಒಂದು ನೌಕೆಯನ್ನು ಬಾಹ್ಯಾಕಾಶಕ್ಕೆ ಕರೆದುಕೊಂಡು ಹೋಗಬೇಕು. ಸೊ ಆ ಮೂಲಕ ಒಂದು ಕಮರ್ಷಿಯಲ್ ಆಗಿ ವಾಣಿಜ್ಯ ಉದ್ದೇಶದಿಂದ ಇದನ್ನ ಸ್ಪೇಸ್ ಟೂರಿಸಂ ಅಂತ ಕರಿಬಹುದು. ಸೊ ಸ್ಪೇಸ್ ಪ್ರವಾಸೋದ್ಯಮ ಅಂತ ಕರಿಬಹುದು, ಬಾಹ್ಯಾಕಾಶ ಪ್ರವಾಸೋದ್ಯಮ. ಸೊ ಇಂತಹ ಒಂದು ಚಟುವಟಿಕೆನ ಮಾಡಲಿಕ್ಕೆ ಈ ಸ್ಪೇಸ್ ಎಕ್ಸ್ ಸಂಸ್ಥೆ ಮುಂದಾಗಿದೆ. ಅದರ ಮೊದಲ ಅಂಗವಾಗಿ ಒಂದು ಟೆಸ್ಟ್ ಫ್ಲೈಟ್ ಅನ್ನು ಮಾಡಲಾಗಿತ್ತು, ಒಂದು ಪ್ರಾಯೋಗಿಕ ಪರೀಕ್ಷೆಯನ್ನು ಮಾಡಲಾಗಿತ್ತು. ಆ ಪರೀಕ್ಷೆ 100% ಯಶಸ್ವಿಯಾಗಿದೆ. ಸೊ ಹಾಗಾಗಿ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಅನ್ನು ಕೂಡ ನಾವು ತಿಳ್ಕೊಬೇಕಾಗುತ್ತೆ. ಎಕ್ಸಾಮಲ್ಲಿ ಬಹಳ ಸಿಂಪಲ್ ಆಗಿ ಮತ್ತು ನೇರವಾಗಿ ಕೇಳ್ತಕ್ಕಂತಹ ಪ್ರಶ್ನೆ, ಇವರ ಒಂದು ಏನು ಈ ಸ್ಪೇಸ್ ಎಕ್ಸ್ ಸಂಸ್ಥೆ ಕಳಿಸಿತ್ತು ಒಂದು ನೌಕೆಯನ್ನ, ಸೊ ಅದರ ಹೆಸರೇನು ಅಂತ ಕೇಳ್ತಾರೆ. ದಯವಿಟ್ಟು ನೆನ್ಪಿಟ್ಕೋಬೇಕು, ಅದನ್ನ ಡ್ರ್ಯಾಗನ್ ಕ್ಯಾಪ್ಸೂಲ್ ಅಂತ ಕರೆಯಲಾಗುತ್ತೆ. ನೋಡಿ, ನಾನು ಆಗಲೇ ನಿಮಗೆ ನೋಟ್ಸ್ ತೋರಿಸಿದೆ. ಅದೇ ರೀತಿ ಬೇರೆ ಬೇರೆ ಕಲರ್ಸ್ ಅಲ್ಲಿ ಅಥವಾ ಬಾಕ್ಸ್ ಮಾಡಿಬಿಟ್ಟು ಈ ಡ್ರ್ಯಾಗನ್ ಕ್ಯಾಪ್ಸೂಲ್ ಅನ್ನುವಂತಹ ಹೆಸರನ್ನ ಬರ್ಕೋಬೇಕಾಗುತ್ತೆ, ಒಂದು ಬುಲೆಟ್ ಪಾಯಿಂಟ್ ಮಾಡಿಬಿಟ್ಟು. ಸೊ ಡ್ರ್ಯಾಗನ್ ಕ್ಯಾಪ್ಸೂಲ್ ಅಂತ ಹೇಳಿದ್ರೆ, ಏನು ಈ 2 ಗಗನಯಾತ್ರಿಗಳು ಬಾಹ್ಯಾಕಾಶಕ್ಕೆ ತೆರಳಿದ್ರು, ಅವರು ಹೋಗಿದ್ದಂತಹ ಒಂದು ಕ್ಯಾಪ್ಸೂಲ್ ಏನಿದೆ, ಕ್ಯಾಪ್ಸೂಲ್ ಅಂದ್ರೆ ಏನು, ಒಂದು ಟ್ಯಾಬ್ಲೆಟ್ ಅಂತ ಕರಿಬಹುದು ಅಥವಾ ಒಂದು ಯೂನಿಟ್, ಒಂದು ಘಟಕವನ್ನು ಕ್ಯಾಪ್ಸೂಲ್ ಅಂತ ಕರಿತೀವಿ. ಸೊ ಡ್ರ್ಯಾಗನ್ ಕ್ಯಾಪ್ಸೂಲ್ ಅನ್ನೋದು ಅದರ ಹೆಸರಾಗಿದ್ದು. ಆ್ಯಂಡ್ ಇದು ನೀವು ನೋಡ್ತಾ ಇದ್ದೀರಾ,
ಪ್ಯಾರಾಚೂಟ್, ಇದು ಅವ್ರು ಕೂತಿರ್ತಕ್ಕಂತಹ ಕ್ಯಾಪ್ಸುಲ್ ಪ್ಯಾರಾಚೂಟ್ನ ಸಹಾಯದಿಂದ ಅದು ಬಂದ್ಬಿಟ್ಟು ಗಲ್ಫ್ ಆಫ್ ಮೆಕ್ಸಿಕೋದ ಬಳಿ ಅದು ಭೂಮಿಗೆ ಬಂದಿಳಿತು. ಭೂಮಿಗೆ ಅಂತ ಹೇಳಿದ್ರೆ ನೇರವಾಗಿ ಸಮುದ್ರಕ್ಕೆ ಹೋಗ್ಬಿಟ್ಟು ಅದು ಇಳಿದು ಅಪ್ಪಳಿಸ್ತು ಅಂಡ್ ಅಲ್ಲಿಂದ ಅವ್ರನ್ನ ಸುರಕ್ಷಿತವಾಗಿ ದಂಡೆಯ ಮೇಲೆ ಕರೆದುಕೊಂಡ್ಬರಲಾಯಿತು. ಸೊ ಇಬ್ಬರು ಗಗನಯಾತ್ರಿಗಳು ಬಹಳ ಪ್ರಮುಖವಾಗಿರ್ತಾರೆ. ಅಂಡ್ ಇದು ಯಾವ ಭಾಗದಲ್ಲಿ ಬಿತ್ತು ಅಂತ ಕೂಡ ಕೇಳಬಹುದು. ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಗಲ್ಫ್ ಆಫ್ ಮೆಕ್ಸಿಕೋ. ಮುಂಬರುವಂತಹ ಸ್ಲೈಡ್ಗಳಲ್ಲಿ ನಾವು ಗಲ್ಫ್ ಆಫ್ ಮೆಕ್ಸಿಕೋ ಬಗ್ಗೆ ಕೂಡ ಕೆಲವೊಂದಷ್ಟು ಡೀಟೇಲ್ಸ್ ಅನ್ನು ತಿಳ್ಕೊಳ್ತಾ ಹೋಗೋಣ. ಬಟ್ ಈ ಸ್ಲೈಡ್ ಅಲ್ಲಿ ನಾವು ಮಾತಾಡಬೇಕಾಗಿದ್ದು ಈ ಸ್ಪೇಸ್ ಎಕ್ಸ್ ಅನ್ನುವಂತಹ ಸಂಸ್ಥೆಯ ಬಗ್ಗೆ ಅಂಡ್ ಅದೇ ರೀತಿ ಈ ಡ್ರ್ಯಾಗನ್ ಕ್ಯಾಪ್ಸೂಲ್. ನೇರವಾಗಿ ಕೇಳ್ಬಿಡ್ತಾರೆ, ಡ್ರ್ಯಾಗನ್ ಕ್ಯಾಪ್ಸೂಲ್ ಇತ್ತೀಚೆಗಷ್ಟೇ ಬಹಳ ಸುದ್ದಿಯಲ್ಲಿತ್ತು. ಇದು ಕೆಳಗಿನ ಯಾವ ರಂಗಕ್ಕೆ ಸಂಬಂಧಪಟ್ಟಿದೆ ಅಥವಾ ಕೆಳಗಿನ ಯಾವ ಒಂದು ಬಾಹ್ಯಾಕಾಶ ಸಂಸ್ಥೆಗೆ ಸಂಬಂಧಪಟ್ಟಿದೆ ಅಂತ ಹೇಳಿದ್ರೆ ಅದು ಸ್ಪೇಸ್ ಎಕ್ಸ್ಗೆ ಸಂಬಂಧಪಟ್ಟಿರುತ್ತೆ. ಅಲ್ಲಿ ನಾಸಾದ ಇಬ್ಬರು ಕ್ರೂ ಅಂತ ಹೇಳಿದ್ರೆ ಇಬ್ಬರು ಸಿಬ್ಬಂದಿಗಳು ಅಂತ ಹೇಳಿ, ಸೊ ಇಬ್ಬರು ಗಗನಯಾತ್ರಿಗಳು ತೆರಳಿದ್ರು. ಅದು ಕೂಡ ಬಹಳ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ. ಅಂಡ್ ಮತ್ತೊಂದು ಈಸಿಯಾಗಿ ಕೇಳ್ತಕ್ಕಂತಹ ಪ್ರಶ್ನೆ ಅಂತ ಹೇಳಿದ್ರೆ, ಯಾವ ಒಂದು ಉಡಾವಣಾ ವಾಹನದ ಮೂಲಕ ಈ ಡ್ರ್ಯಾಗನ್ ಕ್ಯಾಪ್ಸೂಲ್ ಅನ್ನ ಅಂತರಿಕ್ಷಕ್ಕೆ ಕಳಿಸಲಾಗಿತ್ತು? ಬಾಹ್ಯಾಕಾಶಕ್ಕೆ ಇದೇನು ಕ್ಯಾಪ್ಸೂಲ್ ಹೋಗಿತ್ತು, ಡ್ರ್ಯಾಗನ್ ಕ್ಯಾಪ್ಸೂಲ್, ಅದನ್ನ ಯಾವ ಉಡಾವಣಾ ವಾಹನದ ಮೂಲಕ ಕಳಿಸಿದ್ರು? ನೀವೆಲ್ಲ ಗಮನಿಸಬೇಕು, ಈ ಕ್ಯಾಪ್ಸೂಲ್ ಬಂದ್ಬಿಟ್ಟು ಬಹಳ ಚಿಕ್ಕದಾಗಿ ಕಾಣಿಸ್ತಾ ಇದೆ. ಯೂಶುವಲ್ ಆಗಿ ಕ್ಯಾಪ್ಸೂಲ್ ಮತ್ತು ಸ್ಯಾಟಲೈಟ್ಸ್ಗಳೇನಿರುತ್ತೆ ಇವುಗಳು ತಾವೇ ಸ್ವತಃ ಈ ಬಾಹ್ಯಾಕಾಶಕ್ಕೆ ತೆರಳುವಂತಹ ಸಾಮರ್ಥ್ಯವನ್ನು ಹೊಂದಿರಲ್ಲ. ಅವುಗಳನ್ನ ಬಾಹ್ಯಾಕಾಶಕ್ಕೆ ಕರೆದುಕೊಂಡು ಹೋಗ್ಬಿಟ್ಟು ಅಲ್ಲಿ ಒಂದು ಕಕ್ಷೆ, ಇವಕ್ಕಾಗಿ ಏನೊಂದು ಆರ್ಬಿಟ್ ಇರುತ್ತೆ, ಆ ಆರ್ಬಿಟ್ಗೆ ಕೂರಿಸಿ ಬರ್ತಕ್ಕಂತಹ ಕೆಲಸವನ್ನ ಈ ಲಾಂಚಿಂಗ್ ವೆಹಿಕಲ್ಸ್ ಮಾಡುತ್ತೆ. ಹಿಂದಿನ ಕ್ಲಾಸ್ನಲ್ಲಿ ನಾನು ಬಹಳ ಕ್ಲಿಯರ್ ಆಗಿ ಹೇಳಿದ್ದೇನೆ, ಲಾಂಚಿಂಗ್ ವೆಹಿಕಲ್ ಅಥವಾ ಕನ್ನಡದಲ್ಲಿ ಉಡಾವಣಾ ವಾಹನಗಳು ಅಂತ ಕರಿತೀವಿ. ನಮ್ಮ ಭಾರತದಲ್ಲಿ ಪ್ರಖ್ಯಾತವಾಗಿ TSLV ಮತ್ತು GSLV, ಈಗ ಲೇಟೆಸ್ಟ್ ಆಗಿ GSLV Mark 3 ಅಂತಕ್ಕಂತಹ ಒಂದು ಉಡಾವಣಾ ವಾಹನವನ್ನು ಅಭಿವೃದ್ಧಿಪಡಿಸಲಾಗಿದೆ. ಸುಮಾರು 5 ಟನ್ ಸಾಮರ್ಥ್ಯವನ್ನು ಅದು ಹೊಂದಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಇದು ನಮ್ಮ ಭಾರತೀಯ ಇಸ್ರೋದ ಉಡಾವಣಾ ವಾಹನಗಳು. ಅದೇ ರೀತಿ ನಾಸಾನಕ್ಕಿಂತ ಸ್ಪೇಸ್ ಎಕ್ಸ್ ಅನ್ಬೇಕು, ಬಿಕಾಸ್ ಈ ಸಂಪೂರ್ಣ ಒಂದು ಮಿಷನ್ ಅನ್ನ ಜವಾಬ್ದಾರಿ ಹೊಂದಿದ್ದು ಇದೇ ಸ್ಪೇಸ್ ಎಕ್ಸ್. ಈ ಒಂದು ಏನು ಮಿಷನ್ ಇತ್ತು, ಒಂದು ಏನು ಉದ್ದೇಶ ಇತ್ತು, ಅದನ್ನ ಮಾಡಿದ್ದು ಸ್ಪೇಸ್ ಎಕ್ಸ್. ಸೊ ಸ್ಪೇಸ್ ಎಕ್ಸ್ ಬಂದ್ಬಿಟ್ಟು ಫಾಲ್ಕನ್ 9 ಅನ್ನುವಂತಹ ಒಂದು ರಾಕೆಟ್ ಅನ್ಬಹುದು ಅಥವಾ ಉಡಾವಣಾ ವಾಹನ, ಲಾಂಚಿಂಗ್ ವೆಹಿಕಲ್, ಯಾವುದೇ ಒಂದು ಶಬ್ದವನ್ನು ಬಳಸಬಹುದು. ಸೊ ಫಾಲ್ಕನ್ 9 ಅನ್ನು ಅದು ಬಳಸಿತ್ತು. ಸೊ ಸ್ವಲ್ಪ ಟ್ವಿಸ್ಟ್ ಮಾಡಿಬಿಟ್ಟು ಅವರು ಪ್ರಶ್ನೆ ಕೇಳಬೇಕು ಅಂತ ಹೇಳಿದ್ರೆ ನಿಮಗೆ ಕಂಪನಿಯ ಹೆಸರು ಕೇಳಲ್ಲ, ಕಂಪನಿಯ ದೇಶವನ್ನು ಕೂಡ ಕೇಳಲ್ಲ, ಅದೇ ರೀತಿಯ ಕ್ಯಾಪ್ಸೂಲ್ನ ಹೆಸರು ಡ್ರ್ಯಾಗನ್ ಕ್ಯಾಪ್ಸೂಲ್ನು ಕೇಳಲ್ಲ. ನೇರವಾಗಿ ಆ ಕ್ಯಾಪ್ಸೂಲ್ನ ಹೊತ್ತೊಯ್ದಂತಹ ಉಡಾವಣಾ ವಾಹನ ಯಾವುದು ಅಂತ ಕೇಳ್ತಾರೆ. ಅದಕ್ಕೆ ಸರಿಯಾದ ಉತ್ತರ ಫಾಲ್ಕನ್ 9 ಆಗಿರುತ್ತೆ. ತುಂಬಾ ಇಂಪಾರ್ಟೆಂಟ್. ಅದೇ ರೀತಿ ನಮ್ಮ ಇಂಡಿಯಾದ PSLV GSLV ಹೇಳಿದ್ದೇನೆ. ಅಂಡ್ ಹಿಂದಿನ ಕ್ಲಾಸ್ಗಳಲ್ಲಿ ಅರಿಯೇನ್ 5 ಅಂತಕ್ಕಂತಹ ಒಂದು ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಅವರ ಒಂದು ಉಡಾವಣಾ ವಾಹನದ ಬಗ್ಗೆ ಕೂಡ ಹೇಳಿದ್ದೇನೆ. ಅಂಡ್ ಪ್ರಸಕ್ತವಾಗಿ ನಾಸಾ ಬಳಿ ಕೂಡ ಅಟ್ಲಾಸ್ ಅಂತಕ್ಕಂತಹ ಒಂದು ಉಡಾವಣಾ ವಾಹನ ಇದೆ. ಅದು ಕೂಡ ಜಸ್ಟ್ ನಿಮಗೆ ಗೊತ್ತಿರಬೇಕಾಗುತ್ತೆ. ಅಟ್ಲಾಸ್ ಇರಬಹುದು, ಫಾಲ್ಕನ್ 9 ಇರಬಹುದು, ಅದೇ ರೀತಿ GSLV, PSLV, ಏರಿಯನ್, ಇವೆಲ್ಲವೂ ಕೂಡ ಎಕ್ಸಾಂಪಲ್ಸ್ ಆಫ್ ರಾಕೆಟ್ಸ್ ಅಥವಾ ಎಕ್ಸಾಂಪಲ್ಸ್ ಆಫ್ ಲಾಂಚಿಂಗ್ ವೆಹಿಕಲ್ಸ್. ಅದನ್ನು ಕೂಡ ಪರೀಕ್ಷೆಯಲ್ಲಿ ಕೆಲವೊಮ್ಮೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ಅಂಡ್ ಅದನ್ನೆಲ್ಲ ನೋಟ್ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ಅಂಡ್ ಅದೇ ರೀತಿ ನಾವು ನೆಕ್ಸ್ಟ್ ಸ್ಲೈಡ್ ನತ್ತ ಮೂವ್ ಆಗೋಣ. ಈ ಆರ್ಟಿಕಲ್ನಲ್ಲಿ ಹೈಲೈಟ್ ಆಗಿರತಕ್ಕಂತಹ ಕೆಲವೊಂದು ಪಾಯಿಂಟ್ಸ್ಗಳನ್ನು ನಾನು ಇಲ್ಲಿ ನೋಟ್ ಡೌನ್ ಮಾಡಿದ್ದೇನೆ. ಅವುಗಳ ಬಗ್ಗೆ ಡೀಟೇಲ್ಸ್ನ ತಿಳ್ಕೊಳ್ತಾ ಹೋಗೋಣ. ಸೊ ನಾನು ಈಗ ಈ ಒಂದು 5 ವಿಚಾರಗಳ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಆಲ್ರೆಡಿ ನಿಮಗೆ ಸ್ಪೇಸ್ ಎಕ್ಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ತಿಳಿಸ್ಕೊಟ್ಟಿದ್ದೀನಿ. ಅಂಡ್ ಸ್ಪೇಸ್ ಎಕ್ಸ್ ಜೊತೆಗೆ ಫಾಲ್ಕನ್ 9 ಬಗ್ಗೆ ಕೂಡ ಹೇಳಿದ್ದೇನೆ. ಫಾಲ್ಕನ್ ಏನೊಂದು ರಾಕೆಟ್ ಅಥವಾ ಲಾಂಚಿಂಗ್ ವೆಹಿಕಲ್. ಅಂಡ್ ಈಗ ನಾವು ಎಲಾನ್ ಮಸ್ಕ್ ಅವ್ರ ಬಗ್ಗೆ ಮಾತಾಡಬೇಕಾಗುತ್ತೆ. ಎಲಾನ್ ಮಸ್ಕ್ ಅಂದ ತಕ್ಷಣ ಬಹಳಷ್ಟು ಜನ ನಿಮ್ಮಲ್ಲಿ ಕೇಳಿರಬಹುದು, ಬಿಕಾಸ್ ಇವರು ಒಬ್ಬ ಬಿಸ್ನೆಸ್ ಮೆನ್ ಅಥವಾ ಒಬ್ಬ ಉದ್ಯಮಿ ಆದರೂ ಕೂಡ ಇವರು ಸಾಕಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ಆಕ್ಟಿವ್ ಆಗಿದ್ದಾರೆ. ಅಂಡ್ ಹಾಗಾಗಿ ಇವರು ಒಬ್ಬ ಸೆಲೆಬ್ರಿಟಿ ಅಂತಾನೆ ಕರೆಸ್ಕೊಳ್ತಾರೆ. ಅವರು ಯಾವುದೇ ಒಂದು ಸಿನಿಮಾ ನಟರು ಆಗಿಲ್ಲ, ಒಬ್ಬ ಸ್ಪೋರ್ಟ್ಸ್ ಪರ್ಸನ್ ಕೂಡ ಆಗಿಲ್ಲ, ಬಟ್ ಆದರೂ ಕೂಡ ಸೆಲೆಬ್ರಿಟಿ ಇರಬೇಕಾದಂತಹ ಒಂದು ಚಾರ್ಮನ್ನು ಅವರು ಹೊಂದಿದ್ದಾರೆ. ಅಂಡ್ ಈ ಭಾಗದಲ್ಲಿ ಕಾಣಿಸ್ತಾ ಇರಬಹುದು. ಎಲಾನ್ ಮಸ್ಕ್ ಯಾಕೆ ಇವರು ಇಷ್ಟೊಂದು ಫೇಮಸ್ ಅಂತ ಹೇಳಿದ್ರೆ, ಮಾಮೂಲಿ ಸಂಪ್ರದಾಯಸ್ಥ ಉದ್ಯಮಿಗಳು ಕೇವಲ ಹಣವನ್ನ ಮಾಡುವ ಬಗ್ಗೆ ಚಿಂತನೆ ಮಾಡ್ತಾರೆ, ಬಟ್ ಇವರು ತಮ್ಮ ವಿನೂತನವಾದಂತಹ ಬಿಸ್ನೆಸ್ ಐಡಿಯಾಸ್ಗಳಿಂದ ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. ಯಾವ ರೀತಿ ನಮ್ಮ ಭಾರತದಲ್ಲಿ ಮಹೀಂದ್ರಾ ಕಂಪನಿಯ ಆನಂದ್ ಮಹೀಂದ್ರಾ ಇದ್ದಾರೋ ಅವರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಆಕ್ಟಿವ್ ಆಗಿರ್ತಾರೆ ಮತ್ತು ಈ ಹೊಸ ಐಡಿಯಾಗಳನ್ನು, ಇನೋವೇಟಿವ್ ಐಡಿಯಾಗಳನ್ನು ಪ್ರೋತ್ಸಾಹಿಸ್ತಕ್ಕಂತಹ ಕೆಲಸವನ್ನು ಮಾಡ್ತಾರೆ. ಇದೇ ರೀತಿ ಅಮೆರಿಕಾದ ಎಲಾನ್ ಮಸ್ಕ್ ಅವರು ಇಂತಹದ್ದೇ ಕೆಲಸವನ್ನು ಮಾಡ್ತಾರೆ. ನಿಮಗೆಲ್ಲ ಗೊತ್ತಿರಬಹುದು, ಒಂದು ಪ್ರತಿಷ್ಠಿತ ಕಾರ್ ಕಂಪನಿ ಇದೆ ಟೆಸ್ಲಾ ಅಂತ ಹೇಳಿ. ಆ ಟೆಸ್ಲಾ ಕಂಪನಿಯ ಮುಖ್ಯಸ್ಥರು ಕೂಡ ಎಲಾನ್ ಮಸ್ಕ್ ಆಗಿದ್ದಾರೆ. ಅಂಡ್ ಅದೇ ರೀತಿ ಈಗೇನು ನಾನು ಸ್ಪೇಸ್ ಎಕ್ಸ್ ಬಗ್ಗೆ ಮಾತಾಡಿದೆ, ಆ ಸ್ಪೇಸ್ ಎಕ್ಸ್ನ ಮಾಲೀಕರು ಕೂಡ ಎಲಾನ್ ಮಸ್ಕ್ ಅವರಾಗಿದ್ದಾರೆ. ನೋಡಬಹುದು ನೀವು, ಈ ಸ್ಪೇಸ್ ಬಾಹ್ಯಾಕಾಶ ಒಂದು ಸಂಶೋಧನೆ ಏನಿದೆ ಅದನ್ನು ಕೂಡ ವಾಣಿಜ್ಯ ಉದ್ದೇಶದಿಂದ ಈ ಟೂರಿಸಂ ಅಥವಾ ಪ್ರವಾಸೋದ್ಯಮ ದೃಷ್ಟಿಯಿಂದ ಬಳಸ್ಕೋಬಹುದು ಅನ್ನುವಂತಹ ಒಂದು ಪ್ಲಾನ್ ಅನ್ನ ಎಲಾನ್ ಮಸ್ಕ್ ಅವರೇ ಹೊರಗೆ ತಂದಿದ್ದಾರೆ. ಅಂಡ್ ಅಷ್ಟೇ ಅಲ್ಲ, ಅಮೆರಿಕದ ಒಂದು ಪ್ರಖ್ಯಾತ ಕನ್ಸ್ಟ್ರಕ್ಷನ್ ಕಂಪನಿ ಆಗಿರತಕ್ಕಂತಹ ದ ಬೋರಿಂಗ್ ಕಂಪನಿ ಅನ್ನುವಂತಹ ಒಂದು ಕಂಪನಿಯನ್ನು ಕೂಡ ಇವರು ಹುಟ್ಟಾಕಿದ್ದಾರೆ. ಸೊ ಹೀಗೆ ಸಾಕಷ್ಟು ವಿನೂತನವಾದಂತಹ ಕಂಪನಿಗಳ ಒಡೆಯ ಕೂಡ ಆಗಿದ್ದಾರೆ. ಸೊ ಟೆಸ್ಲಾ ಕಂಪನಿ ಮತ್ತು ಸ್ಪೇಸ್ ಎಕ್ಸ್ ಅಂಡ್ ದ ಬೋರಿಂಗ್ ಕಂಪನಿ ಬಹಳ ಪ್ರಸಿದ್ಧವಾಗಿರ್ತವೆ.
ಸೊ ಹಾಗಾಗಿ ಇವರ ಬಗ್ಗೆ ಎಷ್ಟು ಡೀಟೇಲ್ಸ್ನ ನೀವು ನೋಡೋದು ಮಾಡ್ಕೊಳ್ಳಬೇಕಾಗುತ್ತೆ. ಪ್ರಪಂಚದ ಅತ್ಯಂತ ಶ್ರೀಮಂತ ವ್ಯಕ್ತಿಗಳ ಪಟ್ಟಿಯಲ್ಲಿ ಇವರು ಕೂಡ ಕಾಣಕ್ಕೆ ಸಿಗ್ತಾರೆ, ಎಲಾನ್ ಮಸ್ಕ್. ಆ್ಯಂಡ್ ಮೂಲತಃ ಇವರು ಸೌತ್ ಆಫ್ರಿಕಾದಲ್ಲಿ ಜನಿಸಿದ್ದು. ಇವರ ತಂದೆ ತಾಯಿಗಳು ಬಂದ್ಬಿಟ್ಟು ಸೌತ್ ಆಫ್ರಿಕಾ ಮತ್ತು ಕೆನಡಾದವರು. ಆ್ಯಂಡ್ ಅದಾದ ನಂತರ ಅವರು ಶಿಕ್ಷಣಕ್ಕಾಗಿ ಅಮೆರಿಕಕ್ಕೆ ಬಂದು ಈಗ ಅಮೆರಿಕದಲ್ಲೇ ನೆಲೆಸಿದ್ದಾರೆ. ಆ್ಯಂಡ್ ಅಮೆರಿಕಾದ ಕ್ಯಾಲಿಫೋರ್ನಿಯಾದಲ್ಲಿ ಇವರ ಕಂಪನಿಗಳ ವಿವಿಧ ಕೇಂದ್ರ ಕಚೇರಿಗಳು ಕೂಡ ಕಂಡುಬರುತ್ತೆ. ಆ್ಯಂಡ್ ಇದು ಕೂಡ ಎಕ್ಸಾಮ್ ದೃಷ್ಟಿಯಿಂದ ಪ್ರಮುಖವಾದಂತಹ ಡೀಟೇಲ್ಸ್ ಆಗಬಹುದು. ಆ್ಯಂಡ್ ಈ ಭಾಗದಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂತಹ ಇಂಟರ್ನ್ಯಾಷನಲ್ ಸ್ಪೇಸ್ ಸೆಂಟರ್ ಬಗ್ಗೆ ನೋಡ್ತಾ ಇದ್ದೀರಾ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ. ಯಾವುದೇ ಒಂದು ದೇಶ ಬಾಹ್ಯಾಕಾಶಕ್ಕೆ ತನ್ನ ಒಂದು ಮಿಷನನ್ನು ಒಂದು ಇದನ್ನು ಕಳಿಸ್ತು ಅಂತ ಹೇಳಿದ್ರೆ ನೀವು ಯೂಶುವಲ್ ಆಗಿ ಈ ಇಂಟರ್ನ್ಯಾಷನಲ್ ಸ್ಪೇಸ್ ಸೆಂಟರ್ ಅದನ್ನು ಶಾರ್ಟ್ ಆಗಿ ISS ಅಂತ ಕರೆಯಲಾಗುತ್ತೆ, ಅಥವಾ ಕನ್ನಡದಲ್ಲಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ. ಇದ್ರ ಬಗ್ಗೆ ಕೇಳಿಸ್ಕೊಂತಾನೆ ಇರ್ತೀರಾ. ನೋಡಿ, ಬೇಸಿಕಲಿ 1998ನೇ ಇಸ್ವಿಯಲ್ಲಿ ಇದನ್ನು ಸ್ಥಾಪನೆ ಮಾಡಲಾಯಿತು. ಪ್ರಪಂಚದ 5 ಪ್ರಮುಖ ದೇಶಗಳ ಬಾಹ್ಯಾಕಾಶ ಸಂಸ್ಥೆಗಳು ಒಟ್ಟಾಗ್ಬಿಟ್ಟು ಈ ಇಂಟರ್ನ್ಯಾಷನಲ್ ಸ್ಪೇಸ್ ಸೆಂಟರ್ನ ಅಭಿವೃದ್ಧಿ ಪಡಿಸಿದ್ದಾವೆ. ನೀವು ಈ ಒಂದು ಕಂಟೆಂಟನ್ನು MCQs ನೇರವಾಗಿ ಪರೀಕ್ಷೆಯಲ್ಲಿ ಪ್ರಶ್ನೆಯನ್ನಾಗಿ ಕೇಳಬಹುದು, ಅಥವಾ ನೀವು ನಿಮ್ಮ ಎಸ್ಸೆಗಳಲ್ಲಿ ಅಥವಾ ಡಿಸ್ಕ್ರಿಪ್ಟಿವ್ ಆನ್ಸರ್ಸ್ಗಳಲ್ಲಿ ಇನ್ಕ್ಲೂಡ್ ಮಾಡ್ಕೋಬಹುದು. ನೀವು ನಿಮ್ಮ ಆಂಬಿಷನ್ಸನ್ನು ತುಂಬ ದೊಡ್ಡದಾಗಿ ಇಟ್ಕೋಬೇಕಾಗುತ್ತೆ. ಡೋಂಟ್ ಲಿಮಿಟ್ ಯುವರ್ ಸೆಲ್ಫ್ಸ್ ಕೇವಲ PC, SDA ಇಷ್ಟಕ್ಕೆ ಲಿಮಿಟ್ ಆಗಬೇಡಿ. ದೊಡ್ಡ ಎಕ್ಸಾಮ್ಸ್ಗಳತ್ತೂ ಕೂಡ ನೀವು ಚಿತ್ತವನ್ನು ಹರಿಸಬೇಕಾಗುತ್ತೆ. ಆ್ಯಂಡ್ ದೊಡ್ಡ ಎಕ್ಸಾಮ್ಸ್ ಬರೀತೀರಾ ಅಂತ ಹೇಳಿದ್ರೆ ಖಂಡಿತ ಈ ಡಿಸ್ಕ್ರಿಪ್ಟಿವ್ ಆನ್ಸರ್ಸ್ ನಿಮಗೆ ಗೊತ್ತಿರಬೇಕಾಗುತ್ತೆ. ಕೇವಲ MCQ ಒಂದು ಎಸ್ ಆರ್ ನೋ ಟೈಪ್ ಆಫ್ ಆನ್ಸರ್ಸ್ ಅನ್ನು ತಿಳ್ಕೊಳ್ತಾ ಹೋದ್ರೆ ಸಾಕಾಗಲ್ಲ, ಆ ಒಂದು ಕಂಟೆಂಟ್ ಗೊತ್ತಿರಬೇಕಾಗುತ್ತೆ. ಸೊ ಹಾಗಾಗಿ ಇಂಟರ್ನ್ಯಾಷನಲ್ ಸ್ಪೇಸ್ ಸೆಂಟರ್ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಇದ್ದೀನಿ. 1998 ಇದನ್ನು ಎಸ್ಟಾಬ್ಲಿಷ್ ಮಾಡಲಾಗುತ್ತೆ. ಇದರಲ್ಲಿ ಲೀಡಿಂಗ್ 5 ದೇಶಗಳು ಇದರ ಸ್ಥಾಪಕರಾಗಿದ್ದಾರೆ. ಅವರು ಬಂದ್ಬಿಟ್ಟು ಒಂದು ಅಮೆರಿಕಾದ ನಾಸಾ, ಮತ್ತೊಂದು ಯುರೋಪಿಯನ್ ಸ್ಪೇಸ್ ಏಜೆನ್ಸಿ, ಅದೇ ರೀತಿ ರಷ್ಯಾದ ರೋಸ್ಕೋಸ್ಮೋಸ್. ನೋಡಿ, ನಿಮಗಿಲ್ಲಿ ಕೇವಲ ISS ಹುಟ್ಟು ಹಾಕಿದಂತಹ ಇಂಟರ್ನ್ಯಾಷನಲ್ ಸ್ಪೇಸ್ ಸೆಂಟರ್ನ ಹುಟ್ಟು ಹಾಕದಂತಹ ದೇಶಗಳು ಮಾತ್ರ ಗೊತ್ತಾಗ್ತಿಲ್ಲ, ಬದಲಾಗಿ ಆ ದೇಶಗಳ ಬಾಹ್ಯಾಕಾಶ ಸಂಸ್ಥೆಗಳು ಗೊತ್ತಾಗ್ತಾ ಇದ್ದಾವೆ, ಈ ಸ್ಪೇಸ್ ಆರ್ಗನೈಸೇಷನ್ಸ್ಗಳು ಗೊತ್ತಾಗ್ತಾ ಇದ್ದಾವೆ. ಆ್ಯಂಡ್ ಹಾಗಾಗಿ ಪರೀಕ್ಷೆಯಲ್ಲಿ ಕೆಲವೊಮ್ಮೆ ಹಲವರು ಬರೀ ಕೇಳಿದ್ದಾರೆ, ಅಮೆರಿಕಾದ ಸ್ಪೇಸ್ ಏಜೆನ್ಸಿಗೆ ಏನು ಕರೀತಾರೆ, ರಷ್ಯಾದ ಸ್ಪೇಸ್ ಏಜೆನ್ಸಿಗೆ ಏನು ಕರೀತಾರೆ. ಸೊ ಹಾಗಾಗಿ ಅಮೆರಿಕಾದ ನಾಸಾ, ಯುರೋಪಿಯನ್ ಸ್ಪೇಸ್ ಏಜೆನ್ಸಿ, ರಷ್ಯಾದ ರೋಸ್ಕೋಸ್ಮೋಸ್, ಅದೇ ರೀತಿ ಜಪಾನ್ನ ಜಕ್ಸಾ, ಇದನ್ನು ಕೂಡ ಹಲವರು ಬಾರಿ ಕೇಳಿಬಿಟ್ಟಿದ್ದಾರೆ. ಜಪಾನ್ನ ಬಾಹ್ಯಾಕಾಶ ಸಂಸ್ಥೆಯ ಹೆಸರೇನು ಅಂತ ಕೇಳಿದ್ರೆ ಜಕ್ಸಾ ಅಂತ ಹೇಳಬೇಕಾಗುತ್ತೆ, ಜಪಾನ್ ಎಕ್ಸ್ಪ್ಲೋರೇಟರಿ ಏಜೆನ್ಸಿ ಅಂತ ಹೇಳಿ. ಆ್ಯಂಡ್ ಅದೇ ರೀತಿ ಕೆನಡಾದ CSA, ಕೆನಡಿಯನ್ ಸ್ಪೇಸ್ ಏಜೆನ್ಸಿ. ಈ 5 ಸಂಸ್ಥೆಗಳು ಸೇರ್ಕೊಂಡ್ಬಿಟ್ಟು 1998ನಲ್ಲಿ ಈ ಇಂಟರ್ನ್ಯಾಷನಲ್ ಸ್ಪೇಸ್ ಸೆಂಟರ್ಗಳನ್ನ ಹುಟ್ಟಾಕಿದ್ದಾವೆ. ಆ್ಯಂಡ್ ಅವರೆಲ್ಲರೂ ಕೂಡ ಒಟ್ಟಾಗ್ಬಿಟ್ಟು ಈ ISSನ ಒಂದು ಮೇಂಟೆನೆನ್ಸನ್ನು ನಿರ್ವಹಣೆಯನ್ನು ಮಾಡ್ತಿದ್ದಾರೆ. ಆ್ಯಂಡ್ ಈ ದೇಶಗಳ ಯಾವುದೇ ಗಗನಯಾತ್ರಿಗಳು ಬಾಹ್ಯಾಕಾಶ ಯಾತ್ರೆಗೆ ಹೋದ್ರು ಅಂತ ಹೇಳಿದ್ರೆ ಅಲ್ಲೇನಾದರೂ ಸಂಶೋಧನೆಯನ್ನು ಮಾಡಬೇಕು, ರಿಸರ್ಚನ್ನು ಮಾಡಬೇಕು ಅಂತ ಹೇಳಿದ್ರೆ ಈ ಇಂಟರ್ನ್ಯಾಷನಲ್ ಸ್ಪೇಸ್ ಸೆಂಟರ್ನ ಒಂದು ಸ್ಥಳವನ್ನು ಅವರು ಬಳಕೆ ಮಾಡ್ಕೊಳ್ತಾರೆ. ನೋಡಿ, ಬಹಳ ಜನ ಏನು ತಿಳ್ಕೊಂಡಿರ್ತಾರೆ, ಇದು ಯಾವುದೋ ಬಸ್ ಸ್ಟಾಪ್ ಥರ ಅಥವಾ ರೈಲ್ವೆ ಸ್ಟೇಷನ್ ಥರ ಒಂದು ಸ್ಟೇಷನ್ ಅನ್ಕೋತಾರೆ. ಖಂಡಿತ ಸ್ಟೇಷನ್ ಆ ರೀತಿ ಇರಲ್ಲ. ಇದು ಕೇವಲ ಅವರಿಗೆ ಬೇಕಾದಂತಹ ಫೆಸಿಲಿಟೀಸ್ಗಳಿರುತ್ತೆ. ಆ್ಯಂಡ್ ನಿಮಗೆ ಒಂದು ವಿಷಯ ನೆನಪಿರಬೇಕು, ಇದು ಭೂಮಿಯ ಸುತ್ತ ಭಾರಿ ವೇಗದಲ್ಲಿ ಸುತ್ತಾ ಇರುತ್ತೆ. ನಿಮ್ಮಲ್ಲಿ ಬಹಳ ಜನ ಕೇಳಬಹುದು, ಯಾಕೆ ಅದು ಭೂಮಿಯ ಸುತ್ತ ಸುತ್ತಬೇಕು, ಕೇವಲ ಅಲ್ಲೇ ಸ್ಟೇಷನರಿ ಆಗಿರಬಹುದಲ್ಲ, ಅದು ಆರಾಮಾಗಿ ಅಲ್ಲೇ ನಿಂತಿತ್ತು ಅಂತ ಹೇಳಿದ್ರೆ ಅಲ್ಲಿಗೆ ತೆರಳತಕ್ಕಂತಹ ಗಗನಯಾತ್ರಿಗಳು ಭೂಮಿಯ ಪರಿಚಲನೆಯನ್ನು ಗಮನಿಸಬಹುದು, ಬಹಳ ಈಸಿಯಾಗಿ ಸಂಶೋಧನೆಯನ್ನು ಕೈಗೊಳ್ಳಬಹುದು. ಬಟ್ ಒಂದು ಮಾತು ನೆನ್ಪಿಟ್ಕೊಳ್ಳಿ, ಭೂಮಿಗೆ ಅಪಾರ ಪ್ರಮಾಣದ ಗ್ರಾವಿಟೇಷನ್ ಪವರ್ ಇದೆ. ಗ್ರಾವಿಟೇಷನ್ ಪವರ್ ಬಗ್ಗೆ ಎಲ್ಲರೂ ಕೂಡ ಕೇಳಿರ್ತೀರಾ. ಗುರುತ್ವಾಕರ್ಷಣ ಶಕ್ತಿ ಭೂಮಿಗೆ ಅಪಾರ ಪ್ರಮಾಣದಲ್ಲಿದೆ. ಸೊ ಒಂದು ಪಕ್ಷದಲ್ಲಿ ಈ ಇಂಟರ್ನ್ಯಾಷನಲ್ ಸ್ಪೇಸ್ ಸೆಂಟರ್ ಅಲ್ಲಿ ಸ್ತಬ್ಧವಾಗಿ ನಿಂತಿತ್ತು, ಸ್ಟೇಷನರಿಯಾಗಿ ನಿಂತಿತ್ತು ಅಂತ ಹೇಳಿದ್ರೆ ಭೂಮಿಯ ಗುರುತ್ವಾಕರ್ಷಣದ ಬಲಕ್ಕೆ ಒಳಗಾಗ್ಬಿಟ್ಟು ಅದು ಭೂಮಿಯ ಬಳಿ ಆಕರ್ಷಿತವಾಗ್ತಿತ್ತು, ಸೊ ಅಟ್ರಾಕ್ಟ್ ಆಗ್ತಿತ್ತು. ಅದನ್ನು ತಪ್ಪಿಸುವಂತಹ ದೃಷ್ಟಿಯಿಂದ ಬಹಳ ವೇಗದ ಒಂದು ಚಲನೆಯನ್ನು ಅದು ಕೊಡಲಾಗಿದೆ. ಅದಕ್ಕೂ ಕೂಡ ಒಂದು ತನ್ನದಂತಹ ಕಕ್ಷೆ ಇದೆ. ಭೂಮಿಯ ಸುತ್ತ ಆಗಿರಬಹುದು ಅಥವಾ ಯಾವುದೇ ಗ್ರಹದ ಸುತ್ತಲೂ, ಅದು ಉಪಗ್ರಹಗಳಿರಬಹುದು ಅಥವಾ ಸ್ವಾಭಾವಿಕ ಉಪಗ್ರಹಗಳು, ನ್ಯಾಚುರಲ್ ಸ್ಯಾಟಲೈಟ್ಸ್ ಅಥವಾ ಮ್ಯಾನ್ಮೇಡ್ ಸ್ಯಾಟಲೈಟ್ಸ್, ಯಾವುದೇ ಒಂದು ಆಬ್ಜೆಕ್ಟ್ ಅಲ್ಲಿ ಸುತ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ತನ್ನದೇ ಆದಂತಹ ಒಂದು ಆರ್ಬಿಟ್ ಇರುತ್ತೆ. ಅದನ್ನು ನಾವು ಕನ್ನಡದಲ್ಲಿ ಕಕ್ಷೆ ಅಂತ ಕರಿತೀವಿ. ಸೊ ಏನೋ ಆ ಒಂದು ವೃತ್ತಾಕಾರ ಅಥವಾ ಒಂದು ಎಲಿಪ್ಟಿಕಲ್ ಶೇಪ್ ಇರುತ್ತೆ, ಅದನ್ನು ಕಕ್ಷೆ ಅಂತ ಕರಿತೀವಿ. ಆ್ಯಂಡ್ ಈ ಇಂಟರ್ನ್ಯಾಷನಲ್ ಸ್ಪೇಸ್ ಸೆಂಟರ್ ಯಾವ ಕಕ್ಷೆಯಲ್ಲಿದೆಯಪ್ಪ ಅಂತ ಹೇಳಿದ್ರೆ ಸುಮಾರು 400 ಕಿಲೋಮೀಟರ್ ಎತ್ತರದ ಕಕ್ಷೆಯಲ್ಲಿದೆ. ಸೊ ಭೂಮಿಯಿಂದ ಇದರ ಡಿಸ್ಟೆನ್ಸ್ ಕೇಳಿದ್ರೆ ನೀವು 400 ಕಿಲೋಮೀಟರ್ಸ್ ಆಗುತ್ತೆ. 400 ಕಿಲೋಮೀಟರ್ ಎತ್ತರದ ಒಂದು ಕಕ್ಷೆಯಲ್ಲಿ ತಿರುಗ್ತಾ ಇರುತ್ತೆ. ಆ್ಯಂಡ್ ಅಷ್ಟೇ ಅಲ್ಲ, ಅದು ಸುಮಾರು 27,000 ಕಿಲೋಮೀಟರ್ಗಿಂತಲೂ ಹೆಚ್ಚಿನ ವೇಗ, ಪ್ರತಿ ಗಂಟೆಗೆ 27,000 ಕಿಲೋಮೀಟರ್, 27,000 ಕಿಲೋಮೀಟರ್ಸ್ ಪರ್ ಅವರ್ ವೇಗದಲ್ಲಿ, ಅದಕ್ಕಿಂತ ಸ್ವಲ್ಪ ಜಾಸ್ತಿಯ ವೇಗದಲ್ಲಿ ಅದು ಭೂಮಿಯನ್ನು ಸುತ್ತಾ ಇರುತ್ತೆ ಅಥವಾ ಪರಿಭ್ರಮಣೆ ಮಾಡ್ತಾ ಇರುತ್ತೆ. ಅದನ್ನು ನಾವು ಇಂಗ್ಲೀಷ್ನಲ್ಲಿ ರೆವಲ್ಯೂಷನ್ ಅಂತ ಕರಿತೀವಿ. ರೊಟೇಷನ್ ಮತ್ತು ರೆವಲ್ಯೂಷನ್ ಬಗ್ಗೆ ನಿಮಗೆ ಗೊತ್ತಿರಬೇಕಾಗುತ್ತೆ. ತನ್ನ ಸುತ್ತ ತಾನೇ ಸುತ್ತೋದನ್ನ ರೊಟೇಷನ್ ಅಂತ ಕರೆದ್ರೆ, ಯಾವುದೋ ಒಂದು ಗ್ರಹದ ಸುತ್ತಲೂ ಸುತ್ತೋದನ್ನು ನಾವು ರೆವಲ್ಯೂಷನ್ ಅಂತ ಕರಿತೀವಿ. ಪರಿಭ್ರಮಣೆ ಅಥವಾ ಒಂದು ಸುತ್ತುವುದು ವೃತ್ತಾಕಾರದಲ್ಲಿ ಅಥವಾ ಎಲಿಪ್ಟಿಕಲ್ ಆರ್ಬಿಟ್ನಲ್ಲಿ ಅಂತ ಕರಿಬಹುದು. ಸೊ 27,000 ಕಿಲೋಮೀಟರ್ ಪರ್ ಅವರ್. ಯಾಕೆ ಎಷ್ಟೊಂದು ಸ್ಪೀಡಲ್ಲಿ ಇಟ್ಟಿರ್ತಾರೆ ಅಂತ ಹೇಳಿದ್ರೆ ಸ್ವಲ್ಪ ಅದು ಸ್ಲೋ ಆಯಿತು ಅಂತ ಹೇಳಿದ್ರು ಕೂಡ ಭೂಮಿ ಅದನ್ನು ತನ್ನತ್ತ ಆಕರ್ಷಿಸಿಕೊಳ್ಳುತ್ತೆ.
ಆ್ಯಂಡ್ ಅದರ ಆರ್ಬಿಟನ್ ಕೂಡ ಹಲವಾರು ಬಾರಿ ಪರೀಕ್ಷೆಯಲ್ಲಿ ಕೇಳಿದ್ದಾರೆ. 400 ಕಿಲೋಮೀಟರ್ ಎತ್ತರದಲ್ಲಿ ಅದು ನಿಮಗೆ ಕಾಣಕ್ಕೆ ಸಿಗುತ್ತೆ. ಆ್ಯಂಡ್ ನಾನು ಆಗಲೇ ಹೇಳಿದಂತಹ 5 ದೇಶಗಳು ಇದರ ಸಂಸ್ಥಾಪಕರಾಗಿದ್ದಾವೆ. ಆ್ಯಂಡ್ ಹಾಗೆ ನೋಡಿದ್ರೆ ಪ್ರತಿ 93 ನಿಮಿಷಕ್ಕೊಮ್ಮೆ ಅದು ಭೂಮಿಯನ್ನು ಸುತ್ತಬಿಡುತ್ತೆ. ಎಷ್ಟು ಫಾಸ್ಟಾಗಿ ತಿರುಗುತ್ತಪ್ಪ ಅಂತ ಹೇಳಿದ್ರೆ ಎವ್ರಿ 93 ಮಿನಿಟ್ಸಲ್ಲಿ ಅದು ಭೂಮಿಯ ಸುತ್ತಲೂ ಒಂದು ಸುತ್ತು ಬರುತ್ತೆ. ಆ್ಯಂಡ್ ಹಾಗಾಗಿ ಪ್ರತಿದಿನಕ್ಕೆ 15ಕ್ಕಿಂತಲೂ ಜಾಸ್ತಿ ರೌಂಡ್ಸನ್ನು ಅದು ಭೂಮಿಯ ಸುತ್ತ ಹಾಕುತ್ತೆ. ಸೊ ಇದು ಇಂಟರ್ನ್ಯಾಷನಲ್ ಸ್ಪೇಸ್ ಸೆಂಟರ್. ಆ್ಯಂಡ್ ಅಲ್ಲಿ ಸಂಶೋಧನಾ ಒಂದು ಪರ್ಪಸ್ಸಿಂದ ಅದನ್ನು ಬಳಸ್ಕೊಳ್ಳಲಾಗುತ್ತೆ. ಆ್ಯಂಡ್ ಕೆಳಭಾಗದಲ್ಲಿ ಗಲ್ಫ್ ಆಫ್ ಮೆಕ್ಸಿಕೋ ಅಂತ ನೀವು ಒಂದು ಕಂಟೆಂಟನ್ನು ನೋಡ್ತಾ ಇದ್ದೀರಾ. ಜಿಯೋಗ್ರಫಿ ದೃಷ್ಟಿಯಿಂದ ಬಹಳ ಪ್ರಮುಖವಾಗುತ್ತೆ. ನೋಡಿ, ನಾವು ಕೇವಲ ಒಂದು ಇವತ್ತಿನ ಕರೆಂಟ್ ಅಫೇರ್ಸ್ ಆರ್ಟಿಕಲ್ನ ತೆಗೆದುಕೊಂಡ್ಬಿಟ್ಟು, ಇವತ್ತಿನ ನ್ಯೂಸ್ ಪೇಪರ್ ಕಟ್ಟಿಂಗನ್ನು ತೆಗೆದುಕೊಂಡ್ಬಿಟ್ಟು ನಾವು ಬಿಸ್ನೆಸ್ ದೃಷ್ಟಿಯಿಂದ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ನೋಡಿದ್ವಿ. ಬಾಹ್ಯಾಕಾಶದ ದೃಷ್ಟಿಯಿಂದ, ರಾಕೆಟ್ಸ್ನ ದೃಷ್ಟಿಯಿಂದ ಒಂದಷ್ಟು ಪಾಯಿಂಟ್ಸನ್ನು ನೋಡಿದ್ವಿ. ಅದೇ ರೀತಿ ಸ್ಟ್ಯಾಟಿಕ್ ಜಿಕೆ, ಇಂಟರ್ನ್ಯಾಷನಲ್ ಸ್ಪೇಸ್ ಸೆಂಟರ್ ಸ್ಟ್ಯಾಟಿಕ್ ಜಿಕೆ ಆಗುತ್ತೆ, ಆ ಒಂದು ಡೀಟೇಲ್ಸನ್ನು ಕೂಡ ನೋಡಿದ್ವಿ. ಆ್ಯಂಡ್ ಬೈ ದ ವೇ, ಇಂಟರ್ನ್ಯಾಷನಲ್ ಸ್ಪೇಸ್ ಸೆಂಟರ್ನಲ್ಲಿ 2 ಭಾಗಗಳು ಕಂಡುಬರುತ್ತೆ. ಒಂದು ರಷ್ಯಾದ ಭಾಗ ಆಗಿದ್ರೆ ಮತ್ತೊಂದು ಅಮೆರಿಕಾದ ಭಾಗ. ನಮಗೆ ಗೊತ್ತಿರೋ ರೀತಿ ರಷ್ಯಾ ಮತ್ತು ಅಮೆರಿಕ ಯಾವಾಗಲೂ ಸ್ವಲ್ಪ ಅವರ ಒಂದು ಸಂಬಂಧ ಅಷ್ಟಕ್ಕಷ್ಟೇ, ಬಟ್ ಆದರೂ ಕೂಡ ಇಬ್ಬರು ಕೂಡ ಕೊಲಾಬ್ರೇಷನ್ ಮಾಡ್ಕೊಂಡ್ಬಿಟ್ಟು ಉಳಿದ 3 ಸಂಸ್ಥೆಗಳೊಂದಿಗೆ ಈ ISS ಅನ್ನು ಹುಟ್ಟಾಕಿದ್ದಾವೆ. ಆ್ಯಂಡ್ 2 ಭಾಗಗಳು ನಿಮಗೆ ಕಂಡುಬರುತ್ತೆ, ರಷ್ಯನ್ ಆರ್ಮ್ ಆ್ಯಂಡ್ USA ಆರ್ಮ್. ಆ್ಯಂಡ್ ಇಷ್ಟನ್ನು ತಿಳ್ಕೊಂಡ್ವಿ. ಆ್ಯಂಡ್ ಕೊನೆಯ ಭಾಗದಲ್ಲಿ ನಿಮಗೆ ಜಿಯೋಗ್ರಫಿ ಒಂದು ಪಾಯಿಂಟ್ ಕೂಡ ಸಿಗ್ತಾ ಇದೆ. ಬಿಕಾಸ್ ಈ ಒಂದು ಡ್ರ್ಯಾಗನ್ ಕ್ಯಾಪ್ಸೂಲ್ ಬಂದ್ಬಿಟ್ಟು ಸುರಕ್ಷಿತವಾಗಿ ಈ ಗಲ್ಫ್ ಆಫ್ ಮೆಕ್ಸಿಕೋದಲ್ಲಿ ಬಂದು ಅದು ಅಪ್ಪಳಿಸ್ತು. ಸೊ ಹಾಗಾಗಿ ಇದ್ರ ಕುರಿತು ಕೂಡ ಪ್ರಶ್ನೆ ಉಂಟಾಗಬಹುದು. ಆ್ಯಂಡ್ ಈ ಭಾಗದಲ್ಲಿ ನಿಮಗೆ ಕಾಣಿಸ್ತಾ ಇದೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಬಗ್ಗೆ ಕೂಡ ಅವರು ಕೆಲವೊಂದಷ್ಟು ಡೀಟೇಲ್ಸನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಈ ಭಾಗದಲ್ಲಿ ನೀವು ಕಾಣಿಸ್ತಿರೋ ರೀತಿ ಗಲ್ಫ್ ಆಫ್ ಮೆಕ್ಸಿಕೋದಲ್ಲಿ ಬಂದದು ಭೂಮಿಯನ್ನು ಅಪ್ಪಳಿಸಿದೆ. ಆ್ಯಂಡ್ ಅದನ್ನು ಸ್ಪ್ಲಾಶ್ ಡೌನ್ ಅಂತ ಕರಿತೀವಿ. ಪ್ರತಿಯೊಬ್ಬರು ಕೂಡ ಜಸ್ಟ್ ನೋಟ್ ಡೌನ್ ಮಾಡ್ಕೊಳ್ಳಿ. ಕೇವಲ ಒಂದು ಬೇರೆ ಕಲರಲ್ಲಿ ಒಂದು ಬಾಕ್ಸ್ ಮಾಡಿಬಿಟ್ಟು ಸ್ಪ್ಲಾಶ್ ಡೌನ್ ಅನ್ನುವಂತಹ ಒಂದು ಶಬ್ದವನ್ನು ಕೂಡ ಬರ್ಕೊಂಡಿರಿ. ಆ್ಯಂಡ್ ಸ್ಪ್ಲಾಶ್ ಡೌನ್ ಅಂತ ಹೇಳಿದ್ರೆ ಇದೊಂದು ಹಳೆಯ ಟೆಕ್ನಿಕ್, ತುಂಬ ಹಳೆಯ ಕಾಲದಲ್ಲಿ ಈ ಒಂದು ಟೆಕ್ನಿಕನ್ನು ಬಳಸಲಾಗ್ತಿತ್ತು. ಏನು ಬಾಹ್ಯಾಕಾಶಕ್ಕೆ ಯಾತ್ರಿಗಳನ್ನ ಕಳಿಸ್ತಾರೆ, ಗಗನಯಾತ್ರಿಗಳನ್ನ, ಅವರು ವಾಪಸ್ ಭೂಮಿಗೆ ಬರಬೇಕಾದ್ರೆ ಅವರು ಭೂಮಿಯ ಮೇಲೆ ಬಂದ್ಬಿಟ್ಟು ಲ್ಯಾಂಡ್ ಆಗ್ತಿರ್ಲಿಲ್ಲ. ಬದಲಾಗಿ ಸಮುದ್ರದಲ್ಲಿ ಯಾವುದೋ ಒಂದು ಸಾಗರದಲ್ಲಿ ಬಂದ್ಬಿಟ್ಟು ಅವರು ಸ್ಪ್ಲಾಶ್ ಡೌನ್ ಆಗ್ತಾ ಇದ್ರು. ಸ್ಪ್ಲಾಶ್ ಅಂದರೆ ನೀರಿಗೆ ಅಪ್ಪಳಿಸ್ತು ಅಂತ ಹೇಳಿ. ಸೊ ಬಂದು ಬೀಳ್ತಾ ಇದ್ರು ಪ್ಯಾರಾಚೂಟ್ನ ಸಹಾಯದಿಂದ. ಇಲ್ಲೂ ಕೂಡ ಅಂತಹದ್ದೇ ಒಂದು ಟೆಕ್ನಿಕನ್ನು ಯೂಸ್ ಮಾಡಲಾಗಿದೆ. ಬಟ್ ಒಂದು ವಿಶೇಷ ಸಂಗತಿ ಅಂತ ಹೇಳಿದ್ರೆ, ಕಳೆದ 45 ವರ್ಷಗಳಲ್ಲಿ ಅಮೆರಿಕಾದ ಯಾವುದೇ ಗಗನಯಾತ್ರಿ ಕೂಡ ಈ ಸ್ಪ್ಲಾಶ್ ಡೌನ್ ಟೆಕ್ನಿಕ್ನ ಬಳಕೆ ಮಾಡಿಲ್ಲ. ಬಿಕಾಸ್ ಈಗೆಲ್ಲ ಬೇರೆ ಬೇರೆ ಟೆಕ್ನಿಕ್ಸ್ ಇದೆ, ಪ್ಯಾರಾಚೂಟ್ನ ಮೂಲಕ ಅಥವಾ ಕೇವಲ ನೌಕೆಯನ್ನು ಬಳಸ್ಬಿಟ್ಟು ಅವರು ನೇರವಾಗಿ ಭೂಮಿಗೆ ಬರತಕ್ಕಂತಹ ಒಂದು ಅವಕಾಶಗಳು ಕೂಡ ಇದ್ದಾವೆ. ಸೊ ಸ್ಪ್ಲಾಶ್ ಡೌನ್ ಟೆಕ್ನಿಕನ್ನು ಬಳಸಿಲ್ಲ. ಸೊ ಹಾಗಾಗಿ ಸ್ವಲ್ಪ ನಿಮಗೆ ತುಂಬ ಟ್ವಿಸ್ಟ್ ಮಾಡಿ ಪ್ರಶ್ನೆ ಕೇಳಬೇಕು ಅಂತ ಹೇಳಿದ್ರೆ, ಇತ್ತೀಚೆಗಷ್ಟೇ ಯಾವ ಸಂಸ್ಥೆಯ ಒಂದು ಸಿಬ್ಬಂದಿ, ಯಾವ ಸಂಸ್ಥೆಯ ಗಗನಯಾತ್ರಿಗಳು ಈ ಸ್ಪ್ಲಾಶ್ ಡೌನ್ ಟೆಕ್ನಿಕ್ನ ಮೂಲಕ ಭೂಮಿಗೆ ವಾಪಸ್ಸಾದ್ರು ಅಥವಾ ಸಮುದ್ರಕ್ಕೆ ವಾಪಸ್ಸಾದ್ರು ಅಂತ ಕೇಳ್ಬೋದು. ಆ್ಯಂಡ್ ಅದೇ ರೀತಿ ಯಾವ ಭಾಗದಲ್ಲಿ ಅವರು ಸ್ಪ್ಲಾಶ್ ಡೌನ್ ಮಾಡಿದ್ರು ಅಂತ ಕೇಳಿದ್ರೆ ಗಲ್ಫ್ ಆಫ್ ಮೆಕ್ಸಿಕೋ. ಸೊ ಹಾಗಾಗಿ ಗಲ್ಫ್ ಆಫ್ ಮೆಕ್ಸಿಕೋ ಎಲ್ಲಿ ಬರುತ್ತೆ ಅಂತ ನೋಡ್ಕೊಂಡ್ಬಿಡೋಣ. ನಿಮಗೆ ಈ ಭಾಗದಲ್ಲಿ ಕಾಣಿಸ್ತಾ ಇದೆ, ನಿಮಗೆ ಮೇಲ್ಭಾಗದಲ್ಲಿ ಅಮೆರಿಕ ಕಂಡು ಬಂದರೆ ಕೆಳಭಾಗದಲ್ಲಿ ನಿಮಗೆ ಮೆಕ್ಸಿಕೋ ಕಂಡು ಬರ್ತಾ ಇದೆ. ಈ ಭಾಗದಲ್ಲಿ ಕೆರೆಬಿಯನ್ ಸಿ ಕಂಡು ಬರ್ತಾ ಇದೆ. ಸೊ ನಾನು ಇಲ್ಲೇನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ, ಈ ಒಂದು ಪಾರ್ಟನ್ನ ಗಲ್ಫ್ ಆಫ್ ಮೆಕ್ಸಿಕೋ ಅಂತ ಕರೆಯಲಾಗುತ್ತೆ. ನಿಮಗೆ ಜಿಯೋಗ್ರಫಿಯಲ್ಲಿ ಮತ್ತೊಂದು ಪ್ರಶ್ನೆನ ಕೇಳ್ತಾರೆ, ಗಲ್ಫ್ ಮತ್ತು ಬೇ ಮಧ್ಯೆ ಡಿಫ್ರೆನ್ಸ್ ನೀವು ಕೇಳಿರ್ತೀರಾ. ಗಲ್ಫ್ ಆಫ್ ಕಂಬತ್, ಗಲ್ಫ್ ಆಫ್ ಕಚ್, ಅದೇ ರೀತಿ ಬೇ ಆಫ್ ಬೆಂಗಾಲ್ ಎಲ್ಲ ಕೇಳಿರ್ತೀರಾ ನಿಮಗೆ. ಸೊ ಹಾಗಾಗಿ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ನ ತಿಳ್ಕೊಬೇಕಾಗುತ್ತೆ. ಆ್ಯಂಡ್ ಈ ಭಾಗದಲ್ಲಿ ನಿಮಗೆ ಏನು ಕಂಡು ಬರ್ತಾ ಇದೆ, ಇದು ಗಲ್ಫ್ ಆಗಿದ್ರೆ ಬೇ ಅಂತ ಹೇಳಿದ್ರೆ ನಿಮಗೆ ಬೇ ಆಫ್ ಬೆಂಗಾಲ್. ಭೂಮಿ ಏನು ಒಳಗಡೆ ಸರಿದಿರುತ್ತೆ ಅದನ್ನು ಬೇ ಅಂತ ಕರಿತೀವಿ. ಆ್ಯಂಡ್ ಭೂಮಿ ಏನು ಹೊರಗಡೆ ಚಾಚ್ಕೊಂಡಿರ್ತಕ್ಕಂತಹ ಭಾಗವನ್ನು, ಇಲ್ಲೇನು ಭಾಗವನ್ನು ಚಾಚ್ಕೊಂಡಿರುತ್ತೆ ಅದನ್ನು ನಾವು ಗಲ್ಫ್ ಅಂತ ಕರಿತೀವಿ. ಗಲ್ಫ್ ಆಫ್ ಮೆಕ್ಸಿಕೋ ಇರಬಹುದು, ಅದೇ ರೀತಿ ಗಲ್ಫ್ ಕಂಟ್ರೀಸ್ ಅಂತ ನಾವೇನು ಕರಿತೀವಿ, ಅವುಗಳು ಹೊರ ಚಾಚ್ಕೊಂಡಂಗಿರ್ತವೆ. ನೀವು ಅಟ್ಲಾಸನ್ನು ತೆಗೆದುಬಿಟ್ಟು ಮ್ಯಾಪನ್ನು ನೋಡಿದ್ರಿ ಅಂದರೆ ಯಾಕೆ ಗಲ್ಫ್ ಅಂತಾನೆ ಕರೀತಾರೆ, ಯಾಕೆ ಬೇ ಅಂತಾನೆ ಕರೀತಾರೆ ಗೊತ್ತಾಗುತ್ತೆ. ನೀವು ಭಾರತದ ಒಂದು ಪೂರ್ವ ಭಾಗವನ್ನು ನೋಡಿದ್ರೆ ಅಲ್ಲಿ ಬೇ ಆಫ್ ಬೆಂಗಾಲ್ ಬರುತ್ತೆ. ಅಲ್ಲಿ ಭಾರತದ ಒಂದು ಭೂಭಾಗ ಒಳಗಡೆ ಹೋಗ್ಬಿಟ್ಟಿದೆ. ಸೊ ಅದು ಸಮುದ್ರ ಬಂದ್ಬಿಟ್ಟು ಅದನ್ನು ಆಕ್ರಮಿಸ್ಕೊಂಡಿದೆ. ಸೊ ಹಾಗಾಗಿ ಅದನ್ನು ಬೇ ಅಂತ ಕರೆಯಲಾಗುತ್ತೆ. ಸೊ ಅದು ಕೂಡ ಬಹಳ ಪ್ರಮುಖವಾದಂತಹ ಒಂದು ವಿಷಯ. ಆ್ಯಂಡ್ ಅದರ ಟ್ರಾನ್ಸ್ಲೇಷನ್ ಕೂಡ ಹೇಳ್ಬಿಡ್ತೀನಿ, ಬರ್ಕೊಳ್ಳಿ. ಗಲ್ಫ್ ಮತ್ತು ಬೇಗೆ ಕನ್ನಡದಲ್ಲಿ ಏನಂತಾರೆ, ಇಂಗ್ಲೀಷಲ್ಲಿ ಏನಂತಾರೆ ಅಂತ ಹೇಳಿ. ಸೊ ನೀವು ನೋಡಿರೋ ಪ್ರಕಾರ ಬೇ ಆಫ್ ಬೆಂಗಾಲನ್ನ ನಾವು ಕನ್ನಡದಲ್ಲಿ ಬಂಗಾಳ ಕೊಲ್ಲಿ ಅಂತ ಕರಿತೀವಿ. ಸೊ ಕೊಲ್ಲಿ ಅಂತ ಹೇಳಿದ್ರೆ ಬೇ ಆಫ್ ಬೆಂಗಾಲ್, ಕೊಲ್ಲಿ ಅಂತ ಹೇಳಿದ್ರೆ ನಿಮಗೆ ಬೇ ಆಗುತ್ತೆ. ಅದೇ ರೀತಿ ಗಲ್ಫ್ ಅಂತ ಹೇಳಿದ್ರೆ ನಿಮಗೆ ಕಾರಿ ಅಂತ ಕರೀತಾರೆ. ಕೊಲ್ಲಿ ಆ್ಯಂಡ್ ಕಾರಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ವಿಚಾರ. ಬೇ ಆಫ್ ಬೆಂಗಾಲ್ ಆ್ಯಂಡ್ ಗಲ್ಫ್ ಆಫ್ ಮೆಕ್ಸಿಕೋ, ಈ ರೀತಿ ಡೀಟೇಲ್ಸ್ ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ಇಲ್ಲಿ ಗಲ್ಫ್ ಆಫ್ ಮೆಕ್ಸಿಕೋ ಬರುತ್ತೆ. ಆ್ಯಂಡ್ ಈ ಭಾಗದಲ್ಲಿ ನಿಮಗೆ ಫ್ಲೋರಿಡಾ ಕಾಣಿಸ್ತಾ ಇದೆ. ಅಮೆರಿಕದ ಒಂದು ಬಾಹ್ಯಾಕಾಶ ಸಂಶೋಧನೆಯಲ್ಲಿ ಫ್ಲೋರಿಡಾ ಬಹಳ ಪ್ರಮುಖವಾದಂತಹ ಒಂದು ಪಾರ್ಟನ್ನು ಪ್ಲೇ ಮಾಡುತ್ತೆ. ನಿಮಗೆಲ್ಲ ಗೊತ್ತಿರೋ ಪ್ರಕಾರ ಅಮೆರಿಕದಲ್ಲಿ ಸುಮಾರು 50 ರಾಜ್ಯಗಳು ಬರುತ್ತೆ, 50 ಸ್ಟೇಟ್ಸ್ ಬರುತ್ತೆ. ಅದರಲ್ಲಿ ಫ್ಲೋರಿಡಾ ಕೂಡ ಒಂದು. ಆ್ಯಂಡ್ ಈ ಫ್ಲೋರಿಡಾದಲ್ಲೇ ಜಾನ್ ಎಫ್ ಕೆನೆಡಿ ಸ್ಪೇಸ್ ಸೆಂಟರ್ ಕಂಡುಬರುತ್ತೆ. ಯಾವ ರೀತಿ ನಮ್ಮ ಭಾರತದಲ್ಲಿ ಸತೀಶ್ ಧವನ್ ಒಂದು ಉಡಾವಣಾ ಕೇಂದ್ರ ಕಂಡುಬರುತ್ತೆ, ಶ್ರೀಹರಿಕೋಟಾದಲ್ಲಿ ನಾವೇನು ಸ್ಯಾಟಲೈಟ್ ಲಾಂಚ್ ಅನ್ನು ಮಾಡ್ತೀವಿ, ಅದೇ ರೀತಿ ಅಮೆರಿಕಾದಲ್ಲಿ ಈ ಫ್ಲೋರಿಡಾದ ಒಂದು ಜಾನ್ ಎಫ್ ಕೆನೆಡಿ ಲಾಂಚಿಂಗ್ ಪ್ಯಾಡ್ನಲ್ಲಿ ಈ ಉಡಾವಣೆಯನ್ನು ಮಾಡಲಾಗುತ್ತೆ. ಸೊ ಅದು ಕೂಡ ಗೊತ್ತಿರಬೇಕಾಗುತ್ತೆ. ಗಲ್ಫ್ ಆಫ್ ಮೆಕ್ಸಿಕೋ ಕೂಡ ಬಹಳ ಇಂಪಾರ್ಟೆಂಟ್.
ಆ್ಯಂಡ್ ಈ ಭಾಗದಲ್ಲಿ ನಿಮಗೆ ಒಂದು ಇನ್ನು ಸ್ವಲ್ಪ ದೊಡ್ಡ ಮ್ಯಾಪ್ ಕಾಣಿಸ್ತಾ ಇದೆ, ಬಿಕಾಸ್ ತುಂಬ ಝೂಮ್ ಮಾಡಿ ನೋಡಿದಾಗ ನಿಮಗೆ ಅಷ್ಟು ಕ್ಲಿಯರ್ ಆಗಿ ಅರ್ಥ ಆಗಲ್ಲ. ಬಟ್ ಈ ಭಾಗದಲ್ಲಿ ನೋಡ್ತೀರಾ ಮೇಲ್ಗಡೆ ನಾರ್ತ್ ಅಮೆರಿಕಾ ಕಾಣಿಸುತ್ತೆ, ಈ ಭಾಗದಲ್ಲಿ ನಿಮಗೆ ಸೌತ್ ಅಮೆರಿಕಾ ಕಾಣಿಸ್ತಾ ಇದೆ. ಆ್ಯಂಡ್ ಈ ಭಾಗದಲ್ಲಿ ಏನು ನಿಮಗೊಂದು ಪಾರ್ಟ್ ಕಂಡು ಬರ್ತಾ ಇದೆ ಅದನ್ನು ನಾವು ಗಲ್ಫ್ ಆಫ್ ಮೆಕ್ಸಿಕೋ ಅಂತ ಕರಿಬಹುದು. ಆ್ಯಂಡ್ ಇದು ಕೂಡ ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಡೀಟೇಲ್ಸ್, ಇದನ್ನು ನೋಟ್ ಮಾಡ್ಕೊಳ್ತಾ ನಾವು ಮುಂದಿನ ಸುದ್ದಿ ಅಂತ ಗಮನ ಹರಿಸೋಣ. ಸುದ್ದಿ ಹೇಳುತ್ತೆ ರೈಲ್ವೆ ಮ್ಯೂಸಿಯಂ ಟು ಬಿ ಥ್ರೋನ್ ಓಪನ್ ಟುಮಾರೋ. ನೋಡಿ, ನಮ್ಮ ಕರ್ನಾಟಕಕ್ಕೆ ಒಂದು ಹೊಸ ರೈಲ್ವೆ ಮ್ಯೂಸಿಯಂ ಬರ್ತಾ ಇದೆ. ಇದರಲ್ಲೇನು ವಿಶೇಷತೆ ಅಂತ ಕೇಳ್ಬೋದು. ನೋಡಿ, ಯಾವುದೇ ರಾಜ್ಯವನ್ನು ತೆಗೆದುಕೊಳ್ಳಿ, ಸಿಕ್ಕಾಪಟ್ಟೆ ರೈಲ್ವೆ ಮ್ಯೂಸಿಯಂಗಳಿರಲ್ಲ. ನಿಮಗೆ ಬೇರೆ ಬೇರೆ ವಸ್ತು ಸಂಗ್ರಹಾಲಯಗಳು ಸಿಗಬಹುದು. ಮ್ಯೂಸಿಯಂ ಅಂದ್ರೇನು? ವಸ್ತು ಸಂಗ್ರಹಾಲಯಗಳು, ಹಳೆಯ ಕಾಲದ ವಸ್ತುಗಳನ್ನ ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಂಥ ಮ್ಯೂಸಿಯಮ್ಸ್ಗಳನ್ನ ಮಾಡಲಾಗುತ್ತೆ. ಬಟ್ ಈ ರೈಲ್ವೆಗೆ ಸಂಬಂಧಪಟ್ಟಂಥ ಮ್ಯೂಸಿಯಮ್ಸ್ಗಳು ಬಹಳ ಕಡಿಮೆ. ಬಟ್ ನಮ್ಮ ಕರ್ನಾಟಕಕ್ಕೆ 2ನೇ ರೈಲ್ವೆ ಮ್ಯೂಸಿಯಂ ಬರ್ತಾ ಇದೆ. ಖಂಡಿತ ಪರೀಕ್ಷೆಯಲ್ಲಿ ಪ್ರಶ್ನೆ ಉಂಟಾಗಬಹುದು, ಸ್ಪೆಷಲಿ ನಮ್ಮ KPSC ಪರೀಕ್ಷೆಗಳು ಕೇಳಬಹುದು. ಕರ್ನಾಟಕದ 2ನೇ ರೈಲ್ವೆ ಮ್ಯೂಸಿಯಂ ಯಾವ ನಗರದಲ್ಲಿ ಕಂಡುಬರುತ್ತೆ ಅಂತ ಕೇಳಬಹುದು. ಸೊ ಈ ಭಾಗದಲ್ಲಿ ನಿಮಗೆ ಕಾಣಿಸ್ತಾ ಇರಬಹುದು, ಹುಬ್ಬಳ್ಳಿಯಲ್ಲಿ ಈ ಒಂದು ಹೊಸ ರೈಲ್ವೆ ಮ್ಯೂಸಿಯಂ ಅಥವಾ ರೈಲ್ವೆ ವಸ್ತು ಸಂಗ್ರಹಾಲಯ ಕಾಣಿಸ್ಕೊಳ್ತಾ ಇದೆ. ಅದನ್ನ ಉದ್ಘಾಟನೆ ಮಾಡಲಾಗ್ತಾ ಇದೆ. ಹುಬ್ಬಳ್ಳಿಯಲ್ಲಿ ನಮಗೆ ಗೊತ್ತಿರೋ ಪ್ರಕಾರ ಸೌತ್ ವೆಸ್ಟರ್ನ್ ರೈಲ್ವೇಸ್ SWR, ಪ್ರತಿಯೊಬ್ಬರು ಕೂಡ ಕೇಳಿರ್ತೀರ, ನೈಋತ್ಯ ರೈಲ್ವೆ ವಲಯ ಹುಬ್ಬಳ್ಳಿಯಲ್ಲಿ ಅದರ ಒಂದು ಕೇಂದ್ರ ಕಚೇರಿ ಕಂಡು ಬರುತ್ತೆ, ಸೌತ್ ವೆಸ್ಟರ್ನ್ ರೈಲ್ವೆ. ಸೊ ಅಲ್ಲಿ ಅದರ ಒಂದು ಕೇಂದ್ರ ಕಚೇರಿಯಾಗಿರ್ತಕ್ಕಂತಹ ಹುಬ್ಬಳ್ಳಿಯಲ್ಲಿ, ಈ ಹುಬ್ಬಳ್ಳಿಯ ರೈಲ್ವೆ ಸ್ಟೇಷನ್ ಬಳಿಯಲ್ಲೇ ಈ ಒಂದು ರೈಲ್ವೆ ಮ್ಯೂಸಿಯಂ ಅನ್ನ ಮಾಡಲಾಗಿದೆ. ಇದು ಬಹಳ ಪ್ರಮುಖವಾದಂತಹ ಒಂದು ವಿಚಾರ ಆಗಿರುತ್ತೆ. ನಮ್ಮ ಭಾರತೀಯ ರೈಲ್ವೆ ಇತಿಹಾಸ 1853ನೇ ಇಸ್ವಿಯಲ್ಲಿ ಏನು ಪ್ರಪ್ರಥಮ ಬಾರಿಗೆ ನಮ್ಮ ದೇಶದಲ್ಲಿ ರೈಲ್ವೆ ಪ್ರಾರಂಭವಾಯಿತು, ಅವಾಗಲಿಂದ ಇವಾಗಲವರೆಗೂ ನಮ್ಮ ದೇಶದ ಒಂದು ರೈಲ್ವೆ ಇತಿಹಾಸವನ್ನು ತೋರಿಸುತ್ತೆ. ಆ್ಯಂಡ್ ಅದೇ ರೀತಿ ಬೇರೆ ಬೇರೆ ಪಾರಿತೋಷಗಳನ್ನ ಅಲ್ಲಿ ಡಿಸ್ಪ್ಲೇ ಮಾಡಲಾಗುತ್ತೆ. ಇದು ಬಹಳ ಪ್ರಮುಖವಾಗಿರುತ್ತೆ. ಆ್ಯಂಡ್ ಇನ್ನೊಂದು ಪ್ರಶ್ನೆ ಉಂಟಾಗಬಹುದು, ಹುಬ್ಬಳ್ಳಿಯಲ್ಲಿ 2ನೇ ರೈಲ್ವೆ ವಸ್ತು ಸಂಗ್ರಹಾಲಯ ಆದರೆ ಇದಕ್ಕಿಂತ ಮುಂಚೆ ನಮ್ಮ ದೇಶದಲ್ಲಿ ಯಾವ ಪ್ರದೇಶದಲ್ಲಿ ರೈಲ್ವೆ ಮ್ಯೂಸಿಯಂ ಇತ್ತು ನಮ್ಮ ಕರ್ನಾಟಕದಲ್ಲಿ ಅಂತ ಕೇಳಬಹುದು. ದೇಶದಲ್ಲಿ ಬೇರೆ ಬೇರೆ ಕಡೆ ಸಾಕಷ್ಟು ಇದಾವೆ, ಬಟ್ ಕರ್ನಾಟಕದಲ್ಲಿ ಇದಕ್ಕಿಂತ ಮುಂಚೆ ಕೇವಲ ಮೈಸೂರಿನಲ್ಲಿ ಮಾತ್ರ ಇತ್ತು. ಸೊ ಅದು ಕೂಡ ಬೇಕಾಗುತ್ತೆ, ಮೈಸೂರು ಮತ್ತು ಈಗ ಹುಬ್ಬಳ್ಳಿಯಲ್ಲಿ. ಅಷ್ಟು ಡೀಟೇಲ್ಸ್ ನೀವು ನೋಡ್ಕೊಳ್ಬೇಕಾಗುತ್ತೆ. ಆ್ಯಂಡ್ ಈ ಭಾಗದಲ್ಲಿ ಹಿಸ್ಟ್ರಿ ಆಫ್ ಇಂಡಿಯನ್ ರೈಲ್ವೇಸ್, ಸೊ ನಮ್ಮ ಭಾರತೀಯ ರೈಲ್ವೇಸ್ನ ಸ್ವಲ್ಪ ಮಟ್ಟಿನ ಇತಿಹಾಸವನ್ನು ಕೂಡ ನಾವು ತಿಳ್ಕೊಳ್ತಾ ಹೋಗೋಣ. 1853ನೇ ಇಸ್ವಿಯಲ್ಲಿ ಲಾರ್ಡ್ ಡಾಲ್ಹೌಸಿ ಅವರು ನಮ್ಮ ದೇಶದ ವೈಸ್ರಾಗಿದ್ದಂಥ ಸಂದರ್ಭದಲ್ಲಿ ಇದು ನಮ್ಮ ದೇಶದಲ್ಲಿ ಪ್ರಾರಂಭವಾಗುತ್ತೆ. ಸೊ ಹಾಗಾಗಿ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸನ್ನು ತಿಳ್ಕೊಳ್ತಾ ಹೋಗೋಣ. ಸೊ 1853ರಲ್ಲಿ ನಮ್ಮ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ರೈಲು ಸಂಚಾರ ಆಗುತ್ತೆ. ಅದು ಪ್ರಪ್ರಥಮ ಪ್ಯಾಸೆಂಜರ್ ಟ್ರೈನ್ ಅಥವಾ ಪ್ರಯಾಣಿಕ ರೈಲು 1853ರಲ್ಲಿ ಸಂಚರಿಸಿದ. ನಾನು ಆಗಲೇ ಹೇಳ್ದಂಗೆ ನಮ್ಮ ದೇಶದ ಅಂದಿನ ಗವರ್ನರ್ ಜನರಲ್ ಬಂದ್ಬಿಟ್ಟು ಲಾರ್ಡ್ ಡಾಲ್ಹೌಸಿ ಆಗಿರ್ತಾರೆ, ವೈಸ್ರಾಯ್ ಅವರು ಗವರ್ನರ್ ಜನರಲ್ ಆಗಿರ್ತಾರೆ. ಸೊ ಇದು ಎಲ್ಲಿಂದ ಎಲ್ಲಿ ಸಂಚರಿಸಿತು ಅನ್ನೋದು ಕೂಡ ಬಹಳ ಪ್ರಮುಖ. ಹಲವಾರು ಬಾರಿ ಪರೀಕ್ಷೆಯಲ್ಲಿ ಪ್ರಶ್ನೆಗಳನ್ನ ಕೇಳಿದ್ದಾರೆ, ಸ್ಟ್ಯಾಟಿಕ್ GK ಪಾಯಿಂಟ್. ಸೊ ಇದು ಬಾಂಬೆ ಅಥವಾ ಇವತ್ತಿನ ಮುಂಬೈ ಏನಿದೆ, ಬೋರಿ ಬಂದರ್, ಮುಂಬೈನ ಬೋರಿ ಬಂದರ್ ರೈಲ್ವೆ ನಿಲ್ದಾಣದಿಂದ ಹಿಡಿದ್ಬಿಟ್ಟು ಅದರಿಂದ ಸುಮಾರು 30-34 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತಹ ಠಾಣೆ ಅಥವಾ ಠಾಣೆ ಅನ್ನುವಂತಹ ರೈಲ್ವೆ ನಿಲ್ದಾಣಕ್ಕೆ ಸಂಚರಿಸುತ್ತೆ. ನೋಡಿ, ಖಂಡಿತ ನೀವು ಇದನ್ನ ಬೋಲ್ಡ್ ಲೆಟರ್ಸ್ ಅಲ್ಲಿ ಬೇರೆ ಒಂದು ಕಲರ್ಫುಲ್ ಆಗಿ ಬರ್ಕೊಳ್ಳಬೇಕಾಗುತ್ತೆ, ಪರೀಕ್ಷೆಯಲ್ಲಿ ಕೇಳಬಹುದು. ನೋಟ್ಸ್ ಮೇಕಿಂಗ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಬೋರಿ ಬಂದರಿಂದ ಹಿಡಿದ್ಬಿಟ್ಟು ಠಾಣೆ, ಅಂಡ್ ಬೋರಿ ಬಂದರ್ ಎಲ್ಲಿ ಕಂಡು ಬರುತ್ತೆ ಅಂತ ಹೇಳಿದ್ರೆ ಮುಂಬೈನಲ್ಲಿ ಕಂಡು ಬರುತ್ತೆ. ಬಟ್ ಒಂದು ವಿಶಿಷ್ಟವಾದಂತಹ ಸಂಗತಿ ನಿಮಗೆ ಗೊತ್ತಿರಬೇಕು, ಬೋರಿ ಬಂದರ್ ಅಂದ್ರೆ ಯಾವುದೋ ಒಂದು ಚಿಕ್ಕ ರೈಲ್ವೆ ಸ್ಟೇಷನ್ ಅಂತ ತಿಳ್ಕೋಬಹುದು, ಬಟ್ ಖಂಡಿತ ತಪ್ಪು. 1888ನೇ ಇಸ್ವಿಯಲ್ಲಿ 1853ಯಲ್ಲಿ ಬೋರಿ ಬಂದರ್ನಲ್ಲಿ ಈ ರೈಲು ಸಂಚಾರ ಪ್ರಾರಂಭವಾಗುತ್ತೆ. ಬಟ್ 1888ನೇ ಇಸ್ವಿಯಲ್ಲಿ ಇದನ್ನ ವಿಕ್ಟೋರಿಯಾ ಟರ್ಮಿನಸ್ ಅಂತೇಳಿ ಮರುನಾಮಕರಣ ಮಾಡಲಾಗುತ್ತೆ. ಅಂಡ್ ವಿಕ್ಟೋರಿಯಾ ಟರ್ಮಿನಸ್ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರಬೇಕು. ಪ್ರಸಕ್ತವಾಗಿ ಏನು ಮುಂಬೈನ ಕೇಂದ್ರ ರೈಲ್ವೆ ನಿಲ್ದಾಣ ಇದೆ, ಛತ್ರಪತಿ ಶಿವಾಜಿ ಟರ್ಮಿನಸ್ ಅಂತ ಏನು ಕರೆಯಲಾಗುತ್ತೆ, ಅಲ್ಲಿನ ಒಂದು ಮೇನ್ ರೈಲ್ವೆ ಸ್ಟೇಷನ್ ಏನು 2008ನಲ್ಲಿ ಅಜ್ಮಲ್ ಕಸಬ್ ಒಂದು ನೇತೃತ್ವದ ಪಾಕಿಸ್ತಾನಿ ಭಯೋತ್ಪಾದಕರು ಏನು ದಾಳಿಯನ್ನು ಮಾಡಿದ್ರು ಮುಂಬೈನಲ್ಲಿ, ಇದೇ ಛತ್ರಪತಿ ಶಿವಾಜಿ ಟರ್ಮಿನಸ್ನಲ್ಲಿ. ಸೊ ವಿಕ್ಟೋರಿಯಾ ಟರ್ಮಿನಸ್ನ ಛತ್ರಪತಿ ಶಿವಾಜಿ ಟರ್ಮಿನಸ್ ಅಂತ ಮಾಡಲಾಗುತ್ತೆ. ಆ್ಯಂಡ್ ಇದರ ಮೂಲ ಹೆಸರು ಬೋರಿ ಬಂದರ್. ಸೊ ಇವತ್ತಿನ ಮುಂಬೈ ಸ್ಟೇಷನ್ ಏನಿದೆ ಅಲ್ಲಿಂದನೇ ಪ್ರಪ್ರಥಮ ಬಾರಿಗೆ ರೈಲ್ವೆ ಸಂಚಾರ ಪ್ರಾರಂಭವಾಗಿದ್ದು, ಅದು ಕೂಡ ಬಹಳ ಪ್ರಮುಖವಾಗಿರುತ್ತೆ. ನಮ್ಮ ಕರ್ನಾಟಕದಲ್ಲಿ ಕೂಡ ಅದಾಗಿ ಒಂದು ದಶಕದ ಬಳಿಕ 1864 ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಬೆಂಗಳೂರಿನಿಂದ ಜೋಲಾರ್ಪೇಟ್ವರೆಗೂ ಏನು ತಮಿಳುನಾಡಿನ ವೆಲ್ಲೂರು ಜಿಲ್ಲೆಯಲ್ಲಿರತಕ್ಕಂತಹ ಜೋಲಾರ್ಪೇಟ್ವರೆಗೂ ಕೂಡ ಈ ರೈಲ್ವೆ ಸಂಚಾರ ಉಂಟಾಗುತ್ತೆ. ಸೊ ಎಲ್ಲ ಸ್ಟ್ಯಾಟಿಕ್ GK ಪಾಯಿಂಟ್ಸ್ ನಿಮಗೆ ಸ್ವಲ್ಪ ಗೊತ್ತಿರಬೇಕಾಗುತ್ತೆ. ಭಾರತದಲ್ಲಿ ರೈಲ್ವೆ ಸಂಚಾರ ಪ್ರಾರಂಭವಾದಾಗ ಗವರ್ನರ್ ಜನರಲ್ ಆಗಿದ್ದವರು ಯಾರು, ಯಾವ ಸ್ಟೇಷನ್ ನಡುವೆ ಪ್ರಪ್ರಥಮ ಬಾರಿಗೆ ರೈಲು ಸಂಚಾರ ನಡೆಯಿತು, ಅದರಲ್ಲಿ 3 ಸ್ಟೀಮ್ ಎಂಜಿನ್ಗಳನ್ನ ಬಳಸಿದ್ರು. ಸೊ ಅದು ಕೂಡ ನಮಗೆ ಬಹಳ ಸುಲ್ತಾನ್, ಸಿಂಧ್ ಮತ್ತು ಸಾಹೇಬ್ ಅಂತ ಹೇಳಿ, ಇದನ್ನು ಕೂಡ ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ, ಕೆಲವೊಮ್ಮೆ ನೀವು ಬಳಕೆಯಲ್ಲಿ ಮಾಡಬಹುದು ಭಾರತೀಯ ರೈಲ್ವೆ ಇತಿಹಾಸವನ್ನು ಬರೆಯೋದಾದ್ರೆ. ಸೊ ಆ 3 ಇಂಜಿನ್ಗಳು ಏನು ಈ ಬೋರಿ ಬಂದರ್ನಿಂದ ಠಾಣೆವರೆಗೂ ಈ ರೈಲನ್ನ ಎಳ್ಕೊಂಡು ಹೋಗ್ತವೆ. 3 ಎಂಜಿನ್ಸ್ ಏನಿದ್ದಾವೆ, ಸ್ಟೀಮ್ ಎಂಜಿನ್ಸ್, ಅವಾಗೆಲ್ಲ ಪೆಟ್ರೋಲ್ ಡೀಸೆಲ್ನ ಬಳಕೆ ಮಾಡ್ತಾ ಇರಲಿಲ್ಲ, ಸ್ಟೀಮ್ ಎಂಜಿನ್ಸ್ ಇರ್ತಾ ಇದ್ವು, ಉಗಿ ಬಂಡಿ ಅಂತ ಕರಿಬಹುದು. ಸೊ ಆ 3ನ ಸುಲ್ತಾನ್, ಸಾಹೇಬ್ ಅಂಡ್ ಸಿಂಧ್ ಅಂತ ಕರಿಬಹುದು. ಸೊ ಜಸ್ಟ್ ಅದು ಕೂಡ ನಿಮಗೆ ಜಸ್ಟ್ ಒಂದು ಐಡಿಯಾ ಇರಬೇಕಾಗುತ್ತೆ.
ಅದೇ ರೀತಿ ನಿಮಗೆ ಕೆಳಭಾಗದಲ್ಲಿ ರೈಲ್ವೆ ಝೋನ್ಸ್ ಬಗ್ಗೆ ಕಾಣಿಸ್ತಾ ಇದೆ ನೋಡಿ. ಪ್ರತಿ ಬಾರಿ ಪರೀಕ್ಷೆಯನ್ನು ನೀವು ಬರಿಬೇಕಾದ್ರೆ ರೈಲ್ವೆ ಝೋನ್ಸ್ ಬಹಳ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ, ಒಂದು ಸ್ಟ್ಯಾಟಿಕ್ ಜಿಕೆ ಪಾಯಿಂಟ್. ಸೊ ಈ ಭಾಗದಲ್ಲಿ ನಿಮಗೆ ಒಂದು ಮ್ಯಾಪ್ ಕಾಣಿಸ್ತಾ ಇದೆ. ಪ್ರತಿಯೊಬ್ಬರು ಕೂಡ ವಿಡಿಯೋವನ್ನು ಪಾಸ್ ಮಾಡಿಬಿಟ್ಟು ಯಾವ ರೈಲ್ವೆ ಝೋನ್ನ ಹೆಡ್ ಕ್ವಾರ್ಟರ್ಸ್ ಯಾವುದು ಅಂತ ಬರ್ಕೋಬೇಕಾಗುತ್ತೆ. ಸೊ ನಾನು ಆಗಲೇ ನಿಮಗೊಂದು ಹೇಳಿದೆ, ಸೌತ್ ವೆಸ್ಟರ್ನ್ ರೈಲ್ವೆ ಅಥವಾ ನೈಋತ್ಯ ರೈಲ್ವೆ ಅಂತ ನಾವೇನು ಕರಿತೀವಿ, ಅದರ ಒಂದು ಕೇಂದ್ರ ಕಚೇರಿ ನಮ್ಮ ಕರ್ನಾಟಕದ ಹುಬ್ಬಳ್ಳಿಯಲ್ಲಿ ಬರುತ್ತೆ. ಕರ್ನಾಟಕದಲ್ಲಿ ಬರತಕ್ಕಂತಹ ಏಕೈಕ ರೈಲ್ವೆ ವಲಯ ಈ ನೈಋತ್ಯ ರೈಲ್ವೆ ವಲಯ, ಸೌತ್ ವೆಸ್ಟರ್ನ್ ರೈಲ್ವೆ ಝೋನ್. ಆ್ಯಂಡ್ ಅದೇ ರೀತಿ ಬೇರೆ ಬೇರೆ ದೇಶದ ಯಾವ ನಗರಗಳಲ್ಲಿ ಯಾವ ರೈಲ್ವೆ ಝೋನ್ಸ್ನ ಹೆಡ್ ಕ್ವಾರ್ಟರ್ಸ್ ಕಂಡುಬರುತ್ತೆ ಅನ್ನೋದು ಬಹಳ ಪ್ರಮುಖವಾಗುತ್ತೆ. ಆ್ಯಂಡ್ ನಿಮಗೆ ಬಲಭಾಗದಲ್ಲಿ ಕಂಡುಬರ್ತಿರತಕ್ಕಂತಹ ಒಂದು ಇಮೇಜ್ ಬಹಳ ಸುಲಭವಾಗಿ ಅರ್ಥ ಮಾಡ್ಕೊಳ್ಳಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಪಾಸ್ ಮಾಡ್ಕೊಂಡ್ಬಿಟ್ಟು ಬರ್ಕೊಳ್ತಾ ಹೋಗಬೇಕಾಗುತ್ತೆ. ಆ್ಯಂಡ್ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ರೈಲ್ವೆ ವಲಯಗಳು ಯಾವ ನಗರದಲ್ಲಿ ಕಂಡುಬರುತ್ತೆ ಅಂತ ಕೂಡ ಕೇಳಬಹುದು. ಈ ಭಾಗದಲ್ಲಿ ಕಾಣಿಸ್ತಾ ಇದೆ ಕೋಲ್ಕತ್ತಾದಲ್ಲಿ ಸುಮಾರು 3 ರೈಲ್ವೆ ವಲಯಗಳು ಕಂಡುಬರುತ್ತೆ. ಅದು ಇನ್ಕ್ಲೂಡಿಂಗ್ ಕೋಲ್ಕತ್ತಾ ಮೆಟ್ರೋ. ಕೋಲ್ಕತ್ತಾ ಮೆಟ್ರೋವನ್ನು ಕೂಡ ಒಂದು ವಿಶಿಷ್ಟ ರೈಲ್ವೆ ವಲಯ ಅಂತ ಕನ್ಸಿಡರ್ ಮಾಡಲಾಗಿದೆ. ಸೊ ಅದು ಬಹಳ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ಬಹಳ ಜನ ಒಂದು ಮಿಸ್ಟೇಕ್ ಅನ್ನು ಮಾಡ್ತಾರೆ, ನಮ್ಮ ದೇಶದಲ್ಲಿ ಒಟ್ಟು ಎಷ್ಟು ರೈಲ್ವೆ ವಲಯಗಳಿದ್ದಾವೆ, ಹೌ ಮೆನಿ ರೈಲ್ವೆ ಝೋನ್ಸ್ ಆರ್ ಇನ್ ಇಂಡಿಯಾ ಅಂತ ಕೇಳಿದಾಗ 17 ಅಂತ ಆನ್ಸರ್ ಮಾಡ್ತಾರೆ. ನಿಮ್ಮ ಆನ್ಸರ್ ಸರಿಯಾಗ್ತಿತ್ತು, ಬಟ್ ಇತ್ತೀಚಿನವರೆಗೂ ನಮ್ಮ ದೇಶದಲ್ಲಿ 16+1 ಇದ್ದು 16 ರೈಲ್ವೆ ವಲಯಗಳು ಪ್ಲಸ್ ಕೋಲ್ಕತ್ತಾ ಮೆಟ್ರೋ ಅದನ್ನು ಸೇರಿಬಿಟ್ಟು 17 ವಲಯಗಳು ಇರ್ತಾ ಇದ್ವು. ಬಟ್ ಇನ್ನು ಮುಂದೆ ನಮ್ಮ ದೇಶದಲ್ಲಿ ಒಟ್ಟು 18 ರೈಲ್ವೆ ವಲಯಗಳು ಬರುತ್ತೆ, ಬಹಳ ಇಂಪಾರ್ಟೆಂಟ್. ಆ್ಯಂಡ್ ನಾನು ಈಗ ತೋರಿಸಿರ್ತಕ್ಕಂತಹ 2 ಮ್ಯಾಪ್ಗಳು ಕೂಡ ಹಳೆಯ ಮ್ಯಾಪ್ಗಳಾಗಿರೋ ಕಾರಣದಿಂದ ಅಲ್ಲಿ 17 ವಲಯಗಳನ್ನ ಕೊಟ್ಟಿದ್ದಾರೆ. ಬಟ್ ಅಪ್ಡೇಟೆಡ್ ಇನ್ಫಾರ್ಮೇಷನ್ ಅಂತ ಹೇಳಿದ್ರೆ 18 ರೈಲ್ವೆ ವಲಯಗಳು. ಬಿಕಾಸ್ ಇತ್ತೀಚೆಗಷ್ಟೇ ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂ ಅಥವಾ ವೈಜಾಗ್ ಅಂತ ಏನು ಕರಿತೀವಿ, ಅಲ್ಲಿಗೆ ಸೌತ್ ಕೋಸ್ಟಲ್ ರೈಲ್ವೆ ಅನ್ನುವಂತಹ ಒಂದು ಹೊಸ ರೈಲ್ವೆ ವಲಯವನ್ನು ಮಂಜೂರು ಮಾಡಲಾಯಿತು. ಇದು ಬಹಳ ಪ್ರಮುಖವಾಗಿರುತ್ತೆ. ಹೊಸದಾಗಿ ಸೇರ್ಪಡೆಯಾದಂತಹ ರೈಲ್ವೆ ವಲಯ ಯಾವುದು ಅಂತ ಹೇಳಿದ್ರೆ ಸೌತ್ ಕೋಸ್ಟಲ್ ರೈಲ್ವೆ ಅಥವಾ ದಕ್ಷಿಣ ಕರಾವಳಿ ರೈಲ್ವೆ. ಇದರ ಕೇಂದ್ರ ಕಚೇರಿ ಎಲ್ಲಿ ಕಂಡು ಬರುತ್ತೆ ಅಂತ ಹೇಳಿದ್ರೆ ಆಂಧ್ರ ಪ್ರದೇಶದ ವಿಶಾಖಪಟ್ಟಣಮಲ್ಲಿ. ಯಾಕಪ್ಪ ಈ ಒಂದು 18ನೇ ರೈಲ್ವೆ ಝೋನ್ ಅನ್ನು ನಮ್ಮ ದೇಶದಲ್ಲಿ ಪ್ರಾರಂಭ ಮಾಡಿದ್ರು ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತಿರಬೇಕು, 2014ನೇ ಇಸ್ವಿಯಲ್ಲಿ ಆಂಧ್ರ ಪ್ರದೇಶವನ್ನು ಇಬ್ಬಾಗ ಮಾಡಿಬಿಟ್ಟು ಆಂಧ್ರ ಪ್ರದೇಶ್ ಮತ್ತು ತೆಲಂಗಾಣ ಹೊಸ ರಾಜ್ಯವನ್ನು ಮಾಡಲಾಗುತ್ತೆ. ಸೊ ಹಾಗಾಗಿ ಅಲ್ಲಿವರೆಗೂ ಕೂಡ ಸಿಕಂದರಾಬಾದ್ ಅನ್ನುವಂತಹ ಒಂದು ಪ್ರದೇಶ ಏನಿದ್ದು, ಸಿಕಂದರಾಬಾದಲ್ಲಿ ಒಂದು ರೈಲ್ವೆ ಝೋನ್ ಇತ್ತು, ಅದು ತೆಲಂಗಾಣ ರಾಜ್ಯಕ್ಕೆ ಹೊರಟೋಗ್ಬಿಡ್ತು. ಸಿಕಂದರಾಬಾದ್ ನಾನು ಹಿಂದೆ ಕೂಡ ಹೇಳಿದ್ದೇನೆ, ತೆಲಂಗಾಣದ ರಾಜಧಾನಿ ಹೈದರಾಬಾದ್ನ ಒಂದು ಅವಳಿ ನಗರ, ಒಂದು ಟ್ವಿನ್ ಸಿಟಿ ಅಂತ ಕರಿಬಹುದು. ಸಿಕಂದರಾಬಾದ್ ಹೈದರಾಬಾದ್ ಒಟ್ಟೊಟ್ಟಿಗೆ ಬರುತ್ತೆ. ಸೊ ಸಿಕಂದರಾಬಾದ್ಗೆ ಅದು ತೆರಳಿರುವಂತಹ ಕಾರಣದಿಂದ ಆಂಧ್ರ ಪ್ರದೇಶ್ಗೆ ಒಂದು ಹೊಸ ರೈಲ್ವೆ ವಲಯವನ್ನು ನಾವು ಮಂಜೂರು ಮಾಡಿಕೊಡ್ತೀವಿ ಅಂತ ಹೇಳಿ ಅಂದಿನ ಕೇಂದ್ರ ಸರ್ಕಾರ ಒಂದು ವಾಗ್ದಾನವನ್ನು ಕೊಟ್ಟಿತ್ತು, ಒಂದು ಆಶ್ವಾಸನೆಯನ್ನು ಕೊಟ್ಟಿತ್ತು, ಪ್ರಾಮಿಸನ್ನು ಮಾಡಿದ್ದು. ಸೊ ಅದರ ಅನುಗುಣವಾಗಿ ಇತ್ತೀಚೆಗಷ್ಟೇ ಸೌತ್ ಕೋಸ್ಟಲ್ ರೈಲ್ವೆವನ್ನು ವಿಶಾಖಪಟ್ಟಣಮಲ್ಲಿ ಸ್ಥಾಪನೆ ಮಾಡಲಾಯಿತು. ಅದು ಬಹಳ ಪ್ರಮುಖ. ಆ್ಯಂಡ್ ಯಾವ ರೈಲ್ವೆ ಝೋನ್ಸ್ ಎಲ್ಲೆಲ್ಲಿ ಬರುತ್ತೆ ಅನ್ನೋದು ಕೂಡ ಬಹಳ ಪ್ರಮುಖವಾಗಿ ನಿಮಗೆ ಗೊತ್ತಿರಬೇಕಾಗುತ್ತೆ. ನಾನಾಗಲೇ ಹೇಳ್ದಂಗೆ ಕೋಲ್ಕತ್ತಾದಲ್ಲಿ ಅತಿ ಹೆಚ್ಚು ಒಂದು ಕೋಲ್ಕತ್ತಾ ಮೆಟ್ರೋ ಬರುತ್ತೆ, ಮತ್ತೊಂದು ಈಸ್ಟರ್ನ್ ರೈಲ್ವೆ, ಮತ್ತೊಂದು ಸೌತ್ ಈಸ್ಟರ್ನ್ ರೈಲ್ವೆ, ಇಷ್ಟು ಕೂಡ ಕೋಲ್ಕತ್ತಾದಲ್ಲಿ ಬರುತ್ತೆ. ಆ್ಯಂಡ್ ಅದೇ ರೀತಿ ನೈಗ್ತಾನೆ ಮಾತಾಡಿದಂತಹ ಸಿಕಂದರಾಬಾದ್ SCR ಸೌತ್ ಸೆಂಟ್ರಲ್ ರೈಲ್ವೆ, ದಕ್ಷಿಣ ಕೇಂದ್ರ ರೈಲ್ವೆ ವಲಯ ಬರುತ್ತೆ. ಆ್ಯಂಡ್ ಅಫ್ಕೋರ್ಸ್ ವಿಶಾಖಪಟ್ಟಣಂನಲ್ಲಿ ದಕ್ಷಿಣ ಕರಾವಳಿ ರೈಲ್ವೆ ವಲಯ ಕಂಡುಬರುತ್ತೆ. ಈಗ ಮುಂದಿನ ಸುದ್ದಿ ಗಮನ ಹರಿಸೋಣ. ಸುದ್ದಿ ಹೇಳುತ್ತೆ, ಅರ್ಲಿಯರ್ ವರ್ಡಿಕ್ಟ್ಸ್ ಕಾಷನ್ ಅಗೇನೆಸ್ಟ್ ಈಸಿ ಇರಿಟಬಿಲಿಟಿ. ಇವತ್ತಿನ ಹಿಂದೂ ದಿನಪತ್ರಿಕೆಯಲ್ಲಿ ಬಂದಿರತಕ್ಕಂತಹ ಒಂದು ಪ್ರಮುಖವಾದಂತಹ ಸುದ್ದಿ. ನಿಮಗೆಲ್ಲ ಗೊತ್ತಿರಬಹುದು, ಕಳೆದ ಕೆಲವು ದಿನಗಳಿಂದ ಈ ಕಂಟೆಂಪ್ಟ್ ಆಫ್ ಕೋರ್ಟ್ ಅನ್ನುವಂತಹ ಸುದ್ದಿ ದೇಶಾದ್ಯಂತ ಪ್ರತಿಧ್ವನಿಸ್ತಾ ಇದೆ. ಸೊ ಕಂಟೆಂಪ್ಟ್ ಆಫ್ ಕೋರ್ಟ್ ಅನ್ನು ನಾವು ಕನ್ನಡದಲ್ಲಿ ನ್ಯಾಯಾಂಗ ನಿಂದನೆ ಅಂತ ಕರಿತೀವಿ. ಪ್ರತಿಯೊಬ್ಬರು ಕೂಡ ಈ ಕಾನ್ಸೆಪ್ಟ್ ಅನ್ನು ಬರ್ಕೋಬೇಕಾಗುತ್ತೆ. 100% ಪರೀಕ್ಷೆಯಲ್ಲಿ ಒಂದಲ್ಲ ಒಂದು ರೀತಿಯ ಪ್ರಶ್ನೆ ಈ ಒಂದು ಟಾಪಿಕ್ ಮೇಲೆ ಉಂಟಾಗಬಹುದು. ಸೊ ಕಂಟೆಂಪ್ಟ್ ಆಫ್ ಕೋರ್ಟ್ ಅಂದ್ರೆ ಏನು, ಯಾಕೆ ಅದು ಸುದ್ದಿಯಲ್ಲಿದೆ ಅಂತ ನಾವು ಸ್ವಲ್ಪ ತಿಳ್ಕೊಳ್ತಾ ಹೋಗೋಣ. ಇತ್ತೀಚೆಗಷ್ಟೇ ಒಬ್ಬ ವ್ಯಕ್ತಿ ಪ್ರಶಾಂತ್ ಭೂಷಣ್ ಅನ್ನುವಂತಹ ಒಬ್ಬ ವ್ಯಕ್ತಿಯ ಕುರಿತು ನಾನು ಮಾತಾಡಿದ್ದೆ. ಪ್ರಶಾಂತ್ ಭೂಷಣ್ ಅಂತ ಹೇಳಿದ್ರೆ ಒಬ್ಬ ಹಿರಿಯ ಸುಪ್ರೀಂ ಕೋರ್ಟ್ನ ವಕೀಲ, ಅಷ್ಟೇ ಅಲ್ಲ ಒಬ್ಬ ಸಾಮಾಜಿಕ ಕಾರ್ಯಕರ್ತ, ಒಬ್ಬ ಹೋರಾಟಗಾರ ಕೂಡ ಆಗಿದ್ದಾರೆ. ಅಂಡ್ ಅವರ ಮೇಲೆ ಇತ್ತೀಚೆಗಷ್ಟೇ ನಮ್ಮ ಸುಪ್ರೀಂ ಕೋರ್ಟ್, ಸರ್ವೋಚ್ಚ ನ್ಯಾಯಾಲಯ ಒಂದು ಕಂಟೆಂಪ್ಟ್ ಆಫ್ ಕೋರ್ಟ್ ಅಥವಾ ನ್ಯಾಯಾಂಗ ನಿಂದನೆ ಪ್ರಕರಣವನ್ನು ದಾಖಲಿಸಿಕೊಳ್ತು. ಅಂಡ್ ಹಾಗಾಗಿ ಈ ಕಂಟೆಂಪ್ಟ್ ಆಫ್ ಕೋರ್ಟ್ ಸಾಕಷ್ಟು ಸುದ್ದಿಯಲ್ಲಿದೆ. ಇದಕ್ಕೆ ಹಲವಾರು ಪರ ಮತ್ತು ವಿರೋಧವಾದಂತಹ ಚರ್ಚೆಗಳು ನಡೀತಿದ್ದಾವೆ. ಕೆಲವು ಜನ ಹೇಳ್ತಾರೆ ಸುಪ್ರೀಂ ಕೋರ್ಟ್ ಇಷ್ಟು ಚಿಕ್ಕ ಪುಟ್ಟ ವಿಚಾರಗಳಿಗೆಲ್ಲ ಪ್ರಹಾರ ಮಾಡಬಾರ್ದು, ಜನರ ಮೇಲೆ ಈ ಕಂಟೆಂಪ್ಟ್ ಆಫ್ ಕೋರ್ಟ್ ಅನ್ನ ಹೇರ್ಬಿಟ್ರು ಅಂತ ಹೇಳಿದ್ರೆ ಈ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಏನಿದೆ ಅದು ಹೊರಟು ಹೋಗುತ್ತೆ ಅಂತ ಕೆಲವರು ಹೇಳ್ತಾರೆ. ಮತ್ತೆ ಕೆಲವರು ನ್ಯಾಯಾಂಗದ ಘನತೆಯನ್ನು ಗೌರವ ಮಾಡಲಿಕ್ಕೆ ಈ ಕಂಟೆಂಪ್ಟ್ ಆಫ್ ಕೋರ್ಟ್ ಅತ್ಯಂತ ಪ್ರಮುಖವಾಗಿರುತ್ತೆ ಅಂತ ಹೇಳ್ತಾರೆ. ನೀವು ನಮ್ಮ ಭಾರತೀಯ ಸಂವಿಧಾನವನ್ನು ತೆಗೆದುಕೊಳ್ತಾ ಹೋಗೋದಾದ್ರೆ ಆರ್ಟಿಕಲ್ 129 ಪ್ರತಿಯೊಬ್ಬರು ಕೂಡ ಬರ್ಕೋಬೇಕಾಗುತ್ತೆ. ಪರೀಕ್ಷೆಯಲ್ಲಿ ನೇರವಾಗಿ ಕೇಳಬಹುದು. ನ್ಯಾಯಾಂಗ ನಿಂದನೆಗೆ ಸಂಬಂಧಪಟ್ಟಂತ ಯಾವ ಕಾಯ್ದೆ ನಮ್ಮ ಸಂವಿಧಾನದಲ್ಲಿ ಸುಪ್ರೀಂ ಕೋರ್ಟ್ಗೆ ಆ ಒಂದು ಅಧಿಕಾರವನ್ನು ಕೊಡುತ್ತೆ ಅಂತ ಕೇಳಬಹುದು. ಸೊ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ವಿಧಿ ಬಂದ್ಬಿಟ್ಟು ಆರ್ಟಿಕಲ್ 129. ಅದೇ ರೀತಿ ಹೈಕೋರ್ಟ್ಗಳಿಗೆ, ಉಚ್ಚ ನ್ಯಾಯಾಲಯಗಳಿಗೆ ಈ ಒಂದು ಪವರ್ ಅನ್ನು ನೀಡತಕ್ಕಂತಹ ವಿಧಿ ಯಾವುದು ಅಂತ ಹೇಳಿದ್ರೆ 215ನೇ ವಿಧಿ ಆರ್ಟಿಕಲ್ 215 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಅಂಡ್ ಇದರ ಅನುಗುಣವಾಗಿ 1971ನಲ್ಲಿ
1971ನೇ ಇಸ್ವಿಯಲ್ಲಿ ಕಂಟೆಂಪ್ಟ್ ಆಫ್ ಕೋರ್ಟ್ ಅನ್ನುವಂತಹ ಒಂದು ಕಾಯ್ದೆಯನ್ನು ಕೂಡ ನಮ್ಮ ಕೇಂದ್ರ ಸರ್ಕಾರ ಜಾರಿಗೆ ತಂದಿದ್ದು, ನಮ್ಮ ಸಂಸತ್ತಿನಲ್ಲಿ ಈ ಒಂದು ಕಾಯ್ದೆ ಕೂಡ ಪಾಸ್ ಆಗಿದ್ದು. ಸೊ ಆ ಒಂದು ವರ್ಷವನ್ನು ಕೂಡ ಕೇಳಬಹುದು. ನ್ಯಾಯಾಂಗ ನಿಂದನೆ ಕಾಯ್ದೆಯನ್ನ ಯಾವ ವರ್ಷ ಜಾರಿಗೆ ತರಲಾಯಿತು ಅಂತ ಹೇಳಿದ್ರೆ 1971. ಕಂಟೆಂಪ್ಟ್ ಆಫ್ ಕೋರ್ಟ್ ಆಕ್ಟ್ 1971 ಬಹಳ ಪ್ರಮುಖವಾಗಿ ಗೊತ್ತಿರಬೇಕಾದಂತಹ ಎರಡು ವಿಚಾರಗಳು. ಅಂಡ್ ಇಷ್ಟನ್ನ ತಿಳ್ಕೊಳ್ತಾ ಹೋಗಿ. ಅಂಡ್ ನೀವು ಸ್ವಲ್ಪ ಅದರ ಹಿಸ್ಟ್ರಿಯನ್ನು ನೋಡ್ತಾ ಹೋಗೋದಾದ್ರೆ ಯಾಕೆ ನಮ್ಮ ದೇಶದಲ್ಲಿ ಕಂಟೆಂಪ್ಟ್ ಆಫ್ ಕೋರ್ಟ್ ಅನ್ನುವಂತಹ ಒಂದು ಪ್ರಾವಿಷನ್ ಅನ್ನ ಕೊಡಲಾಗಿದೆ ಅಂತ ಹೇಳಿದ್ರೆ, ನೋಡಿ, ಇದು ಮೂಲತಃ ಹಲವು ಶತಮಾನಗಳ ಹಿಂದೆ ಇಂಗ್ಲೆಂಡ್ನಲ್ಲಿ ಜನನಿತವಾಗಿತ್ತು. ಬಿಕಾಸ್ ನಿಮಗೆಲ್ಲ ಗೊತ್ತಿರಬೇಕು, ಅಂದಿನ ಸಂದರ್ಭದಲ್ಲಿ ಇಂಗ್ಲೆಂಡ್ನ ರಾಜನೇ ಈ ಒಂದು ಜಸ್ಟಿಸ್ ಅನ್ನ ಕೊಡ್ತಾ ಇದ್ರು, ಒಂದು ನ್ಯಾಯದ ಹಂಚಿಕೆಯನ್ನ ಮಾಡ್ತಾ ಇದ್ರು. ಹಿ ಇಸ್ ದ ಫೌಂಟೇನ್ ಆಫ್ ಜಸ್ಟಿಸ್ ಅಂತ ಈಗಲೂ ಕೂಡ ಕರೆಯಲಾಗುತ್ತೆ. ಸೊ ಹಾಗಾಗಿ ಯಾರಾದರೂ ಜನ ಆ ರಾಜ ಕೊಟ್ಟಂತಹ ತೀರ್ಪಿಗೆ ವಿರುದ್ಧವಾಗಿ ಮಾತಾಡಿದ್ರು ಅಂತ ಹೇಳಿದ್ರೆ ಅದನ್ನ ರಾಜನಿಗೆ ತೋರಿದಂತಹ ಅಗೌರವ ಅಂತಾನೆ ಭಾವಿಸಲಾಗ್ತಾ ಇತ್ತು. ಸೊ ಹಾಗಾಗಿ ಪ್ರಪಂಚಾದ್ಯಂತ ಈ ಕಂಟೆಂಪ್ಟ್ ಆಫ್ ಕೋರ್ಟ್ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಅಸ್ತಿತ್ವಕ್ಕೆ ಬಂತು. ಭಾರತದಲ್ಲೂ ಕೂಡ ಅದನ್ನ ಅಡಾಪ್ಟ್ ಮಾಡ್ಕೊಳ್ಳಲಾಗಿತ್ತು. ಅಂಡ್ ಇದರ ಉದ್ದೇಶ ಬಹಳ ಸಿಂಪಲ್ ನೋಡಿ, ಪ್ರತಿಯೊಬ್ಬರು ಕೂಡ ಸಾಮಾನ್ಯ ಜನತೆ ಪ್ರತಿಯೊಬ್ಬರು ಕೂಡ ಈ ನ್ಯಾಯಾಂಗ ಮತ್ತು ಸ್ಪೆಷಲಿ ಈ ಜಡ್ಜಸ್ಗಳ ಕುರಿತು ಅವಹೇಳನಕಾರಿಯಾಗಿ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತ ಹೇಳಿದ್ರೆ ಇನ್ನಿತರ ಜನರಲ್ಲಿ ಏನು ಬೇರೆ ಬೇರೆ ಜನ ಇರ್ತಾರೆ ಅವರಲ್ಲಿ ಈ ನ್ಯಾಯಾಂಗದ ನ್ಯಾಯಾಂಗದ ಮೇಲೆ ಇರಬೇಕಾದಂತಹ ಗೌರವಯುತ ಭಾವನೆ ಹೊರಟೋಗ್ಬಿಡುತ್ತೆ. ಅಂಡ್ ಅವರು ನ್ಯಾಯಾಂಗವನ್ನು ಬಹಳ ತುಚ್ಛವಾಗಿ ಕಾಣಬಹುದು. ಸೊ ಹಾಗಾಗಿ ಈ ಡಿಗ್ನಿಟಿ, ನ್ಯಾಯಾಂಗದ ಘನತೆಯನ್ನು ಕಾಪಾಡಲಿಕ್ಕೆ ಇದನ್ನ ಅಸ್ತಿತ್ವಕ್ಕೆ ತರಲಾಗಿದೆ. ಒಂದು ಮಾತು ನಿಮಗೆ ವಿಶೇಷವಾಗಿ ಗೊತ್ತಿರಬೇಕಾಗುತ್ತೆ, ಇಂತಹ ಪಾಯಿಂಟ್ಸ್ಗಳನ್ನ ನೀವು PSI ಎಸ್ಸೆಗಳಲ್ಲಿ ಕೂಡ ಇನ್ಕ್ಲೂಡ್ ಮಾಡ್ಕೋಬಹುದು. ಒಂದು ಮಾತು ಏನಪ್ಪಾ ಅಂತ ಹೇಳಿದ್ರೆ, ಈ ಕಂಟೆಂಪ್ಟ್ ಆಫ್ ಕೋರ್ಟ್ ಅನ್ನುವಂತಹ ಒಂದು ಪ್ರಾವಿಷನ್ ಇರತಕ್ಕಂತಹದ್ದು ಯಾವುದೋ ಒಬ್ಬ ನ್ಯಾಯಾಧೀಶರ ವೈಯಕ್ತಿಕ ಗೌರವವನ್ನು ಉಳಿಸ್ಲಿಕ್ಕಾಗಿ ಅಲ್ಲ. ಅದು ಬಹಳ ಚೆನ್ನಾಗಿ ನಿಮಗೆ ಗೊತ್ತಿರಬೇಕಾಗುತ್ತೆ. ಬದಲಾಗಿ ಈ ನ್ಯಾಯಾಂಗ ನಿಂದನೆ ಇರತಕ್ಕಂತಹದ್ದು ಕಲೆಕ್ಟಿವ್ಲಿ, ಒಟ್ಟು ಸಾಮೂಹಿಕವಾಗಿ ನ್ಯಾಯಾಂಗದ ಗೌರವ ಮತ್ತು ಘನತೆಯನ್ನ, ಈ ಜುಡಿಷಿಯಲ್ ಸಿಸ್ಟಮ್ ಏನಿರುತ್ತೆ, ಈ ಕೋರ್ಟ್ಗಳೇನಿರುತ್ತೆ, ಅವುಗಳ ಒಂದು ಘನತೆಯನ್ನು ಎತ್ತಿಡಲಿಕ್ಕೆ ಮಾತ್ರ ಇದೆ. ಕೇವಲ ಒಬ್ಬ ವ್ಯಕ್ತಿಗೋಸ್ಕರ ಮಾತ್ರ ಅದು ಇಲ್ಲ. ಸೊ ಅದು ಬಹಳ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ. ಅಂಡ್ ಕೆಳಭಾಗದಲ್ಲಿ ನಿಮಗೆ ಜಸ್ಟಿಸ್ CS ಕರ್ಣನ್ ಅನ್ನುವಂತಹ ಒಬ್ಬ ವ್ಯಕ್ತಿಯ ಹೆಸರನ್ನು ಕೂಡ ಹಾಕಿದ್ದೇನೆ. ಇವರ ಹೆಸರನ್ನು ಲೈಟಾಗೆ ಕೆಲವು ಕ್ಲಾಸ್ಗಳ ಹಿಂದೆ ಮೆನ್ಷನ್ ಕೂಡ ಮಾಡಿದ್ದೆ. ಅಂಡ್ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಅವರ ಫೋಟೋ. ಸೊ ಜಸ್ಟಿಸ್ ಕರ್ಣನ್ ಅವರ ಪ್ರಕರಣವನ್ನು ತಿಳ್ಕೊಳ್ತಾ ಹೋಗೋಣ. ಇದು ಬಹಳ ವಿಲಕ್ಷಣವಾದಂತಹ ಒಂದು ಪ್ರಕರಣ. ಬಿಕಾಸ್ 2017ನೇ ಇಸ್ವಿಯಲ್ಲಿ 2017ನಲ್ಲಿ ಆ ಟೈಮಲ್ಲಿ ಜಸ್ಟಿಸ್ CS ಕರ್ಣನ್ ಅವರು ಕೋಲ್ಕತ್ತಾ ಉಚ್ಚ ನ್ಯಾಯಾಲಯದ ಒಬ್ಬ ನ್ಯಾಯಾಧೀಶ ಆಗಿರ್ತಾರೆ. ಅವರು ಕೂಡ ಒಬ್ಬ ಜಡ್ಜ್ ಆಗಿರ್ತಾರೆ. ಬಟ್ ಜಡ್ಜ್ ಆಗಿದ್ದೇ ಇವರ ಮೇಲೆ ಸುಪ್ರೀಂ ಕೋರ್ಟ್ ನ್ಯಾಯಾಂಗ ನಿಂದನೆ ಪ್ರಕರಣದ ಅಡಿಯಲ್ಲಿ ಇವರು ದೋಷಿ ಅಂತ ಹೇಳಿ ಅವ್ರನ್ನ ಗುರುತಿಸ್ಬಿಟ್ಟು ಅವರಿಗೆ ಸುಮಾರು 6 ತಿಂಗಳ ಕಾಲ ಜೈಲು ಶಿಕ್ಷೆಯನ್ನ ಹೇರುತ್ತೆ. ನಿಮಗೆಲ್ಲ ಗೊತ್ತಿರಬೇಕು 1971 ಆಕ್ಟ್ ಏನು ಬರುತ್ತೆ, ಅದರ ಪ್ರಕಾರ ಕಂಟೆಂಪ್ಟ್ ಆಫ್ ಕೋರ್ಟ್ ಮಾಡಿದ್ರು ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ 6 ತಿಂಗಳ ಶಿಕ್ಷೆ ಮತ್ತು 2,000ವರೆಗೂ ದಂಡವನ್ನು ವಿಧಿಸಬಹುದು. ಸೊ ಹಾಗಾಗಿ 6 ತಿಂಗಳ ಶಿಕ್ಷೆಯನ್ನ ಜಸ್ಟಿಸ್ ಕರ್ಣನ್ ಅವರಿಗೆ ವಿಧಿಸಲಾಗಿತ್ತು. ಇವರು 2011ನೇ ಇಸ್ವಿಯಿಂದ ಕೂಡ ಸಾಕಷ್ಟು ವಿವಾದಾತ್ಮಕ ಜಡ್ಜ್ ಅಂತಾನೆ ಖ್ಯಾತಿಗೊಳಗಾಗಿದ್ದಾರೆ. ಇವರು ಮೂಲತಃ ಮಡ್ರಾಸ್ ಹೈಕೋರ್ಟ್ನ ಒಬ್ಬ ನ್ಯಾಯಾಧೀಶ ಆಗಿದ್ರು. ಅಂಡ್ ಅಲ್ಲೂ ಕೂಡ ಅವರು ಸಾಕಷ್ಟು ಆರೋಪಗಳನ್ನ ಮಾಡಿದ್ರು. ಅಂಡ್ ಅದೇ ರೀತಿ 2017ವರೆಗೂ ಕೂಡ ಅವರು ಬೇರೆ ಬೇರೆ ನ್ಯಾಯಾಧೀಶರ ಮೇಲೆ, ನಮ್ಮ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾನು ಸೇರಿದಂತೆ ಎಲ್ಲರನ್ನೂ ಕೂಡ ಅವಹೇಳನ ಮಾಡಿದ್ರು. ಅವರ ಮೇಲೆ ಸುಳ್ಳು ಆರೋಪಗಳನ್ನ ಹೊರಡಿಸ್ತಾ ಬಂದರು. ಸೊ ಹಾಗಾಗಿ ಸೇವೆಯಲ್ಲಿ ಇದ್ದಾಗಲೇ ಈ ನ್ಯಾಯಾಂಗ ನಿಂದನೆ ಪ್ರಕರಣದಲ್ಲಿ ಜೈಲು ವಾಸವನ್ನು ಅನುಭವಿಸಿದಂತಹ ವ್ಯಕ್ತಿ ಯಾರು ಅಂತ ಹೇಳಿದ್ರೆ CS ಜಸ್ಟಿಸ್ ಕರ್ಣನ್. ಬಟ್ ಮತ್ತೊಂದು ವಿಚಾರ ನಿಮಗೆ ಗೊತ್ತಿರಬೇಕು, ಅವ್ರನ್ನ ಸೇವೆಯಲ್ಲಿ ಇದ್ದಾಗಲೇ ಜೈಲಿಗೆ ಹಾಕಲಾಗಲಿಲ್ಲ. 2017ರಲ್ಲಿ ಅವ್ರ ಮೇಲೆ ತೀರ್ಪನ್ನು ಕೊಡಲಾಯಿತು. ಬಟ್ ಅವರು ಸೇವೆಯಿಂದ ನಿವೃತ್ತಿಯನ್ನು ಹೊಂದುವವರೆಗೂ ಕೂಡ ಕಾದ್ಬಿಟ್ಟು ಅವರು ರಿಟೈರ್ಡ್ ಆದ ತಕ್ಷಣನೇ ಅವ್ರನ್ನ ಅರೆಸ್ಟ್ ಮಾಡಿಬಿಟ್ಟು ಜೈಲಿನಲ್ಲಿ 6 ತಿಂಗಳ ಕಾಲ ಇಡಲಾಯಿತು. ಅವರು ಅದಾದ ಬಳಿಕ 6 ಮಂತ್ಸ್ ಒಂದು ಸೆಂಟೆನ್ಸನ್ನು ಸರ್ವ್ ಮಾಡಿಬಿಟ್ಟು ಜೈಲಿನಿಂದ ಹೊರಗೆ ಬಂದರು. ಸೊ ಹಾಗಾಗಿ ಒಬ್ಬ ನ್ಯಾಯಾಧೀಶ ಆಗಿದ್ಕೊಂಡೇ ಈ ಒಂದು ನ್ಯಾಯಾಂಗ ನಿಂದನೆ ಪ್ರಕರಣದಲ್ಲಿ ದೋಷಿ ಅನ್ನುವಂತಹ ತೀರ್ಪನ್ನು ಪಡೆದುಕೊಂಡಂತಹ ಮೊಟ್ಟ ಮೊದಲ ನ್ಯಾಯಾಧೀಶ ಅನ್ನುವಂತಹ ಕುಖ್ಯಾತಿಗೆ ಜಸ್ಟಿಸ್ CS ಕರ್ಣನ್ ಅವರು ಪಾತ್ರರಾಗಿದ್ದಾರೆ. ಅಂಡ್ ಇವ್ರ ಮೇಲೆ ಇನ್ನೂ ಒಂದು ವಿಲಕ್ಷಣವಾದಂತಹ ಆರೋಪ ಏನಿದೆ ಅಂತ ಹೇಳಿದ್ರೆ, ಅಂದಿನ ಸಂದರ್ಭದಲ್ಲಿ ನಮ್ಮ ದೇಶದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಭಾರತದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ JS ಖೇಹರ್ ಅವರಿದ್ರು. ಅಂಡ್ JS ಖೇಹರ್ ಅವ್ರನ್ನೇ ಸುಮಾರು 6 ವರ್ಷಗಳ ಕಾಲ ಒಂದು ಜೈಲು ಶಿಕ್ಷೆ ಹೋಗಬೇಕು ಅಂತ ಹೇಳಿ ಒಂದು ತೀರ್ಪನ್ನು ಕೂಡ CS ಕರ್ಣನ್ ಅವರು ವಿಧಿಸಿದ್ರು. ಇದು ಸಾಕಷ್ಟು ಇದಕ್ಕೂ ಕೂಡ ಕಾರಣವಾಗಿತ್ತು, ಸಾಕಷ್ಟು ಒಂದು ವಿರೋಧಕ್ಕೂ ಕೂಡ ಕಾರಣ ಆಗಿತ್ತು. ಅಷ್ಟೇ ಅಲ್ಲ, CS ಕರ್ಣನ್ ಅವರ ಒಂದು ಮಾನಸಿಕ ಸ್ಥಿಮಿತ ಎಷ್ಟು ಮಟ್ಟಿಗೆ ಎನ್ನುವಂತಹ ಒಂದು ಪ್ರಶ್ನೆಯನ್ನು ಕೂಡ ಈ ಒಂದು ತೀರ್ಪು ಹುಟ್ಟುಹಾಕಿದ್ದು. ನಮ್ಮ ಚೀಫ್ ಜಸ್ಟಿಸ್ ಅವ್ರನ್ನೇ ಯಾವುದೋ ಒಂದು ಅಟ್ರೋಸಿಟೀಸ್ ಕೇಸ್ನ ಅಡಿಯಲ್ಲಿ 6 ತಿಂಗಳು ಜೈಲುವಾಸಕ್ಕೆ ಹೋಗಬೇಕು ಅಂತ ಹೇಳಿ ಇವರು ಏಕಪಕ್ಷೀಯವಾಗಿ ಒಂದು ತೀರ್ಪನ್ನು ಕೂಡ ಪ್ರಕಟಿಸಿದ್ರು. ಸೊ ಇವರು ಕೋಲ್ಕತ್ತಾ ಹೈಕೋರ್ಟ್ನ ಜಡ್ಜ್ ಆಗಿದ್ರು. ಅದು ಕೂಡ ಜಸ್ಟ್ ನಿಮಗೆ ಗೊತ್ತಿರಬೇಕಾಗುತ್ತೆ. ಸೊ ಕಂಟೆಂಪ್ಟ್ ಆಫ್ ಕೋರ್ಟ್ ನಮ್ಮ ದೇಶದಲ್ಲಿ ನಡೆದು ಬಂದಂತಹ ಒಂದು ಇತಿಹಾಸ ನಮಗೆ ಖಂಡಿತ ಗೊತ್ತಿರಲೇಬೇಕಾದಂತಹ ಒಂದು ವಿಚಾರ ಆಗಿದೆ. ರೀತಿ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಸುದ್ದಿ ಹೇಳುತ್ತೆ, ನಾರ್ತ್ ಐರಿಷ್ ನೋಬೆಲ್ ವಿನ್ನರ್ ಜಾನ್ ಹ್ಯೂಮ್ ಡೆಡ್. ನೋಡಿ, ನಿನ್ನೆ 1998ರಲ್ಲಿ ನೋಬೆಲ್ ಶಾಂತಿ ಪುರಸ್ಕಾರವನ್ನು ಪಡೆದಂತಹ ಜಾನ್ ಹ್ಯೂಮ್ ಅನ್ನುವಂತಹ ಒಬ್ಬ ಖ್ಯಾತ ವ್ಯಕ್ತಿ,
ಇವರು ಮೂಲತಃ ಒಬ್ಬ ರಾಜಕಾರಣಿ, ಒಬ್ಬ ಪೊಲಿಟಿಷಿಯನ್. ಇವರು ನಿನ್ನೆ ಮೃತಪಟ್ಟಿದ್ದಾರೆ. ಸೊ ಅವರ ಕುರಿತು ಖಂಡಿತ ಪರೀಕ್ಷೆಯಲ್ಲಿ ಕೇಳಬಹುದು. ಬಿಕಾಸ್ ಇವರು 1998ನಲ್ಲಿ ಯಾಕೆ ಇವರಿಗೆ ನೊಬೆಲ್ ಶಾಂತಿ ಪ್ರಶಸ್ತಿ ಬಂತು ಅನ್ನೋದು ಬಹಳ ಪ್ರಮುಖವಾಗುತ್ತೆ. ನಾವಿಲ್ಲಿ ಸ್ವಲ್ಪ ವಿಚಾರಗಳ ಬಗ್ಗೆ ಡೀಟೇಲ್ಸ್ ಅನ್ನು ತಿಳ್ಕೊಳ್ತಾ ಹೋಗೋಣ. ನಿಮಗೆ ಈ ಭಾಗದಲ್ಲಿ ಕಾಣಿಸ್ತಾ ಇರಬಹುದು 1998 ಗುಡ್ ಫ್ರೈಡೆ ಪೀಸ್ ಅಗ್ರಿಮೆಂಟ್. ಸೊ ಗುಡ್ ಫ್ರೈಡೆ ಪೀಸ್ ಅಗ್ರಿಮೆಂಟ್ ಅಂದ್ರೆ ಏನು, ಯಾವ ವಿಚಾರಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಿ ಪರೀಕ್ಷೆಯಲ್ಲಿ ಒಂದು ಸ್ಟ್ಯಾಟಿಕ್ ಜಿಕೆ ಪಾಯಿಂಟ್ ಉಂಟಾಗಬಹುದು. ಸೊ ಅದನ್ನು ಕೂಡ ತಿಳ್ಕೊಳ್ತಾ ಹೋಗೋಣ ಮುಂದಿನ ಸ್ಲೈಡ್ನಲ್ಲಿ. ಅಂಡ್ ಅದೇ ರೀತಿ ಈ ಭಾಗದಲ್ಲಿ ನಿಮಗೆ ಕಾಣಿಸ್ತಾ ಇದೆ ಜಾನ್ ಹ್ಯೂಮ್ ಅವರು ಬ್ರಿಟನ್ನ ಹೌಸ್ ಆಫ್ ಕಾಮನ್ಸ್ನ ಸದಸ್ಯರಾಗಿದ್ದರು. ನಾನು ಹಲವಾರು ಬಾರಿ ಹೇಳ್ತಿರ್ತೀನಿ, ನಮ್ಮ ಭಾರತದಲ್ಲಿ ಯಾವ ರೀತಿ ಕೆಳಮನೆಯನ್ನ ಲೋಕಸಭೆ, ಅದೇ ರೀತಿ ಅಪ್ಪರ್ ಹೌಸನ್ನು ನಾವು ರಾಜ್ಯಸಭೆ ಅಂತ ಕರಿತೀವೋ, ಅದೇ ರೀತಿ ಅಮೆರಿಕಾದಲ್ಲಿ ಬೇರೆ ರೀತಿ ಕರೆಯಲಾಗುತ್ತೆ, ಬ್ರಿಟನ್ನಲ್ಲಿ ಬೇರೆ ರೀತಿ ಕರೆಯಲಾಗುತ್ತೆ. ಅಂಡ್ ಈಗ ನಾವು ಬ್ರಿಟನ್ನ ಕುರಿತು ಮಾತಾಡ್ತಾ ಹೋಗೋದಾದ್ರೆ ಅಲ್ಲಿನ ಕೆಳಮನೆಯನ್ನ ಲೋವರ್ ಹೌಸನ್ನ ಹೌಸ್ ಆಫ್ ಕಾಮನ್ಸ್ ಅಂತ ಕರೆಯಲಾಗುತ್ತೆ. ಅದೇ ರೀತಿ ಬ್ರಿಟನ್ ದೇಶದ ಅಪ್ಪರ್ ಹೌಸ್ ಅಥವಾ ಮೇಲ್ಮನೆಯನ್ನ ಹೌಸ್ ಆಫ್ ಲಾರ್ಡ್ಸ್ ಅಂತ ಕರೆಯಲಾಗುತ್ತೆ. ಇದೇ ನೀವು ಅಮೆರಿಕವನ್ನ ತೆಗೆದುಕೊಂಡ್ರೆ ಕೆಳಮನೆಯನ್ನ ನಾವು ಹೌಸ್ ಆಫ್ ರಿಪ್ರೆಸೆಂಟೇಟಿವ್ಸ್ ಅಂತ ಕರಿತೀವಿ, ಮೇಲ್ಮನೆಯನ್ನ ಸೆನೆಟ್ ಅಂತ ಕರಿತೀವಿ. ನಮ್ಮ ಭಾರತದಲ್ಲಿ ಲೋಕಸಭೆ ಕೆಳಮನೆ ಆದ್ರೆ ರಾಜ್ಯಸಭೆ ಮೇಲ್ಮನೆ ಆಗಿರುತ್ತೆ. ಅಂಡ್ ಸೇಮ್ ಇದೇ ಒಂದು ಕಾನ್ಸೆಪ್ಟ್ ಅನ್ನ ಈ ದೇಶಗಳಲ್ಲೂ ಕೂಡ ಅಳವಡಿಕೆ ಮಾಡಿಕೊಳ್ಳಲಾಗಿದೆ. ಸೊ ಅಲ್ಲಿನ ಸಂಸತ್ತಿನ ಕೆಳಮನೆಯಾಗಿರ್ತಕ್ಕಂತಹ ಹೌಸ್ ಆಫ್ ಕಾಮನ್ಸ್ ನ ಸದಸ್ಯ ಈ ಜಾನ್ ಹ್ಯೂಮ್ ಅವರಾಗಿದ್ರು. ಅಂಡ್ 1998 ಅವ್ರಿಗೆ ಯಾಕೆ ನೊಬೆಲ್ ಅನ್ನ ಕೊಡಲಾಯಿತು, ಯಾವ ಒಂದು ಸಾಧನೆಯನ್ನು ಅವ್ರು ಮಾಡಿದ್ರು ಅಂತ ನಾವು ಮುಂದಿನ ಒಂದು ಸುದ್ದಿಯಲ್ಲಿ ತಿಳ್ಕೊಳ್ತಾ ಹೋಗೋಣ. ಅಂಡ್ ಈ ಭಾಗದಲ್ಲಿ ನಿಮಗೆ ಕಾಣಿಸ್ತಾ ಇದೆ ಸುಮಾರು 4 ಇಂಪಾರ್ಟೆಂಟ್ ಪಾಯಿಂಟ್ಸ್ ಬಗ್ಗೆ ಇಲ್ಲಿ ನಾನು ಡಿಸ್ಕಸ್ ಮಾಡ್ತೀನಿ. ಒಬ್ಬರು ಜಾನ್ ಹ್ಯೂಮ್ ನಿಮಗೆ ಆಲ್ರೆಡಿ ಗೊತ್ತಾಯ್ತು, ಇವರೊಬ್ಬ ನಾರ್ದರ್ನ್ ಐರ್ಲೆಂಡ್ ನ ಒಬ್ಬ ಪೊಲಿಟಿಷಿಯನ್ ಆಗಿದ್ದಾರೆ. ಅಂಡ್ ಒಬ್ಬ ರಾಜಕಾರಣಿ, ಒಬ್ಬ ಹೌಸ್ ಆಫ್ ಕಾಮನ್ಸ್ ನ ಸದಸ್ಯರು ಕೂಡ ಆಗಿದ್ರು. ಅಂಡ್ 1998 ಇವರಿಗೆ ನೊಬೆಲ್ ಶಾಂತಿ ಪುರಸ್ಕಾರ ಸಿಕ್ತು. ಅಂಡ್ ಇಲ್ಲಿ ನಿಮಗೆ ಗುಡ್ ಫ್ರೈಡೆ ಪೀಸ್ ಅಗ್ರಿಮೆಂಟ್ ಕಾಣಿಸ್ತಾ ಇದೆ. ಇದು ಯಾವ ವಿಚಾರಕ್ಕಪ್ಪ ಅಂತ ಹೇಳಿದ್ರೆ ನಿಮಗೆಲ್ಲ ಅದಕ್ಕಿಂತ ಮುಂಚೆ ಒಂದು ವಿಚಾರ ಗೊತ್ತಿರಬೇಕು, ನಾರ್ದರ್ನ್ ಐರ್ಲೆಂಡ್ ಅಂದ್ರೆ ಏನು ಮತ್ತು ಐರ್ಲೆಂಡ್ ಅಂದ್ರೆ ಏನು. ನೀವು ಯಾವುದೇ ಒಂದು ಭೂಪಟವನ್ನು ತೆಗೆದು ನೋಡಿದ್ರೆ ನಿಮಗೆ ನಾರ್ದರ್ನ್ ಐರ್ಲೆಂಡೇ ಬೇರೆ ಮತ್ತು ಐರ್ಲೆಂಡೇ ಬೇರೆ ಸಿಗ್ತಾ ಹೋಗುತ್ತೆ. ಐರ್ಲೆಂಡ್ ಅಂತಕ್ಕಂತಹದ್ದು ಒಂದು ಸಾರ್ವಭೌಮ ದೇಶ, ಒಂದು ಸೆಪರೇಟ್ ಕಂಟ್ರಿ ಆಗಿದೆ. ಬಟ್ ನಾರ್ದರ್ನ್ ಐರ್ಲೆಂಡ್ ಬಂದ್ಬಿಟ್ಟು ಇದು ಯುನೈಟೆಡ್ ಕಿಂಗ್ಡಮ್ನ ಒಳಗಿನ ಒಂದು ಭಾಗ ಆಗಿದೆ. UK ಏನು ಕಂಡು ಬರುತ್ತೆ, UK ಒಂದು ಭಾಗ ಆಗಿದೆ. ನಿಮಗೆ ಮ್ಯಾಪನ್ನು ತೋರಿಸಿದ್ರೆ ಸುಲಭವಾಗಿ ಅರ್ಥ ಆಗಬಹುದು. ಸೊ ಈ ಮ್ಯಾಪನ್ನು ಗಮನಿಸಿ ನೀವು. ಯುನೈಟೆಡ್ ಕಿಂಗ್ಡಮ್ ಅಂತ ಹೇಳಿದ್ರೆ ಒಂದು 4 ಪ್ರಾಂತ್ಯಗಳು ಬಂದ್ಬಿಟ್ಟು ಒಟ್ಟಾಗ್ಬಿಟ್ಟು ಮಾಡ್ಕೊಂಡಿರ್ತಕ್ಕಂತಹ ಒಂದು ಅಗ್ರಿಮೆಂಟ್. ಅಂಡ್ ಅದರಲ್ಲಿ ನಾನು ಈಗ ತಾನೇ ಹೇಳಿದಂತಹ ನಮ್ಮ ನಾರ್ದರ್ನ್ ಐರ್ಲೆಂಡ್ ಕೂಡ ಒಂದು ಭಾಗವಾಗಿ ಕಂಡು ಬರುತ್ತೆ. ಅಂಡ್ ಈ ಭಾಗದಲ್ಲಿ ನಿಮಗೆ ಕಾಣಿಸ್ತಾ ಇರಬಹುದು, ಮೇಲ್ಭಾಗದಲ್ಲಿ ಸ್ಕಾಟ್ಲೆಂಡ್, ಕೆಳಭಾಗದಲ್ಲಿ ಇಂಗ್ಲೆಂಡ್ ಮತ್ತು ವೇಲ್ಸ್. ಅಂಡ್ ಐರ್ಲೆಂಡ್ ಅನ್ನುವಂತಹ ಭೂಪ್ರದೇಶ ಏನಿದೆ ಅದರಲ್ಲಿ 2 ಪಾರ್ಟ್ ಕಾಣಿಸ್ತಾ ಇದೆ, ಒಂದು ಐರ್ಲೆಂಡ್ ಆದ್ರೆ ಮತ್ತೊಂದು ನಾರ್ದರ್ನ್ ಐರ್ಲೆಂಡ್. ಸೊ ಹಾಗಾಗಿ ನಾರ್ದರ್ನ್ ಐರ್ಲೆಂಡ್ನ ಕೆಲವೊಂದು ಪ್ರದೇಶಗಳಲ್ಲಿ ಸಪರೇಟ್ ದೇಶ ಅಂತಾನೆ ಗುರುತಿಸಲಾಗುತ್ತೆ. ಬಟ್ ಆದ್ರೂ ಕೂಡ ಅದು ಯುನೈಟೆಡ್ ಕಿಂಗ್ಡಮ್ನ ಒಂದು ಭಾಗ ಆಗಿದೆ. ಬಟ್ ಐರ್ಲೆಂಡ್ ಒಂದು ಸ್ವಾಯತ್ತವಾದಂತಹ ದೇಶ. ಬಟ್ 1998ಗಿಂತ 3 ದಶಕಗಳ ಕಾಲ ಮುಂಚೆ 30 ವರ್ಷಗಳ ಕಾಲ ಸತತವಾಗಿ ಒಂದು ದೊಡ್ಡ ಒಂದು ರಕ್ತಸಿಕ್ತ ಚರಿತ್ರೆ ಈ ನಾರ್ದರ್ನ್ ಐರ್ಲೆಂಡ್ ನಲ್ಲಿದೆ. ಯಾಕಪ್ಪ ಅಂತ ಹೇಳಿದ್ರೆ ನಾರ್ದರ್ನ್ ಐರ್ಲೆಂಡ್ ಇದ್ದಂತಹ ಕೆಲವು ರಾಷ್ಟ್ರವಾದಿಗಳು, ಕೆಲವು ನ್ಯಾಷನಲಿಸ್ಟ್, ನಾವ್ಯಾಕೆ ಇಂಗ್ಲಿಷರ ಹಂಗಲ್ಲಿ ಬದುಕಬೇಕು, ನಾವ್ಯಾಕೆ ಇಂಗ್ಲೆಂಡ್ ದೇಶದ ಈ ಯುನೈಟೆಡ್ ಕಿಂಗ್ಡಮ್ನಲ್ಲಿ ಬದುಕಬೇಕು, ನಾವು ನಮ್ಮ ಐರ್ಲೆಂಡ್ ದೇಶದ ಜೊತೆಗೆ ವಿಲೀನ ಆಗೋಣ, ಯೂನಿಫೈ ಆಗೋಣ, ನಾವು ಐರ್ಲೆಂಡ್ಗೆ ಹೊರಟು ಹೋಗ್ಬಿಡೋಣ, ಈ UK ಇರೋದು ಬೇಡ ಅಂತ ಸಾಕಷ್ಟು ಜನ ಅಲ್ಲಿ ಒಂದು ಪ್ರತಿಭಟನೆಯನ್ನ ಕೂಡ ಮಾಡ್ತಾ ಇದ್ರು. ಅಲ್ಲಿ ಮತ್ತಷ್ಟು ಜನ ಏನ್ ಮಾಡ್ತಿದ್ರು ಅಂತ ಹೇಳಿದ್ರೆ ನಾವು ಯುನೈಟೆಡ್ ಕಿಂಗ್ಡಮ್ನಲ್ಲೇ ಇರೋದು ಒಳಿತು ಅಂತ ಹೇಳಿ ಅವರು ಭಾವಿಸ್ತಾ ಇದ್ರು. ಸೊ ಹಾಗೆ ಇವತ್ತಿಗೂ ಕೂಡ ಇಂಗ್ಲೆಂಡ್ ಮತ್ತು ಐರ್ಲೆಂಡ್ ನಡುವೆ ಸಾಕಷ್ಟು ಒಂದು ವೈರತ್ವ ಇದೆ. ನಾವು ಕ್ರಿಕೆಟ್ ಅಲ್ಲಿ ಯಾವ ರೀತಿ ಇಂಡಿಯಾ ಪಾಕಿಸ್ತಾನ್ ಮ್ಯಾಚಸ್ ಅನ್ನ ನೋಡ್ತೀವಿ, ಅದೇ ರೀತಿ ಬೇರೆ ಬೇರೆ ಒಂದು ಪಂದ್ಯಗಳಲ್ಲಿ ಇಂಗ್ಲೆಂಡ್ ಮತ್ತು ಐರ್ಲೆಂಡ್ ಕಾದಾಡ್ತವೆ. ಸೊ ಅದು ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ಬಿಕಾಸ್ ಐರ್ಲೆಂಡ್ UKಯ ಭಾಗವಲ್ಲ, ಕೇವಲ ಈ ಭಾಗ ನಾರ್ದರ್ನ್ ಐರ್ಲೆಂಡ್ ಏನಿದೆ ಇದು ಮಾತ್ರ ಯುನೈಟೆಡ್ ಕಿಂಗ್ಡಮ್ನ ಒಂದು ಭಾಗವಾಗಿದೆ. ಅಂಡ್ ಇತ್ತೀಚೆಗಷ್ಟೇ ಬ್ರೆಕ್ಸಿಟ್ ಏನು ನಡೀತು, ಆ ಬ್ರೆಕ್ಸಿಟ್ನಲ್ಲಿ ಕೂಡ ಐರಿಷ್ ಬ್ಯಾಕ್ ಸ್ಟಾಪ್ ಅನ್ನುವಂತಹ ಒಂದು ವಿಷಯ ಸಾಕಷ್ಟು ಚರ್ಚೆಯನ್ನು ಹುಟ್ಟಾಕಿದ್ದು. ಅದಕ್ಕೆ ಕೂಡ ಕಾರಣ ಇದೇ ನಾರ್ದರ್ನ್ ಐರ್ಲೆಂಡ್ ಆಗಿದೆ. ಅಂಡ್ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಭಾಗದಲ್ಲಿ ನೋಡ್ತಾ ಇದ್ದೀರಾ, ಗುಡ್ ಫ್ರೈಡೆ ಪೀಸ್ ಅಗ್ರಿಮೆಂಟ್ ನಡೆದಿದ್ದು ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ನಾನೇನು ಹೇಳಿದೆ, 30 ವರ್ಷಗಳ ಒಂದು ರಕ್ತಸಿಕ್ತ ಅಧ್ಯಾಯ ಇದ್ದು ಅದು ಸಮಾಪ್ತಿಯಾಗಿದ್ದು ಈ 1998ರ ಗುಡ್ ಫ್ರೈಡೆ ಪೀಸ್ ಅಗ್ರಿಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸೊ ಇದು ಪರೀಕ್ಷೆಯಲ್ಲಿ ಕೇಳಿದ್ರೆ ಯಾವ ವಿಚಾರಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಿದ್ರೆ ನೀವು ಖಂಡಿತ ನಾರ್ದರ್ನ್ ಐರ್ಲೆಂಡ್ ಮತ್ತು ಐರ್ಲೆಂಡ್ ನಡುವಿನ ಒಂದು ಜಟಾಪಟಿ ಅದಕ್ಕೆ ಸಂಬಂಧಪಟ್ಟಿದೆ. ಅಂಡ್ ಅಲ್ಲಿ ಮೂಲತಃ ಕ್ಯಾಥೋಲಿಕ್ ಮತ್ತು ಪ್ರೊಟೆಸ್ಟೆಂಟ್ ಸಮುದಾಯಗಳ ನಡುವೆ ಕೂಡ ಒಂದು ಸಾಕಷ್ಟು ರಿಫ್ಟ್ ಉಂಟಾಗಿತ್ತು. ನಿಮಗೆಲ್ಲ ಗೊತ್ತಿದೆ, ಕ್ರಿಶ್ಚಿಯನ್ ಸಮುದಾಯವನ್ನು ತೆಗೆದುಕೊಂಡ್ರೆ ಅದರಲ್ಲಿ 2 ಬಹುಮುಖ್ಯವಾದಂತಹ ವಿಂಗಡಣೆ ಕಂಡುಬರುತ್ತೆ. ಒಂದು ಕ್ಯಾಥೋಲಿಕ್ ಅಥವಾ ನಾವು ರೋಮನ್ ಕ್ಯಾಥೋಲಿಕ್ ಅಂತ ಕರಿತೀವಿ, ಮತ್ತೊಂದು ಪ್ರೊಟೆಸ್ಟೆಂಟ್. ರೋಮನ್ ಕ್ಯಾಥೋಲಿಕ್ ಅಂತ ಹೇಳಿದ್ರೆ ಬಹಳ ಸಂಪ್ರದಾಯಸ್ಥ, ಬಹಳ ಪುರಾತನ ಮತ್ತು ಪ್ರಸಕ್ತವಾಗಿ ಪ್ರಪಂಚದ ಅತಿ ದೊಡ್ಡ ಒಂದು ಕ್ರಿಶ್ಚಿಯನ್ನರ ಸೆಕ್ಟ್ ಆಗಿದೆ, ಕ್ರಿಶ್ಚಿಯನ್ನರ ಒಂದು ಪಂಥ ಆಗಿದೆ. ಅಂಡ್ 2ನೇ ಅತಿ ದೊಡ್ಡ ಪಂಥ ಅಂತ ಹೇಳಿದ್ರೆ ಈ ಪ್ರೊಟೆಸ್ಟೆಂಟ್. ಅಂಡ್ ಇದು ಈ ಒಂದು ಜನಾಂಗೀಯ ಹೊಡೆದಾಟದ ರೂಪವನ್ನು ಕೂಡ ಪಡೆದುಕೊಂಡು ಬಿಟ್ಟಿತ್ತು. ಅದಕ್ಕೆ ಒಂದು ಇತಿಶ್ರೀ ಹಾಡಿದ್ದು ಗುಡ್ ಫ್ರೈಡೆ ಪೀಸ್ ಅಗ್ರಿಮೆಂಟ್ 1998 ಅಲ್ಲಿ. ಅಂಡ್ ಇದೇ ಒಂದು
ಒಪ್ಪಂದವನ್ನು ಮಾಡಿಸುವಲ್ಲಿ ಜಾನ್ ಹ್ಯೂಮ್ ಅವರು ಪ್ರಮುಖವಾದಂತಹ ಪಾತ್ರವನ್ನು ನಿಭಾಯಿಸಿದ್ರು. ಅದೇ ಕಾರಣಕ್ಕಾಗಿ 1998ನಲ್ಲಿ ಅವರಿಗೆ ನೊಬೆಲ್ ಶಾಂತಿ ಪುರಸ್ಕಾರವೂ ಕೂಡ ದೊರಕಿತು. ಸೊ ನಿಮಗೆ ರೀಸನ್ ಗೊತ್ತಾಯಿತು, ಕಾರಣವೂ ಕೂಡ ಗೊತ್ತಾಯಿತು. ಅದೇ ರೀತಿ ನಾರ್ದರ್ನ್ ಐರ್ಲೆಂಡ್ ಅಂದರೆ ಏನು ಅದು ಕೂಡ ಗೊತ್ತಾಯಿತು. ಆ್ಯಂಡ್ ಕ್ಯಾಥೋಲಿಕ್ ಆ್ಯಂಡ್ ಪ್ರೊಟೆಸ್ಟೆಂಟ್ ಬಗ್ಗೆ ಕೂಡ ಹೇಳಿದ್ದೀನಿ. ಹಾಗೆ ನೋಡಿದ್ರೆ 16ನೇ ಶತಮಾನದಲ್ಲಿ ಈ ಪ್ರೊಟೆಸ್ಟೆಂಟ್ ಅನ್ನುವಂತಹ ಹೊಸ ಒಂದು ಪಂಥ ಸೃಷ್ಟಿಯಾಗುತ್ತೆ. ಏನು ಮಾರ್ಟಿನ್ ಲೂಥರ್ ಏನಿದ್ದಾರೆ ಅವರು ಈ 16ನೇ ಶತಮಾನದ ಶುರುವಿನಲ್ಲಿ ಒಂದು 95 ಥೀಸಿಸ್ ಅಂತ ಒಂದು ಥೀಸಿಸ್ನ ಹೊರಗೆ ತರ್ತಾರೆ. ಆ್ಯಂಡ್ ಇದರಲ್ಲಿ ಈ ರೋಮನ್ ಕ್ಯಾಥೋಲಿಕ್ ಚರ್ಚ್ನಲ್ಲಿ ನಡೆದಿದ್ದಂತಹ ಕೆಲವು ಅವ್ಯವಹಾರಗಳನ್ನ ಅವರು ಬೆಲೆ ಎಳಿತಾರೆ. ಆ್ಯಂಡ್ ಇದರ ವಿರುದ್ಧವಾಗಿ ಪ್ರೊಟೆಸ್ಟೆಂಟ್ ಅನ್ನುವಂತಹ ಒಂದು ಪಂಥವನ್ನು ಕೂಡ ಹುಟ್ಟು ಹಾಕಲಾಗುತ್ತೆ. ಸೊ ಜಸ್ಟ್ ಗೊತ್ತಿರಬೇಕಾಗುತ್ತೆ ಯಾವ ರೀತಿ ಇಸ್ಲಾಂ ಧರ್ಮದಲ್ಲಿ ಸುನ್ನೀಸ್ ಮತ್ತು ಶಿಯಾಸ್, ಅದೇ ರೀತಿ ಯಾಜಿದೀಸ್, ಅಹಮದೀಸ್, ಹೀಗೆ ಬೇರೆ ಬೇರೆ ಪಂಗಡಗಳು ಸಿಗ್ತಾ ಹೋಗುತ್ತೆ. ದಾವೂದಿ ಬೋಹರಾ ಇರಬಹುದು, ಇಂತಹ ಪಂಗಡಗಳು ಸಿಗ್ತಾ ಹೋಗುತ್ತೆ. ಅದೇ ರೀತಿ ಒಂದು ಕ್ರಿಶ್ಚಿಯಾನಿಟಿಯಲ್ಲಿ ಕ್ಯಾಥೋಲಿಕ್ ಮತ್ತು ಪ್ರೊಟೆಸ್ಟೆಂಟ್ ಒಂದು ಪಂಥಗಳು ಕೂಡ ಸಿಗ್ತಾ ಹೋಗುತ್ತೆ. ಅದೇ ರೀತಿ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಸುದ್ದಿ ಹೇಳುತ್ತೆ ಕೋವಿಶೀಲ್ಡ್ ಪರೀಕ್ಷೆಗೆ ಒಪ್ಪಿಗೆ. ಇದು ಕೂಡ ಬಹಳ ಪ್ರಮುಖವಾದಂತಹ ಒಂದು ಸುದ್ದಿ. ನೋಡಿ, ಇತ್ತೀಚೆಗಷ್ಟೇ ಏನು ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯ, ಆಕ್ಸ್ಫರ್ಡ್ ಯೂನಿವರ್ಸಿಟಿ ಜಾಗತಿಕ ಮಟ್ಟದಲ್ಲಿ ಒಂದು ಬಹಳ ಮಹತ್ವಾಕಾಂಕ್ಷೆಯ ಒಂದು ವ್ಯಾಕ್ಸಿನ್ ಅಂತ ಹೇಳಿದ ಕಾರಣದಲ್ಲಿ ಲಸಿಕೆ ಅಂತ ಕರಿಬಹುದು, ವ್ಯಾಕ್ಸಿನ್ ಅಭಿವೃದ್ಧಿಪಡಿಸ್ತಾ ಇದೆ. ಅದಕ್ಕೆ ಕೋವಿಶೀಲ್ಡ್ ಅನ್ನುವಂತಹ ಒಂದು ಹೆಸರನ್ನ ನೀಡಲಾಗಿದೆ. ಆ್ಯಂಡ್ ಈ ಕೋವಿಶೀಲ್ಡ್ನ ಭಾರತದಲ್ಲಿ 2 ಮತ್ತು 3ನೇ ಹಂತದ ಪ್ರಯೋಗವನ್ನು ಮಾಡಲಿಕ್ಕೆ, ಪ್ರಯೋಗಾತ್ಮಕ ಪರೀಕ್ಷೆ, ಒಂದು ಟ್ರಯಲನ್ನು ಮಾಡಲಿಕ್ಕೆ ಭಾರತೀಯ ಈ ಔಷಧ ನಿಯಂತ್ರಣ ಪ್ರಾಧಿಕಾರ, ಈ ಡ್ರಗ್ ಕಂಟ್ರೋಲ್ ಅಥಾರಿಟಿ ಏನಿದೆ, ಅವರು ಒಂದು ಪರ್ಮಿಷನ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇವತ್ತು ನ್ಯೂಸ್ನಲ್ಲಿ ಇದು ಬಹಳ ಪ್ರಮುಖವಾಗಿ ಕಾಣಿಸ್ಕೊಳ್ತಾ ಇದೆ. ಸೊ ಖಂಡಿತ ನೀವು ಕೋವಿಶೀಲ್ಡ್ನ ನೋಟ್ ಡೌನ್ ಮಾಡ್ಕೊಳ್ಳೇಬೇಕಾಗುತ್ತೆ. ಹಿಂದೆ ಕೂಡ ನಾನು ಕ್ಲಾಸಲ್ಲಿ ಹೇಳಿದ್ದೇನೆ, ವ್ಯಾಕ್ಸಿನ್ ಮತ್ತು ಅಥವಾ ಲಸಿಕೆ ಅಂದರೆ ನಾವು ರೋಗ ಬರಲಿಕ್ಕೆ ಮುಂಚೆನೇ ಮುನ್ನೆಚ್ಚರಿಕಾ ಕ್ರಮವಾಗಿ ತೆಗೆದುಕೊಳ್ತಕ್ಕಂತಹದ್ದು. ಅಲ್ಲೇನು ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಈ ರೋಗಾಣುಗಳು ವೈರಸ್ ಇರಬಹುದು ಅಥವಾ ಬ್ಯಾಕ್ಟೀರಿಯಾ ಇರಬಹುದು, ಅವುಗಳನ್ನು ಸಾಯಿಸ್ಬಿಟ್ಟು ಅಥವಾ ಬಹಳ ವೀಕನ್ ಮಾಡಿಬಿಟ್ಟು ದೇಹಕ್ಕೆ ಒಂದು ಇಂಜೆಕ್ಟ್ ಮಾಡಲಾಗುತ್ತೆ. ಒಂದು ಪಕ್ಷ ಅದು ದೇಹಕ್ಕೆ ಬಹಳ ವೀಕನ್ ಸ್ಟೇಜಲ್ಲಿ ಬಂತು ಅಂತ ಹೇಳಿದ್ರೆ ನಮ್ಮ ದೇಹ ಸ್ವಾಭಾವಿಕವಾಗಿ ತನ್ನಲ್ಲಿರತಕ್ಕಂತಹ ರೋಗ ನಿರೋಧಕ ಶಕ್ತಿಯನ್ನು ಬಳಸ್ಕೊಂಡ್ಬಿಟ್ಟು ಅದರ ವಿರುದ್ಧ ಹೋರಾಡಲಿಕ್ಕೆ ಒಂದು ಶಕ್ತವಾಗುತ್ತೆ. ಆ್ಯಂಡ್ ಒಂದು ಆಂಟಿಜೆನ್ಸ್ ಅಥವಾ ಆಂಟಿಬಾಡೀಸ್ ಕೂಡ ಅದು ಪ್ರೊಡ್ಯೂಸ್ ಮಾಡುತ್ತೆ. ಆ್ಯಂಡ್ ಇಂತಹ ಒಂದು ಆಂಟಿಬಾಡೀಸ್ ನಮ್ಮ ದೇಹದಲ್ಲಿ ಇದ್ವು ಅಂತ ಹೇಳಿದ್ರೆ ಮುಂದೊಂದು ದಿನ ಬಹಳ ಪ್ರಬಲವಾದಂತಹ ಅದೇ ಒಂದು ಜಾತಿಗೆ ಸೇರಿದಂತಹ ವೈರಸ್ ಬಂತು ನಮ್ಮ ದೇಹಕ್ಕೆ ಅಂತ ಹೇಳಿದ್ರೆ ಅದರ ವಿರುದ್ಧ ಹೋರಾಡಲಿಕ್ಕೆ ನಮ್ಮ ದೇಹ ಸಶಕ್ತವಾಗಿರುತ್ತೆ. ಸೊ ಇಲ್ಲೂ ಕೂಡ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಕೊರೋನಾ ವೈರಸ್ನ ಒಂದು ವೀಕೆಂಡ್ ಫಾರ್ಮನ್ನು ನಮ್ಮ ದೇಹಕ್ಕೆ ಇಂಜೆಕ್ಟ್ ಮಾಡಲಾಗುತ್ತೆ. ಇನ್ನೂ ಕೂಡ ಅದು ಸಕ್ಸಸ್ ಆಗಿಲ್ಲ, ಸಾಕಷ್ಟು ಪ್ರಯತ್ನಗಳು ನಡೀತಾ ಇದ್ದಾವೆ. ನಮ್ಮ ಭಾರತದಲ್ಲೇ ಈ 3 ಒಂದು ವ್ಯಾಕ್ಸಿನ್ಗೆ ಸಂಬಂಧಪಟ್ಟಂಥ ಪ್ರಯೋಗಗಳು ನಡೀತಾ ಇದ್ದಾವೆ. ಈ 3 ಕೂಡ ನೋಟ್ ಮಾಡ್ಕೋಬೇಕಾಗುತ್ತೆ. ಪರೀಕ್ಷೆಯಲ್ಲಿ ಕೇಳಬಹುದು, ಈ 3 ಕೂಡ ಯಾವ ಕಂಪನಿಗಳು ಅಭಿವೃದ್ಧಿಪಡಿಸಿದ್ದಾರೆ ಅಂತ ಕೇಳಬಹುದು. ಆ್ಯಂಡ್ ಈ ಕೋವಿಶೀಲ್ಡ್ ಏನಿದೆ, ಇದನ್ನು ಮೂಲತಃ ಇಂಗ್ಲೆಂಡ್ನ ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯ ಅಭಿವೃದ್ಧಿಪಡಿಸ್ತಾ ಇರತಕ್ಕಂತಹದ್ದು. ಬಟ್ ಭಾರತದಲ್ಲಿ ಅದನ್ನು ಪರೀಕ್ಷೆ ಮಾಡ್ತಿರ್ತಕ್ಕಂತಹದ್ದು ಸೇರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ. ನಾನು ಬಹಳ ಹಿಂದೆ ಕೂಡ ಹೇಳಿದ್ದೇನೆ, ಇದನ್ನ ಪುಣೆಯಲ್ಲಿ ಈ ಒಂದು ಇನ್ಸ್ಟಿಟ್ಯೂಟ್ ಕಂಡು ಬರುತ್ತೆ. ಪ್ರಸಕ್ತವಾಗಿ ಅದರ್ ಪೂನಾವಾಲಾ ಇದರ ಮುಖ್ಯಸ್ಥರು ಕೂಡ ಆಗಿದ್ದಾರೆ. ಆ್ಯಂಡ್ ಆ ಒಂದು ಸಂಪೂರ್ಣ ಡೀಟೇಲ್ಸ್ ನಿಮಗೆ ಗೊತ್ತಿರಬೇಕಾಗುತ್ತೆ. ಅದರ ಹೆಸರು ಕೋವಿಶೀಲ್ಡ್. ಸೊ ಕೋವಿಶೀಲ್ಡ್ ಬಂದ್ಬಿಟ್ಟು ಸೇರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದ್ದು ಸೇರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ, SIA ಅಂತ ಕರೀಬಹುದು. ಆ್ಯಂಡ್ ಅದೇ ರೀತಿ ಕೆಳಗಡೆ ಕೋವ್ಯಾಕ್ಸಿನ್ ಕಂಡು ಬರ್ತಾ ಇದೆ. ನಮ್ಮ ದೇಶದ ಅತ್ಯಂತ ಪ್ರಸಿದ್ಧ ಮತ್ತು ಮೊಟ್ಟ ಮೊದಲಿಗೆ ನಮ್ಮ ದೇಶದಲ್ಲಿ ಒಂದು ಈ ಟ್ರಯಲನ್ನು ಮಾಡಲಿಕ್ಕೆ ಮಾನ್ಯತೆಯನ್ನು ಪಡೆದುಕೊಂಡಿರ್ತಕ್ಕಂತಹದ್ದು ಕೋವ್ಯಾಕ್ಸಿನ್ ಅಂತ ಕರಿಬಹುದು. ಅದನ್ನ ಭಾರತ್ ಬಯೋಟೆಕ್ ಅಂತಕ್ಕಂತಹ ಹೈದರಾಬಾದ್ ಮೂಲದ ಒಂದು ಖಾಸಗಿ ಕಂಪನಿ ಅಭಿವೃದ್ಧಿಪಡಿಸ್ತಾ ಇದೆ. ಸೊ ನಿಮ್ಮ ನೋಟ್ಬುಕ್ಕಲ್ಲಿ ಯಾವ ರೀತಿ ಬರ್ಕೊಂತೀರಾ ಅಂದ್ರೆ, ಕೋವಿಶೀಲ್ಡ್ ಅದನ್ನು ಅಭಿವೃದ್ಧಿಪಡಿಸಿರ್ತಕ್ಕಂತಹ ಕಂಪನಿ, ಆ್ಯಂಡ್ ಕೋವ್ಯಾಕ್ಸಿನ್ ಅದನ್ನು ಅಭಿವೃದ್ಧಿಪಡಿಸಿರ್ತಕ್ಕಂತಹ ಕಂಪನಿ ಭಾರತ್ ಬಯೋಟೆಕ್. ಅದೇ ರೀತಿ 3ನೇದು ಝೈಕೋವ್ ಡಿ ಅಂತ ಕರಿಬಹುದು. ಇದನ್ನ ಝೈಡಸ್ ಕೆಡಿಲಾ ಅಂತಕ್ಕಂತಹ ಗುಜರಾತ್ನ ಅಹಮದಾಬಾದ್ ಮೂಲದ ಒಂದು ಖಾಸಗಿ ಕಂಪನಿ ಅಭಿವೃದ್ಧಿಪಡಿಸ್ತಾ ಇದೆ. ಸೊ ಈ 3 ಕೂಡ ನೀವು ನೋಟ್ ಡೌನ್ ಮಾಡ್ಕೊಳ್ಳಬೇಕಾಗುತ್ತೆ. ಪರೀಕ್ಷಾ ದೃಷ್ಟಿಯಿಂದ ಕೂಡ ಬಹಳ ಪ್ರಮುಖವಾಗಿರುತ್ತೆ. ಈಗ ನಿಮ್ಮ ಸ್ಕ್ರೀನ್ ಮೇಲೆ ಪ್ರಮುಖವಾದಂತಹ ಪ್ರಶ್ನೆಗಳು ಕಾಣಿಸ್ಕೊಳ್ತಾ ಇದ್ದಾವೆ. ಮೊದಲನೇ ಪ್ರಶ್ನೆ ಹೇಳುತ್ತೆ, ಇತ್ತೀಚೆಗೆ 3 ರಾಜ್ಯ ರಾಜಧಾನಿ ಮಸೂದೆಗಳು ಮತ್ತು CRDA ರದ್ದು ಮಾಡುವ ಮಸೂದೆಗಳಿಗೆ 2020ರಲ್ಲಿ ಅನುಮೋದನೆ ನೀಡಿದಂತಹ ರಾಜ್ಯಪಾಲರು ಅಂತ ಕೇಳ್ತಿದ್ದಾರೆ. ನೋಡಿ, ಇದನ್ನ ನೀವು ಲಾಜಿಕಲ್ ಆಗಿ ಆನ್ಸರ್ ಮಾಡಬಹುದು. ನೋಡಿ, ಇದನ್ನ ಬಹಳ ಸಿಂಪಲ್ ಆಗಿ ಯಾವ ರೀತಿ ಆನ್ಸರ್ ಮಾಡ್ತೀರಾ ಅಂತ ಹೇಳಿದ್ರೆ, ನೋಡಿ 3 ರಾಜ್ಯ ರಾಜಧಾನಿಗಳು, ನಮ್ಮ ಭಾರತದ ಯಾವ ರಾಜ್ಯದಲ್ಲಿ 3 ರಾಜಧಾನಿಗಳನ್ನ ಮಾಡಬೇಕು, 3 ಕ್ಯಾಪಿಟಲ್ಸ್ನ ಮಾಡಬೇಕು ಅಂತ ಹೇಳಿ ಒಂದು ಮಾತು ನಡೀತಾ ಇದೆ. 100% ಅದು ಆಂಧ್ರ ಪ್ರದೇಶದಲ್ಲಿ ನಡೀತಾ ಇದೆ. ಸೊ ಡೆಫಿನೆಟ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಮಸೂದೆ ಅಥವಾ ನಾವು ಇಂಗ್ಲಿಷಲ್ಲಿ ಬಿಲ್ ಅಂತ ಕರಿತೀವಿ. ಸೊ ಈ ಬಿಲ್ಲನ್ನ ಒಂದು ಅನುಮೋದನೆ ನೀಡಿದಂತಹ ರಾಜ್ಯಪಾಲರು ಯಾರು ಅಂತ ಹೇಳಿದ್ರೆ ಖಂಡಿತ ಆಂಧ್ರ ಪ್ರದೇಶದ ರಾಜ್ಯಪಾಲರಾಗಿರ್ತಾರೆ. ಆಂಧ್ರ ಪ್ರದೇಶದ ರಾಜ್ಯಪಾಲರ ಬಗ್ಗೆ ಹಿಂದೆ ಕೂಡ ನಾನು ಡಿಸ್ಕಸ್ ಮಾಡಿದ್ದೇನೆ. ಏನು ಸ್ಟೇಟ್ ಎಲೆಕ್ಷನ್ ಕಮಿಷನರ್ ರಮೇಶ್ ಕುಮಾರ್ ಅವರ ಸುದ್ದಿಯಲ್ಲಿ. ಸೊ ಸರಿಯಾದ ಉತ್ತರ ಆಪ್ಷನ್ ಸಿ, ಬಿಸ್ವಭೂಷಣ್ ಹರಿಚಂದನ್. ಸೊ ಬಿಸ್ವಭೂಷಣ್ ಹರಿಚಂದನ್ ಅವರು ಆಂಧ್ರ ಪ್ರದೇಶದ ಒಂದು ರಾಜ್ಯಪಾಲರಾಗಿದ್ದಾರೆ. ಆ್ಯಂಡ್ ಈ ಒಂದು ಮಸೂದೆಗಳ ಕುರಿತು ಕೂಡ ನಾವು ತಿಳ್ಕೊಳ್ತಾ ಹೋಗೋಣ. ನೋಡಿ, ಒಂದು ವಿಚಾರ ನಿಮಗೆ ನೆನಪಿರಬೇಕು, ಅದು ವಿಧಾನಸಭೆ ಇರಲಿ ಅಥವಾ ಲೋಕಸಭೆ ಅಥವಾ ನಮ್ಮ ಪಾರ್ಲಿಮೆಂಟ್ ಇರಲಿ, ಅಲ್ಲಿ ಇನ್ನೂ ಕೂಡ ರಾಷ್ಟ್ರಪತಿ ಅಥವಾ ರಾಜ್ಯಪಾಲರು, ರಾಜ್ಯಗಳಲ್ಲಾದರೆ ರಾಜ್ಯಪಾಲರು, ನಮ್ಮ ಕೇಂದ್ರ ಮಟ್ಟದಲ್ಲಾದರೆ ರಾಷ್ಟ್ರಪತಿಗಳು, ಅವರ ಅಂಕಿತ ಬೀಳೋವರೆಗೂ ಕೂಡ ಅದು ಮಸೂದೆ ಅಂತಲೇ ಕರೆಸ್ಕೊಳ್ಳುತ್ತೆ.
ಅಥವಾ ಇಂಗ್ಲೀಷಲ್ಲಿ ಬಿಲ್ ಅಂತ ಕರಿತೀವಿ. ಅವರ ಅಂಕಿತ ಸಿಕ್ಕ ಮೇಲೆ ಅದನ್ನು ನಾವು ಆಕ್ಟ್ ಅಥವಾ ಕಾಯ್ದೆ ಅಂತ ಕರಿತೀವಿ. ಇದು ಕೂಡ ಒಂದು ಸಿಲ್ಲಿ ಥಿಂಗ್ಸ್, ಪ್ರತಿಯೊಬ್ಬರು ಕೂಡ ಗೊತ್ತಿರುತ್ತೆ, ಬಟ್ ಆದರೂ ಕೂಡ ತಿಳ್ಕೊಳ್ಳೋದು ಬಹಳ ಪ್ರಮುಖವಾಗಿರುತ್ತೆ. ಆ್ಯಂಡ್ ಸೊ 3 ರಾಜ್ಯ ಮಸೂದೆ ಅಂತ ಹೇಳಿದ್ರೆ ನೋಡಿ, ನಿಮಗೆಲ್ಲ ಒಂದು ವಿಚಾರ ಗೊತ್ತಿರಬೇಕು. ಆಂಧ್ರ ಪ್ರದೇಶದಲ್ಲಿ ಪ್ರಸಕ್ತವಾಗಿ ಜಗನ್ಮೋಹನ್ ರೆಡ್ಡಿ ಅವರು ಪ್ರಸಕ್ತವಾಗಿ ಅಲ್ಲಿನ ಮುಖ್ಯಮಂತ್ರಿ ಆಗಿದ್ದಾರೆ. ಇವರಿಗಿಂತ ಹಿಂದೆ ಇದ್ದಂತಹ ಚಂದ್ರಬಾಬು ನಾಯ್ಡು ಅವರು ಒಂದು ಅಮರಾವತಿ ಎನ್ನುವಂತಹ ಒಂದು ಹೊಸ ಮತ್ತು ಬಹಳ ದೊಡ್ಡ ಮಟ್ಟದ ರಾಜಧಾನಿಯನ್ನು ಅಭಿವೃದ್ಧಿಪಡಿಸಬೇಕು ಅಂತ ಕನ್ಸ್ಕೊಂಡಿದ್ರು. ಬಟ್ ಅದಕ್ಕೆ ಜಗನ್ ಅವರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಸೊ ಹಾಗಾಗಿ ಈ ಆಂಧ್ರ ಪ್ರದೇಶ ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಆಫ್ ಆಲ್ ರೀಜನ್ಸ್ ಬಿಲ್ ಅನ್ನುವಂತಹ ಒಂದು ಬಿಲ್ ಅವರು ಜಾರಿಗೆ ತರ್ತಾ ಇದ್ದಾರೆ. ಇದರ ಮೂಲಕ 3 ರಾಜಧಾನಿಗಳನ್ನು ಸ್ಥಾಪನೆ ಮಾಡತಕ್ಕಂತಹದ್ದು ಅವರ ಪ್ಲಾನ್ ಆಗಿದೆ. ಅಂಡ್ ಅಷ್ಟೇ ಅಲ್ಲ, CRDA ರಿಪೀಲ್ ಆಕ್ಟ್, CRDA ಅದನ್ನು ಕೂಡ ಬರ್ಕೊಂಬಿಡಿ. ಕ್ಯಾಪಿಟಲ್ ರೀಜನ್ ಡೆವಲಪ್ಮೆಂಟ್ ಅಥಾರಿಟಿ, ಇದನ್ನು ಚಂದ್ರಬಾಬು ನಾಯ್ಡು ಅವರ ಸಂದರ್ಭದಲ್ಲಿ ರಚನೆ ಮಾಡಲಾಗಿತ್ತು. ಈ ಅಮರಾವತಿಯಲ್ಲಿ ಇದನ್ನ ಡೆವಲಪ್ ಮಾಡಬೇಕು ಅಂತ ಹೇಳಿ. ಸೊ ಅದನ್ನು ಕೂಡ ರದ್ದು ಮಾಡಿದ್ದಾರೆ. ಸೊ ಎರಡು ಕೂಡ ಬಹಳ ಪ್ರಮುಖವಾದಂತಹ ವಿಚಾರಗಳು. ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯನ್ನು ಮಾಡ್ತಿರ್ತಕ್ಕಂತಹದ್ದು, ಅದಕ್ಕೆ ಅನುಮೋದನೆಯನ್ನು ಕೊಟ್ಟು ಅವನ್ನ ಕಾಯ್ದೆಯನ್ನಾಗಿ ಪರಿವರ್ತನೆ ಮಾಡಿರತಕ್ಕಂತಹದ್ದು ಬಿಶ್ವಭೂಷಣ್ ಹರಿಚಂದನ್, ಆಂಧ್ರ ಪ್ರದೇಶದ ರಾಜ್ಯಪಾಲರು. ಅಂಡ್ ಈ ಬಗ್ಗೆ ಕಾಣಿಸ್ತಾ ಇದೆ ಹೊಸ 3 ರಾಜಧಾನಿಗಳು ಯಾವಪ್ಪ ಅಂತ ಹೇಳಿದ್ರೆ, ಒಂದು ಅಮರಾವತಿ, ಮತ್ತೊಂದು ಕರ್ನೂಲ್, ಮತ್ತು 3ನೇದು ವಿಶಾಖಪಟ್ಟಣಂ ಅಥವಾ ವೈಜಾಗ್. ಅಲ್ಲಿ ಯಾವ ರೀತಿ 3 ರಾಜಧಾನಿ ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಒಂದು ಲೆಜಿಸ್ಲೇಟಿವ್ ಕ್ಯಾಪಿಟಲ್, ಮತ್ತೊಂದು ಜುಡಿಷಿಯಲ್ ಕ್ಯಾಪಿಟಲ್, ಅಂಡ್ 3ನೇದು ಎಕ್ಸಿಕ್ಯೂಟಿವ್ ಕ್ಯಾಪಿಟಲ್. ಅಂದರೆ ಶಾಸಕಾಂಗ, ನ್ಯಾಯಾಂಗ ಮತ್ತು ಕಾರ್ಯಾಂಗ ರಾಜಧಾನಿ. ಯಾವ ರೀತಿ ಸೌತ್ ಆಫ್ರಿಕಾ, ನೀವು ಸೌತ್ ಆಫ್ರಿಕಾದ ಕ್ಯಾಪಿಟಲ್ ನೋಡಿದ್ರು ಕೂಡ ಇಂತಹದ್ದೇ ವಿಂಗಡಣೆ ಇದೆ. ಅದೇ ಒಂದು ನಿಟ್ಟಿನಲ್ಲಿ ಆಂಧ್ರ ಪ್ರದೇಶದಲ್ಲೂ ಕೂಡ 3 ರಾಜಧಾನಿಗಳನ್ನ ಮಾಡಲಾಗ್ತಾ ಇದೆ. ಪ್ರಸಕ್ತವಾಗಿ ಜಗನ್ಮೋಹನ್ ರೆಡ್ಡಿ ಅವರು ಅಲ್ಲಿನ ಮುಖ್ಯಮಂತ್ರಿ ಆಗಿದ್ದಾರೆ. ಎರಡನೇ ಪ್ರಶ್ನೆ ಹೇಳುತ್ತೆ, ಇತ್ತೀಚೆಗೆ ಗಯಾನಾದ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ? ಇದು ಕೂಡ ಇತ್ತೀಚೆಗೆ ನಡೆದಂತಹ ಒಂದು ಎಲೆಕ್ಷನ್. ಪ್ರತಿಯೊಂದು ದೇಶಕ್ಕೆ ಹೊಸ ಒಬ್ಬ ಮುಖ್ಯಸ್ಥ ಆಯ್ಕೆ ಆದರು ಅಂತ ಹೇಳಿದ್ರೆ ನೀವು ಖಂಡಿತ ಅವರ ಹೆಸರನ್ನು ನೋಟ್ ಮಾಡ್ಕೋಬೇಕು. ಒಂದಲ್ಲ ಒಂದು ಬಾರಿ ಪರೀಕ್ಷೆಯಲ್ಲಿ ಕೇಳ್ತಾರೆ. ಅಷ್ಟು ನಿಮ್ಮ ನೋಟ್ಬುಕ್ ಅಲ್ಲಿ ಇತ್ತು ಅಂತ ಹೇಳಿದ್ರೆ ನೀವು ರಿವಿಷನ್ ಮಾಡಬೇಕಾದ್ರೆ ನಿಮಗೆ ಮತ್ತೊಂದು ಸರಿ ಅದು ಬಹಳ ಚೆನ್ನಾಗಿ ತಲೆಯಲ್ಲಿ ಕೂತಿರುತ್ತೆ. ಪರೀಕ್ಷೆಯಲ್ಲಿ ಸುಲಭವಾಗಿ ಆನ್ಸರ್ ಮಾಡಬಹುದು. ಇದಕ್ಕೆ ಸರಿಯಾದ ಉತ್ತರ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಆಪ್ಷನ್ ಬಿ, ಮೊಹಮ್ಮದ್ ಇರ್ಫಾನ್ ಅಲಿ. ಇತ್ತೀಚೆಗಷ್ಟೇ ಮೊಹಮ್ಮದ್ ಇರ್ಫಾನ್ ಅಲಿ ಅವರು ಗಯಾನ ಅನ್ನುವಂತಹ ಒಂದು ದೇಶದ ಅಧ್ಯಕ್ಷರು, ಪ್ರೆಸಿಡೆಂಟ್ ಆಗ್ಬಿಟ್ಟು ಆಯ್ಕೆಯಾಗಿದ್ದಾರೆ. ಅಂಡ್ ಗಯಾನದ ರಾಜಧಾನಿ ಜಾರ್ಜ್ ಟೌನ್ ಮತ್ತು ಅಲ್ಲಿನ ಕರೆನ್ಸಿ ಗಯಾನೀಸ್ ಡಾಲರ್. ಸೊ ಗಯಾನ ಎಲ್ಲಿ ಬರುತ್ತೆ? ಯಾವುದೇ ಒಂದು ದೇಶ ಸುದ್ದಿಯಲ್ಲಿದೆ ಅಂತ ಹೇಳಿದ್ರೆ ಆ ದೇಶದ ಒಂದು ಮ್ಯಾಪ್ ಅನ್ನ ನೋಡ್ಬೇಕಾಗತ್ತೆ ನೀವು. ಅಂಡ್ ಗಯಾನ ನಿಮಗೆ ಈ ಭಾಗದಲ್ಲಿ ಕಾಣಿಸ್ಕೊಳ್ತಾ ಇದೆ. ಸೊ ಅದು ನಿಮಗೆ ದಕ್ಷಿಣ ಅಮೆರಿಕ, ಸೌತ್ ಅಮೆರಿಕ. ನಾವಾಗಲೇ ಗಲ್ಫ್ ಆಫ್ ಮೆಕ್ಸಿಕೋವನ್ನು ಕೂಡ ನೋಡಿದ್ದೇವೆ. ಅಂಡ್ ಮತ್ತೊಂದು ವಿಚಾರ, ಗಲ್ಫ್ ಹೀಗೂ ಕೂಡ ಸ್ವಲ್ಪ ಡೀಪ್ ಆಗಿ ಕೇಳಬಹುದು. ನಾವಾಗಲೇ ಏನು ಈ ಸ್ಪೇಸ್ ಎಕ್ಸ್ ವಿಚಾರವನ್ನ ಗಮನಿಸಬೇಕಾದ್ರೆ ಗಲ್ಫ್ ಆಫ್ ಮೆಕ್ಸಿಕೋ ಬಗ್ಗೆ ಮಾತಾಡಿದ್ವಿ. ಗಲ್ಫ್ ಆಫ್ ಮೆಕ್ಸಿಕೋ ಯಾವ ಸಮುದ್ರದಲ್ಲಿ ಬರುತ್ತೆ ಅಂತ ಹೇಳಿದ್ರೆ, ಯಾವ ಸಾಗರದಲ್ಲಿ ಕಂಡು ಬರುತ್ತೆ ಅಂತ ಹೇಳಿದ್ರೆ ಅದು ಅಟ್ಲಾಂಟಿಕ್ ಸಾಗರ, ಅಟ್ಲಾಂಟಿಕ್ ಓಷನ್ ಅಲ್ಲಿ ಕಂಡು ಬರುತ್ತೆ. ಅದು ಬಹಳ ಪ್ರಮುಖವಾಗಿರುತ್ತೆ. ಇಂತಹ ಪ್ರಶ್ನೆಗಳನ್ನು ಕೂಡ ಸ್ವಲ್ಪ ಟ್ವಿಸ್ಟ್ ಮಾಡಿಬಿಟ್ಟು ಸ್ಪೆಷಲಿ ಹೈಯರ್ ಎಕ್ಸಾಮ್ಸ್ ನಲ್ಲಿ ಕೇಳ್ತಾ ಹೋಗ್ತಾರೆ. ಸೊ ಅದು ಕೂಡ ಗೊತ್ತಿರಬೇಕಾಗುತ್ತೆ. ಅಂಡ್ ಈ ಭಾಗದಲ್ಲಿ ನಿಮಗೆ ದಕ್ಷಿಣ ಅಮೆರಿಕದಲ್ಲಿ ಈ ಭಾಗದಲ್ಲಿ ಗಯಾನ ಕಂಡು ಬರ್ತಾ ಇದೆ. ಜಾರ್ಜ್ ಟೌನ್ ಅದರ ಕ್ಯಾಪಿಟಲ್ ಸಿಟಿ. ಅದರ ಎಡಭಾಗದಲ್ಲಿ ನಿಮಗೆ ವೆನಿಜುವೆಲಾ ಕಂಡು ಬಂದ್ರೆ, ಬಲಭಾಗದಲ್ಲಿ ಸುರಿನೇಮ್ ಅಂಡ್ ಕೆಳಭಾಗದಲ್ಲಿ ಬ್ರೆಜಿಲ್ ದೇಶಗಳು ಕಂಡು ಬರ್ತಾ ಇದ್ದಾವೆ. ಸೊ ಇದು ಬಹಳ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ. ಗಯಾನ ಒಂದು ಸೌತ್ ಅಮೆರಿಕನ್ ಕಂಟ್ರಿ. ಅಂಡ್ ಈ ಭಾಗದಲ್ಲಿ ನಿಮಗೆ ಒಂದು ಎನ್ಲಾರ್ಜ್ಡ್ ಮ್ಯಾಪ್ ಅನ್ನು ಹಾಕಿದ್ದಾನೆ. ಸೊ ದಕ್ಷಿಣ ಅಮೆರಿಕದಲ್ಲಿ ಯಾವ ಒಂದು ಭಾಗದಲ್ಲಿ ಕಂಡು ಬರ್ತಾ ಸ್ವಲ್ಪ ಚಿಕ್ಕದಾಗಿರ್ತಕ್ಕಂಥ ಒಂದು ದೇಶ ಅಂತಾನೆ ಕರಿಬಹುದು. ಅಂಡ್ ಈ ಭಾಗದಲ್ಲಿ ನಿಮಗೆ ಅಟ್ಲಾಂಟಿಕ್ ಸಮುದ್ರ ಬಂದರೆ ನಿಮ್ಮ ಅದರ ಒಂದು ಪೂರ್ವ ಭಾಗದಲ್ಲಿ, ಪಶ್ಚಿಮ ಭಾಗದಲ್ಲಿ ಪೆಸಿಫಿಕ್ ಸಾಗರ ಬರುತ್ತೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಪ್ರಶ್ನೆ ಹೇಳುತ್ತೆ, 30 ಸೆಕೆಂಡುಗಳಲ್ಲಿ ಕೋವಿಡ್-19ಗಾಗಿ ತ್ವರಿತ ಪರೀಕ್ಷೆಯನ್ನ ಅಭಿವೃದ್ಧಿಪಡಿಸಲು ಭಾರತದೊಂದಿಗೆ ಸಹಕರಿಸುತ್ತಿರತಕ್ಕಂತಹ ದೇಶ ಯಾವುದು? ಅತ್ಯಂತ ಪ್ರಮುಖವಾಗಿರುತ್ತೆ ಪರೀಕ್ಷಾ ದೃಷ್ಟಿಯಿಂದ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಇಸ್ರೇಲ್ ಆಗಿರುತ್ತೆ. ನಿಮಗೆಲ್ಲ ಗೊತ್ತಿರಬೇಕು, ಇಸ್ರೇಲ್ ಮತ್ತು ಭಾರತ ಎಂತಹ ಪರಮಾಪ್ತ ದೇಶ ಅಂತ ನಾನು ಹೇಳಿದ್ದೇನೆ. 1999ನಲ್ಲಿ ಕಾರ್ಗಿಲ್ ಯುದ್ಧ ನಡೀಬೇಕಂತಹ ಸಂದರ್ಭದಲ್ಲಿ ಭಾರತಕ್ಕೆ ತ್ವರಿತಗತಿಯಲ್ಲಿ ಮದ್ದುಗುಂಡುಗಳ ಸರಬರಾಜನ್ನ ಇಸ್ರೇಲ್ ಯಾವ ರೀತಿ ಮಾಡುತ್ತು ಅಂತ ಕೂಡ ನಾನು ಹೇಳಿದ್ದೇನೆ. ಮುಂದೆ ಯಾವಾಗಾದ್ರೂ ಕ್ಲಾಸ್ ಸಮಯ ಸಿಕ್ಕಾಗ ಇಸ್ರೇಲ್ನ ಒಂದು ಯಶೋಗಾಥೆಯನ್ನ ಮತ್ತು ಅವರ ಬ್ರೇವರಿ ಬಗ್ಗೆ ಕೂಡ ನಾವು ತಿಳ್ಕೊಳ್ತಾ ಹೋಗೋಣ. ಬಟ್ ಇವತ್ತು ನಾವು ಮಾತಾಡಬೇಕಾಗಿರ್ತಕ್ಕಂತಹದ್ದು ಕೇವಲ 30 ರಿಂದ 45 ಸೆಕೆಂಡ್ಗಳೊಳಗೆ ಬಹಳ ರ್ಯಾಪಿಡ್ ಆಗಿ ಕೊರೋನಾ ವೈರಸ್ ಪಾಸಿಟಿವ್ ಹೌದೋ ಇಲ್ಲೋ ಅಂತ ತಿಳಿಸುವಂತಹ ಒಂದು ಪರೀಕ್ಷೆಯನ್ನ ಭಾರತ ಮತ್ತು ಇಸ್ರೇಲ್ ದೇಶಗಳು ಸೇರ್ಕೊಂಡ್ಬಿಟ್ಟು ಅಭಿವೃದ್ಧಿಪಡಿಸ್ತಾ ಇದ್ದಾವೆ. ಸೊ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ತಾ ಹೋಗೋಣ. ನೋಡಿ, 30 to 45 ಸೆಕೆಂಡ್ಸ್ ಅಲ್ಲಿ ನಮಗೆ ರಿಸಲ್ಟ್ ಸಿಗೋದಾದ್ರೆ ನಮ್ಮ ದೇಶದಲ್ಲಿ ಎಷ್ಟೋ ಪಾಸಿಟಿವ್ ಕೇಸ್ಗಳನ್ನ ಬಹಳ ಒಂದು ಇನ್ನು ಇನ್ಫೆಂಟ್ ಸ್ಟೇಜ್ನಲ್ಲೇ ಬಹಳ ಒಂದು ಮುಂಚೆನೇ ನಾವು ಪತ್ತೆ ಹಚ್ಚಿಬಿಟ್ಟು ಅವರಿಗೆ ಟ್ರೀಟ್ಮೆಂಟ್ ಅನ್ನು ಕೊಡಬಹುದು. ಮತ್ತು ನಮ್ಮ ದೇಶದಲ್ಲಿ ಈ ವ್ಯಾಕ್ಸಿನ್ ಅನ್ನ ಕಂಡುಹಿಡಿಯೋರಿಗೆ ಅಟ್ಲೀಸ್ಟ್ ಈ ಕೊರೋನಾ ವೈರಸ್ ಪ್ಯಾಂಡಮಿಕ್ ಅನ್ನ ನಾವು ಒಂದು ಹತೋಟಿಯಲ್ಲಿ ಇಡಬಹುದು, ಸ್ಥಿಮಿತದಲ್ಲಿ ಇಡಬಹುದು. ಸೊ ನೋಡಿ, ಇದರಲ್ಲಿ 4 ಟೆಕ್ನಿಕ್ಗಳನ್ನ ಬಳಕೆ ಮಾಡಲಾಗುತ್ತೆ. ಒಂದು ಆಡಿಯೋ ಟೆಸ್ಟ್ ಇರುತ್ತೆ, ಮತ್ತೊಂದು ಥರ್ಮಲ್ ಟೆಸ್ಟ್ ಇರುತ್ತೆ, ಅದೇ ರೀತಿ ನಿಮಗೆ ಪಾಲಿಅಮೈನೋ ಟೆಸ್ಟ್, ಹೀಗೆ ಬೇರೆ ಬೇರೆ ಟೆಸ್ಟ್ಗಳನ್ನ ಅವರು ಬಳಕೆ ಮಾಡ್ಕೊಂಡ್ಬಿಟ್ಟು ಈ ರ್ಯಾಪಿಡ್ ಟೆಸ್ಟಿಂಗ್ ಅನ್ನು ಮಾಡ್ತಾರೆ. ಕೇವಲ ಒಬ್ಬ ಶಂಕಿತ ವ್ಯಕ್ತಿ ಮಾತನಾಡಿದ್ರೆ ಆ ಮಾತನಾಡೋದನ್ನು ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಬಳಕೆ ಮಾಡಿಬಿಟ್ಟು ಅವನು ಪಾಸಿಟಿವ್ ಹೌದೋ ಇಲ್ಲೋ ಅಂತ ಕಂಡುಹಿಡಿಯಲಾಗುತ್ತೆ. ಥರ್ಮಲ್ ಟೆಸ್ಟ್ ಇರುತ್ತೆ, ಪಾಲಿಅಮೈನೋ ಅನ್ನುವಂತಹ ಒಂದು ಟೆಸ್ಟ್, ಒಂದು ಪ್ರೋಟೀನ್ನ ಒಂದು ಟೆಸ್ಟ್ನ ಮೂಲಕವೂ ಕೂಡ ಇದರಲ್ಲಿ ಕಂಡುಹಿಡಿಯೋದಕ್ಕೆ ಪ್ರಯತ್ನ ಪಡಲಾಗುತ್ತೆ. ಸೊ ಹಾಗಾಗಿ ಇಸ್ರೇಲ್ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಅಂಡ್ ಇಸ್ರೇಲ್ನ ರಾಜಧಾನಿ ಜೆರುಸಲೇಮ್ ಮತ್ತು ಇಸ್ರೇಲ್ನ ಕರೆನ್ಸಿ ಇಸ್ರೇಲಿ ಶೆಕೆಲ್. ಅಂಡ್ ಇಸ್ರೇಲ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪರಮಾಪ್ತ ಬೆಂಜಮಿನ್ ನೆತನ್ಯಾಹು ಅವರು.
ನಾಲ್ಕನೇ ಪ್ರಶ್ನೆ ನೋಡ್ತಾ ಹೋಗೋಣ. ಪ್ರಶ್ನೆ ಹೇಳುತ್ತೆ, ರಷ್ಯಾ, ಚೈನಾ ಮತ್ತು ಉತ್ತರ ಕೊರಿಯಾ ಸಂಸ್ಥೆಗಳ ಮೇಲೆ ಸೈಬರ್ ದಾಳಿಯ ಬಗ್ಗೆ ಯಾವ ಅಂತಾರಾಷ್ಟ್ರೀಯ ಒಕ್ಕೂಟವು ತನ್ನ ಮೊದಲ ನಿರ್ಬಂಧನವನ್ನು ವಿಧಿಸಿದೆ? ನಿಮಗೆಲ್ಲ ಗೊತ್ತಿರಬೇಕು, ಇತ್ತೀಚೆಗಷ್ಟೇ ಕೆಲವು ರಿಪೋರ್ಟ್ಸ್ ಬರ್ತಾ ಇದ್ದಾವೆ. ಯಾವ್ಯಾವ ದೇಶಗಳು, ಸ್ಪೆಷಲಿ ಅಮೆರಿಕ ಮತ್ತು ಯುರೋಪಿಯನ್ ದೇಶಗಳಲ್ಲಿ ಏನು ಕೊರೋನಾ ವೈರಸ್ಗೆ ಈ ವ್ಯಾಕ್ಸಿನೇಷನ್ ಅನ್ನ, ಲಸಿಕೆಯನ್ನು ಕಂಡುಹಿಡಿಯಲಿಕ್ಕೆ ಪ್ರಯತ್ನವನ್ನು ಪಡಲಾಗ್ತಿದೆ. ಸೊ ಅಂತಹ ಸಂಶೋಧನಾ ಕೇಂದ್ರಗಳು ಮತ್ತು ಸಂಶೋಧಕರ ಮೇಲೆ ರಷ್ಯಾ, ಚೈನಾ ಮತ್ತು ಉತ್ತರ ಕೊರಿಯಾ ಮೂಲದ ಹ್ಯಾಕರ್ಗಳು, ಈ ಸೈಬರ್ ಕ್ರಿಮಿನಲ್ಸ್ ಏನಿದ್ದಾರೆ, ಹ್ಯಾಕರ್ಸ್ ಏನಿದ್ದಾರೆ, ಅವರು ಹ್ಯಾಕ್ ಮಾಡಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನು ಪಡ್ತಿದ್ದಾರೆ. ಬಿಕಾಸ್ ನಿಮಗೆಲ್ಲ ಗೊತ್ತಿರಬೇಕು, ಪ್ರಪಂಚದಲ್ಲಿ ಯಾವ ದೇಶ ಫಸ್ಟ್ ಈ ವ್ಯಾಕ್ಸಿನ್ ಅಭಿವೃದ್ಧಿ ಪಡಿಸುತ್ತೆ ಅಂತ ಒಂದು ರೇಸೇ ನಡೀತಾ ಇದೆ, ಒಂದು ಅಘೋಷಿತ ರೇಸ್ ನಡೀತಾ ಇದೆ. ಸೊ ಹಾಗಾಗಿ ರಷ್ಯಾ, ಚೀನಾ ಮತ್ತು ಸೌತ್ ಕೊರಿಯಾದ ಈ ಸೈಬರ್ ಹ್ಯಾಕರ್ಸ್ ಇಂತಹ ಪ್ರಯತ್ನಕ್ಕೂ ಕೂಡ ಕೈ ಹಾಕಿದ್ದಾರೆ. ಸೊ ಹಾಗಾಗಿ ಅಲ್ಲಿನ ಕೆಲವು ಸಂಸ್ಥೆಗಳ ಮೇಲೆ ಸ್ಯಾಂಕ್ಷನ್ಸ್ ಅನ್ನ ಹೇರಲಾಗಿದೆ, ನಿರ್ಬಂಧನೆಗಳನ್ನ ಹೇರಲಾಗಿದೆ. ಇದನ್ನ ಯಾವ ದೇಶ ಮೊಟ್ಟ ಮೊದಲಿಗೆ ನಿರ್ಬಂಧನೆ ಹೇರಿತು ಅಂತ ಹೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಯುರೋಪಿಯನ್ ಯೂನಿಯನ್. ಐರೋಪ್ಯ ಒಕ್ಕೂಟ ಏನಿದೆ ಆ ಒಂದು ಸಂಘಟನೆ ಈ ಮೂರು ದೇಶಗಳ ಕೆಲವು ಶಂಕಾಸ್ಪದ ಶಂಕೆ ಇರತಕ್ಕಂತಹ ಕೆಲವು ಕಂಪನಿಗಳ ಮೇಲೆ ಸ್ಯಾಂಕ್ಷನ್ಸ್ ಅನ್ನ ಹೇರಿದ್ದಾವೆ. ಸೊ ಆ ಮೂಲಕ ಯುರೋಪಿಯನ್ ಯೂನಿಯನ್ನ ಒಕ್ಕೂಟದ ಏನು ದೇಶಗಳಿದ್ದಾವೆ ಅವುಗಳೊಂದಿಗೆ ವ್ಯವಹಾರ ಮಾಡಲಿಕ್ಕೆ ಸ್ವಲ್ಪ ನಿರ್ಬಂಧನೆಗಳನ್ನ, ಸ್ಯಾಂಕ್ಷನ್ಸ್ ಅನ್ನು ಕೂಡ ಹೇರಲಾಗಿದೆ. ಇದು ಕೂಡ ಬಹಳ ಪ್ರಮುಖವಾಗಿರುತ್ತೆ. ಯುರೋಪಿಯನ್ ಯೂನಿಯನ್ ಬಗ್ಗೆ ಹಿಂದೆ ಡಿಸ್ಕಸ್ ಮಾಡಿದ್ದಾನೆ. ಇದರ ಪ್ರಧಾನ ಕಚೇರಿ ಬೆಲ್ಜಿಯಂ ದೇಶದ ರಾಜಧಾನಿ ಬ್ರುಸೆಲ್ಸ್ ನಲ್ಲಿ ಕಂಡುಬರುತ್ತೆ. ಖಂಡಿತ ನೋಟ್ ಮಾಡ್ಕೋಬೇಕಾಗುತ್ತೆ, ಒಂದಲ್ಲ ಒಂದು ಬಾರಿ ಪರೀಕ್ಷೆಯಲ್ಲಿ ಕೇಳಬಹುದು. ಅದೇ ರೀತಿ 5ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಪ್ರಶ್ನೆ ಹೇಳುತ್ತೆ, ಇತ್ತೀಚೆಗಷ್ಟೇ ಸುದ್ದಿಯಲ್ಲಿರುವಂತಹ ಬುರ್ಹಿ ಗಂಡಕ್ ನದಿ ಯಾವ ರಾಜ್ಯದಲ್ಲಿದೆ? ನೋಡಿ, ಇದನ್ನ ಬೂರಿ ಅಥವಾ ಬೂಡಿ ಅಂತ ಕರಿಬಹುದು, ಬೂಡಿ ಗಂಡಕ್ ನದಿ ಅಂತ ಕರಿಬಹುದು, ಅಂದ್ರೆ ಹಳೆಯ ಗಂಡಕ್ ನದಿ ಅಂತ ಹೇಳಿ. ನಿಮಗೆ ಗಂಡಕ್ ಅಂತ ಹೇಳಿ 2 ನದಿಗಳು ಸಿಗುತ್ತೆ. ಆಪ್ಷನ್ ಡಿ ಬಿಹಾರದಕ್ಕೆ ಸರಿಯಾದಂಥ ಉತ್ತರ. ಬಿಹಾರ್ನಲ್ಲಿ 2 ಗಂಡಕ್ ನದಿಗಳು ಸಿಗುತ್ತೆ, ಬಟ್ ಇದು ನಾವು ಮಾತಾಡ್ತಿರ್ತಕ್ಕಂತಹದ್ದು ಬೂಡಿ ಗಂಡಕ್. ಸೊ ಕನ್ಫ್ಯೂಷನ್ ಮಾಡ್ಕೋಬಾರ್ದು, ಬಟ್ ಇದು ಕೂಡ ಬಿಹಾರ ರಾಜ್ಯದಲ್ಲಿ ಹರಿಯುತ್ತೆ. ಅಂಡ್ ಯಾಕೆ ಸುದ್ದಿಯಲ್ಲಿ ಇದನ್ನು ಕೂಡ ಬಹಳ ಇಂಪಾರ್ಟೆಂಟ್, ಇತ್ತೀಚೆಗಷ್ಟೇ ಈ ಬೂಡಿ ಗಂಡಕ್ ನದಿಯಲ್ಲಿ ನೀರು ಅಪಾಯ ಮಟ್ಟಕ್ಕಿಂತ ಜಾಸ್ತಿ ಹರಿತಾ ಇತ್ತು, ಪ್ರವಾಹ ಪರಿಸ್ಥಿತಿ ಉಂಟಾಗಿತ್ತು. ಸೊ ಹಾಗಾಗಿ ಪರೀಕ್ಷೆಯಲ್ಲಿ ಇದರ ಬಗ್ಗೆ ಕೇಳಲು ಕೂಡ ಕೇಳಬಹುದು. ಇದು ಬಿಹಾರ ನದಿಯಲ್ಲಿ ಸೇರುತ್ತೆ ಅಂಡ್ ಇದು ಗಂಗಾ ನದಿಯ ಒಂದು ಉಪನದಿಯಾಗಿದೆ. ಇದು ಕೂಡ ಬಹಳ ಪ್ರಮುಖವಾಗಿರುತ್ತೆ. ಅಂಡ್ ಬಿಹಾರದ ರಾಜಧಾನಿ ಪಾಟ್ನಾ ಮತ್ತು ಬಿಹಾರದ ಮುಖ್ಯಮಂತ್ರಿ ನವೀನ್ ಕುಮಾರ್ ಅಂತಿದೆ, ಅದು ನಿತೀಶ್ ಕುಮಾರ್ ಆಗಬೇಕು. ಖಂಡಿತ ಸ್ವಲ್ಪ ಚೇಂಜಸ್ ಅನ್ನ ಮಾಡ್ಕೊಳ್ಳಿ. ನಿತೀಶ್ ಕುಮಾರ್, JDU ಪಕ್ಷದ ನಿತೀಶ್ ಕುಮಾರ್ ಅವರು ಬಿಹಾರದ ಮುಖ್ಯಮಂತ್ರಿ ಆಗಿದ್ದಾರೆ. ಅಂಡ್ ಅಲ್ಲಿನ ರಾಜ್ಯಪಾಲರು ಫಾಗು ಚೌಹಾಣ್ ಅವರು. ಅಂಡ್ ಇಷ್ಟು ಡೀಟೇಲ್ಸ್ ಗೊತ್ತಿರಬೇಕಾಗುತ್ತೆ. ಅಂಡ್ ಅದೇ ರೀತಿ ಪಾಟ್ನಾ, ಬಿಹಾರದ ಏನು ಕ್ಯಾಪಿಟಲ್ ಸಿಟಿ ಇದೆ, ರಾಜಧಾನಿ ಇದೆ, ಪಾಟ್ನಾ ನಗರವು ಕೂಡ ಗಂಗಾ ನದಿಯ ದಂಡೆಯ ಮೇಲಿದೆ. ಅಲ್ಲಿ ಗಂಗಾ ಮಾತ್ರವಲ್ಲ, ನಿಮಗೆ ಸೋನ್ ಇರಬಹುದು, ಗಂಡಕ್ ಇರಬಹುದು, ಅದೇ ರೀತಿ ಪುನ್ ಇರಬಹುದು. ಹೀಗೆ 3 ನದಿಗಳು ಕೂಡ ಅಲ್ಲಿ ಸಂಗಮ ಆಗ್ತಾ ಹೋಗುತ್ತೆ, ಪಾಟ್ನಾದ ಸಮೀಪದಲ್ಲೇ ಸಂಗಮ ಆಗ್ತಾ ಹೋಗುತ್ತೆ. ಅಂಡ್ ಈ ಮ್ಯಾಪ್ ಅಲ್ಲಿ ನಿಮಗೆ ಬಹಳ ಚೆನ್ನಾಗಿ ಗೊತ್ತಾಗುತ್ತೆ ಬೂರಿ ಗಂಡಕ್ ಯಾವ ರೀತಿ ಕಂಡು ಬರುತ್ತೆ. ಅದು ಈ ಗಂಡಕ್ ನದಿಗೆ ಪ್ಯಾರಲ್ ಆಗಿ ಹರಿದು ಬರುತ್ತೆ. ಅಂಡ್ ಅಲ್ಟಿಮೇಟ್ಲಿ 2 ನದಿಗಳು ಕೂಡ ಗಂಗಾ ನದಿಗೆ ಸೇರುತ್ತೆ. ಸೊ ಹಾಗಾಗಿ ಟ್ರಿಬ್ಯೂಟರೀಸ್ ಆಫ್ ಗಂಗಾ ಅಥವಾ ಗಂಗಾ ನದಿಯ ಉಪನದಿಗಳು ಅಂತ ಅವೆರಡನ್ನು ಕೂಡ ಕರೆಯಲಾಗುತ್ತೆ. ಇದು ಕೂಡ ನಿಮಗೆ ಈ ಭಾಗದಲ್ಲಿ ಈ ಪಾಟ್ನಾ ನಗರ ಕಂಡು ಬರುತ್ತೆ. ಸೊ ಪುನ್ ಫಾಲ್ಗು, ಸೋನ್ ಮತ್ತು ಗಂಡಕ್ ನದಿಗಳು ಅಲ್ಲಿ ಸಂಗಮ ಆಗ್ತಾ ಹೋಗುತ್ತೆ. ಅದೇ ರೀತಿ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಸುದ್ದಿ ಹೇಳುತ್ತೆ, ಬೀಡವ್ ಯಾವ ದೇಶದ ನ್ಯಾವಿಗೇಷನ್ ಉಪಗ್ರಹ ವ್ಯವಸ್ಥೆ ಆಗಿದೆ? ನೋಡಿ, ಇತ್ತೀಚೆಗಷ್ಟೇ ಒಂದು ದೇಶ ತನ್ನ ಮಹತ್ವಾಕಾಂಕ್ಷೆ ಬೀಡವ್ ಅನ್ನುವಂತಹ ಒಂದು ನ್ಯಾವಿಗೇಷನ್ ಉಪಗ್ರಹ ಅದನ್ನ ಇತ್ತೀಚೆಗಷ್ಟೇ ರಿಲೀಸ್ ಮಾಡ್ತು. ಬಹಳ ದಿನಗಳಿಂದ ಇದರ ಕುರಿತಾದಂತಹ ಕೆಲಸ ನಡೀತಾ ಇತ್ತು, ಬಟ್ ಈಗ ಅದು ಅಲ್ಟಿಮೇಟ್ಲಿ ಯಶಸ್ವಿಯಾಗಿದೆ, ಸಕ್ಸಸ್ಫುಲ್ ಆಗಿದೆ ಅಂತ ಹೇಳಿ ಆ ಒಂದು ದೇಶ ಹೇಳ್ಕೊಳ್ತು. ಅದು ಯಾವ ದೇಶ ಅಂತ ಹೇಳಿದ್ರೆ ಆಪ್ಷನ್ ಡಿ, ಚೈನಾ. ಸೊ ನಿಮಗೆ ಈ ಭಾಗದಲ್ಲಿ ಕಾಣಿಸ್ತಾ ಇದೆ, ಇಂಗ್ಲಿಷ್ನಲ್ಲೂ ಕೂಡ ಅದನ್ನು ನೋಟ್ ಮಾಡ್ಕೊಳ್ಳಿ. ಬೀಡವ್ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್, BEIDOU, ಬೀಡವ್ ಅಂತ ಕರಿಬಹುದು. ಸೊ ನೋಡಿ, ಇದನ್ನ ಚೈನೀಸ್ ವರ್ಷನ್ ಆಫ್ GPS ಅಂತ ಕರೆಯಲಾಗುತ್ತೆ. ಇದು ಕೂಡ ಇಡೀ ಪ್ರಪಂಚದಲ್ಲೇ ಈ ನ್ಯಾವಿಗೇಟ್ ಮಾಡಲಿಕ್ಕೆ ಈ ದಿಕ್ಸೂಚಿಯಾಗಿ ನಾವು ಯಾರನ್ನ ಬಳಸ್ತಾ ಇದ್ವಪ್ಪ ಅಂತ ಹೇಳಿದ್ರೆ ಅಮೆರಿಕಾದ ನಾಸಾ ಅಭಿವೃದ್ಧಿಪಡಿಸಿರ್ತಕ್ಕಂತಹ ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್, GPS. ನೀವು ಕೂಡ ನಿಮ್ಮ ಮೊಬೈಲ್ಗಳಲ್ಲಿ ಬಳಕೆ ಮಾಡಿರ್ತೀರಾ. ನಿಮ್ಮ ಮೊಬೈಲ್ನಲ್ಲಿ ಈ ಸ್ಪೆಷಲಿ ಮ್ಯಾಪನ್ನ, ಈ ರೂಟ್ನ ಗುರುತಿಸಲಿಕ್ಕೆ, ಈ ಟ್ರಾಫಿಕ್ ಸಂದರ್ಭದಲ್ಲೆಲ್ಲ ಈ GPS ವ್ಯವಸ್ಥೆಯನ್ನು ಖಂಡಿತ ಬಳಕೆ ಮಾಡಿರ್ತೀರಾ. ಬಟ್ ಬೇಸಿಕಲಿ GPS ಅಂತಕ್ಕಂತಹದ್ದು ಅಮೆರಿಕಾ ಅಭಿವೃದ್ಧಿ ಮಾಡಿರತಕ್ಕಂತಹ ಒಂದು ವ್ಯವಸ್ಥೆಯಾಗಿದೆ. ಇದನ್ನ ಮಿಲಿಟರಿ, ಕೇವಲ ನಾಗರಿಕ ಯೂಸ್ಗಳಿಗೆ, ಈ ಸಿವಿಲ್ ಯೂಸೇಜ್ಗೆ ಮಾತ್ರ ಅದನ್ನು ಕೊಡಲಾಗಿತ್ತು. ಬಟ್ ಮಿಲಿಟರಿ ಯೂಸೇಜ್ಗೆ ಅಮೆರಿಕ ಭಾರತಕ್ಕೆ ಕೊಡಲಿಕ್ಕೆ ನಿರಾಕರಣೆ ಮಾಡಿದ್ದು. ಸೊ ಹೀಗಾಗಿ ಭಾರತವೂ ಕೂಡ ತನ್ನದೇ ಆದಂತಹ ಒಂದು ಸ್ವತಃ ಈ ನ್ಯಾವಿಗೇಷನ್ ಸಿಸ್ಟಮ್ ಅನ್ನು ಕೂಡ ಅಭಿವೃದ್ಧಿಪಡಿಸಿದೆ. ಅದ್ರ ಬಗ್ಗೆ ಕೂಡ ನಾವು ಡಿಸ್ಕಸ್ ಮಾಡೋಣ. ಬಟ್ ಈಗ ನಾವು ಮಾತಾಡ್ತಿರ್ತಕ್ಕಂತಹದ್ದು ಇತ್ತೀಚೆಗಷ್ಟೇ ಕಾರ್ಯಪ್ರವೃತ್ತ ಆಗಿರತಕ್ಕಂತಹ ಬೀಡವ್ ಅಂತಕ್ಕಂತಹ ಚೀನಾ ದೇಶದ ಒಂದು ನ್ಯಾವಿಗೇಷನ್ ಸಿಸ್ಟಮ್. ಸೊ ಇದು GPS-ಗೆ ಒಂದು ಕಾಂಪಿಟೇಟರ್ ಅಂತಾನೆ ಹೇಳಲಾಗುತ್ತೆ. ಇದು ಕೂಡ ಅತ್ಯಂತ ಪ್ರಮುಖವಾಗಿರತಕ್ಕಂಥ ಒಂದು ವಿಚಾರ. ಅದೇ ರೀತಿ ಯುರೋಪ್ನಲ್ಲಿ ಗೆಲಿಲಿಯೋ ಅಂತಕ್ಕಂತಹ ಒಂದು ಸಿಸ್ಟಮ್ ಕೂಡ ಬರುತ್ತೆ, ಅದನ್ನು ನೋಟ್ ಮಾಡ್ಕೋಬೇಕಾಗುತ್ತೆ. ಅಂಡ್ ಇದೇ ರೀತಿ ಭಾರತ ಸರ್ಕಾರವೂ ಕೂಡ, ಭಾರತದ ಇಸ್ರೋ ಕೂಡ ಇದನ್ನು ಲಾಂಚ್ ಮಾಡಿದೆ. ಅದನ್ನು ನಾವು ಇಂಡಿಯನ್ ರೀಜನಲ್ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್, IRNSS ಅಂತ ಕರಿತೀವಿ. ನೋಟ್ ಮಾಡ್ಕೊಳ್ಳಿ, ಪರೀಕ್ಷಾ ದೃಷ್ಟಿಯಿಂದ ಬಹಳ ಪ್ರಮುಖವಾಗಿರುತ್ತೆ. ಅಂಡ್ IRNSS ಅದನ್ನು ನಾವು ನಾವಿಕ್ ಅಂತ ಕರೆಯಲಾಗುತ್ತೆ.
ನ್ಯಾವಿಗೇಷನ್ ಥ್ರೂ ಇಂಡಿಯನ್ ಕಾನ್ಸ್ಟಲೇಷನ್ ಅಂತ ಕರಿಬಹುದು. ಅದರ ಫುಲ್ ಫಾರ್ಮ್ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. IRNSS ಅಂತ ಬರ್ಕೊಳ್ಳಿ. ಇದನ್ನು ನಾವು ದೇಸಿ GPS ಅಥವಾ ಕನ್ನಡದಲ್ಲಿ ಸ್ವದೇಶಿ GPS ವ್ಯವಸ್ಥೆ ಅಂತ ಕರೆಯಲಾಗುತ್ತೆ. ಯಾವ ರೀತಿ ಜಾಗತಿಕ ಮಟ್ಟದಲ್ಲಿ ಅಮೆರಿಕಾದ GPS ವ್ಯವಸ್ಥೆ ಕೆಲಸ ಮಾಡುತ್ತೋ ಅದೇ ರೀತಿ ನಮ್ಮ ಭಾರತದ ಪ್ರಾದೇಶಿಕ ಮಟ್ಟದಲ್ಲಿ ಈ IRNSS ಅಥವಾ ನಾವಿಕ್ ಕೆಲಸ ಮಾಡುತ್ತೆ. IRNSS ಅಂತ ಹೇಳಿದ್ರೆ ಇಂಡಿಯನ್ ರೀಜನಲ್ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್ ಅಥವಾ ನಾವಿಕ್ ಅಂತ ಹೇಳಿದ್ರೆ ನ್ಯಾವಿಗೇಷನ್ ವಿತ್ ಇಂಡಿಯನ್ ಕಾನ್ಸ್ಟಲೇಷನ್. ಅಂಡ್ ನೆಕ್ಸ್ಟ್ ಲೈನ್ ನಲ್ಲಿ ನಿಮಗೆ ಇದಕ್ಕೆ ಸಂಬಂಧಪಟ್ಟಂತ ಡೀಟೇಲ್ಸ್ ಕೂಡ ತೋರಿಸ್ತೀನಿ. ಇದರಲ್ಲಿ ಒಟ್ಟು 7 ಉಪಗ್ರಹಗಳನ್ನ ಬಾಹ್ಯಾಕಾಶಕ್ಕೆ ಕಳಿಸಲಾಗಿದೆ. ಈ ಒಂದು ಕಕ್ಷೆಯಲ್ಲಿ ತಿರುಗ್ತಾ ಇರುತ್ತೆ, ಅದು ಕೂಡ ಬಹಳ ಪ್ರಮುಖವಾಗಿರುತ್ತೆ. ಬಟ್ ಬಿಡೋ ಅಂತ ಹೇಳಿದ್ರೆ ಚೈನಾ 100% ಪರೀಕ್ಷೆಯಲ್ಲಿ ಕ್ವಶನ್ ಆಗುತ್ತೆ. ಯಾಕಂದ್ರೆ ಇತ್ತೀಚೆಗಷ್ಟೇ ಅದು ಒಂದು ಆಪರೇಷನಲ್ ಆಗಿದೆ ಅಂತ ಹೇಳಿ ಆ ದೇಶ ಘೋಷಣೆ ಮಾಡ್ಕೊಳ್ತು. ಅಂಡ್ ಅದೇ ರೀತಿ ಅಮೆರಿಕದಲ್ಲಿ GPS ಇದೆ, ರಷ್ಯಾದಲ್ಲಿ ಗ್ಲೊನಾಸ್ ಅನ್ನುವಂತಹ ವ್ಯವಸ್ಥೆ ಬರುತ್ತೆ. ಐರೋಪ್ಯ ಒಕ್ಕೂಟ, ನನಗೆ ಯುರೋಪಿಯನ್ ಯೂನಿಯನ್ ಅಂತ ಹೇಳಿದೆ, ಅವರು ಗೆಲಿಲಿಯೋ ಅಂತಕ್ಕಂತಹ ಒಂದು ಇಂತಹದ್ದೇ ವ್ಯವಸ್ಥೆಯನ್ನು ಜಾರಿಗೆ ತಂದಿದ್ದಾರೆ. ಪಾಸ್ ಮಾಡ್ಬಿಟ್ಟು ಈ ಎಲ್ಲ ದೇಶಗಳ ಒಂದು ವ್ಯವಸ್ಥೆಯನ್ನು ಕೂಡ ನೀವು ನೋಟ್ ಮಾಡ್ಕೊಳ್ಳಬೇಕಾಗುತ್ತೆ. ಅಂಡ್ ಈ ಭಾಗದಲ್ಲಿ ನಮ್ಮ ಭಾರತದ IRNSS ಅಥವಾ ನಾವಿಕ್ ನಿಮಗೆ ಕಾಣಿಸ್ತಾ ಇದೆ, ಇಂಡಿಯನ್ ರೀಜನಲ್ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್. ಈ ಭಾಗದಲ್ಲಿ ಕಾಣಿಸ್ತಿರೋ ರೀತಿ ಒಟ್ಟು 7 ಒಂದು ಸ್ಯಾಟಲೈಟ್ಗಳು ಕಂಡು ಬರುತ್ತೆ. ಅಂಡ್ ಅದರಲ್ಲಿ 3 ಜಿಯೋ ಸ್ಟೇಷನರಿ ಆರ್ಬಿಟ್ ಮತ್ತು ಉಳಿದಂತಹ 4 ಜಿಯೋ ಸಿಂಕ್ರನಸ್ ಆರ್ಬಿಟ್. ನೋಡಿ, ಮುಂದೊಂದಿನ ಕ್ಲಾಸ್ನಲ್ಲಿ ನಾವು ಮಾತಾಡಬೇಕಾದ್ರೆ ಈ ಜಿಯೋ ಸ್ಟೇಷನರಿ ಕಕ್ಷೆ ಅದೇ ರೀತಿ ಜಿಯೋ ಸಿಂಕ್ರನಸ್ ಕಕ್ಷೆ ಕುರಿತು ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಬಟ್ ಸದ್ಯಕ್ಕೆ ನಾವು ಸಮಯದ ಒಂದು ಅವಕಾಶ ಕಮ್ಮಿ ಇರುವಂತಹ ಕಾರಣದಿಂದ ಈ ಒಂದು ಪ್ರಶ್ನೆಯ ವಿಚಾರಕ್ಕೆ ಮಾತ್ರ ನಮ್ಮ ಒಂದು ಡಿಸ್ಕಷನ್ನ ಸೀಮಿತ ಮಾಡೋಣ. ಸೊ IRNSS ಕೂಡ ಬಹಳ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ, ಅಥವಾ ಅದನ್ನು ನ್ಯಾವಿಕ್ ಅಂತ ಕೂಡ ಕರೆಯಲಾಗುತ್ತೆ. ಆ್ಯಂಡ್ ಇದರೊಂದಿಗೆ ಇವತ್ತಿನ ಪ್ರಮುಖ ದಿನಪತ್ರಿಕೆಗಳ ವಿಶ್ಲೇಷಣೆ ಮುಕ್ತಾಯ ಆಗುತ್ತೆ. ನಾಳೆ ಇದೇ ಸಮಯಕ್ಕೆ ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಸಿ ಆನ್ ದ ವೆಬ್ಸೈಟ್. ಜೈ ಹಿಂದ್.